ನಮಸ್ಕಾರ. ಈ ಒಂದು ರಾಮಾಯಣ ಉಪನ್ಯಾಸ ಮಾಲಿಕೆಯ ಮತ್ತೊಂದು ಕಂತಿಗೆ ಬಂದಿದ್ದೇವೆ. ಹಿಂದೆ ನಾವು ಬಾಲಕಾಂಡದ ದಿತಿಗರ್ಭಭೇದನದ ಒಂದು ಪ್ರಕರಣವನ್ನು ಗಮನಿಸಿದ್ದಾಗಿತ್ತು. ಇನ್ನು ಅಲ್ಲಿಂದ ಮುಂದೆ ತೆರಳೋಣ. ಈ ರಾಮಾಯಣದ ಬಾಲಕಾಂಡದಲ್ಲಿ ಹಾಗೂ ಉತ್ತರಕಾಂಡದಲ್ಲಿ ಅನೇಕ ಉಪಾಖ್ಯಾನಗಳು ಬರ್ತವೆ. ಅದರಿಂದಲೇ ವಿದ್ವಾಂಸರು ಅದು ಪ್ರಕ್ಷಿಪ್ತ ಭಾಗಗಳಿಂದ ತುಂಬಿರುವಂಥದ್ದು ಅಂತಲೂ ಹೇಳ್ತಾರೆ. ಕಥೆಗಳು ಬಿಡಿಬಿಡಿಯಾಗಿದ್ದಾಗ ಎಲ್ಲೂ ಯಾರೂ ಸೇರಿಸಿಬಿಡಬಹುದು. ಮೂಲದಲ್ಲಿ ಯಾರೊಬ್ಬರು ಕಥೆ ಕೇಳಿದ್ರು ಅಂತನ್ನುವ ಕೊಂಡಿಯನ್ನು ತಗುಲಿಸಿಬಿಟ್ರೆ ಸಾಕು, ಯಾವ ಕಥೆಗೂ ಅಲ್ಲಿ ಅವಕಾಶ ಇರುತ್ತದೆ ಅಂತ. ಸರಿಯೇ. ಆದರೆ ಆ ಕಥಾಭಾಗದಲ್ಲಿ, ಪ್ರಕ್ಷೇಪ ಭಾಗದಲ್ಲಿ ಸ್ವಾರಸ್ಯ ಇದೆಯಾ, ಜೀವನ ಮೌಲ್ಯ ಇದೆಯಾ, ಕಾವ್ಯ ಮಾಧುರ್ಯ ಉಂಟೆ ಅನ್ನುವುದನ್ನು ಗಮನಿಸಬೇಕು. ಆ ದೃಷ್ಟಿ ಇನ್ನೊಂದು. ಎರಡು ದೃಷ್ಟಿಗಳು ಅನ್ಯಾಯದ್ದಲ್ಲ. ಆದರೆ ಒಂದು ಇನ್ನೊಂದನ್ನು ವಿರುದ್ಧ ಮಾಡಿಕೊಂಡು ಒಂದು ಇನ್ನೊಂದಕ್ಕೆ ದ್ವೇಷ ಮಾಡುವಂತೆ ಆದಾಗ ಕಷ್ಟ ಆಗುತ್ತದೆ. ಹಾಗಾಗಿ ಸಮನ್ವಯ ಅನ್ನೋದಕ್ಕೆ ಸಾಧ್ಯತೆ ಇದ್ದೇ ಇದೆ. ಮಹಾಭಾರತದಲ್ಲಿಯೇ ತೆಗೆದುಕೊಂಡರೆ ಆದಿಪರ್ವದಲ್ಲಿ, ವನಪರ್ವದಲ್ಲಿ, ಶಾಂತಿಯ ಅನುಶಾಸನಾದಿ ಪರ್ವಗಳಲ್ಲಿ ತುಂಬ ಉಪಾಖ್ಯಾನಗಳು, ಬೇರೆ ಬೇರೆ ಕಥೆಗಳು ಎಲ್ಲ ಬರುತ್ತವೆ. ಅದೇ ಸಭಾಪರ್ವದಲ್ಲಿ, ಉದ್ಯೋಗ ಪರ್ವದಲ್ಲಿ ಕೆಲವೊಂದಿವೆ ಸಣ್ಣ ಪುಟ್ಟ ದೃಷ್ಟಾಂತದ ರೀತಿಯ ಕಥೆಗಳು, ಆದರೆ ಅವು ಕಡಿಮೆ. ಆಮೇಲೆ ಯುದ್ಧ ಪರ್ವಗಳಲ್ಲಿ ಇಲ್ಲ ಅನ್ನೋಷ್ಟು ಕಡಿಮೆ. ಅದಾದ ಮೇಲೆ ಶಾಂತಿ ಅನುಶಾಸನಾದಿಗಳ ಬಳಿಕ ಬರತಕ್ಕಂಥ ಮಿಕ್ಕ ಪರ್ವಗಳಲ್ಲಿ, ಮಿಕ್ಕ 5-6 ಪರ್ವಗಳಲ್ಲಿ ಏನೇನೂ ಇಲ್ಲ, ಬೇರೆ ಕಥೆಗಳು. ನೇರವಾಗಿ ಮಹಾಭಾರತದ ಮೂಲ ಕಥೆ ಹೋಗುತ್ತದೆ. ಆದರೆ ಈ ಕಥಾ ವಿವರಗಳಲ್ಲಿ ಸ್ವಾರಸ್ಯ ಇದೆಯೇ ಇಲ್ಲವೇ ಅದನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾದದ್ದು. ಸ್ವಾರಸ್ಯ ಇರುವುದಾದರೆ ಅದನ್ನು ಸ್ವೀಕಾರ ಮಾಡಬೇಕು. ರಾಮಾಯಣದ ಈ ಬಾಲಕಾಂಡ ಭಾಗದಲ್ಲಿ ಅನೇಕ ಕಥಾ ಸ್ವಾರಸ್ಯಗಳು ಇವೆ. ಅದನ್ನು ಈಗಾಗಲೇ ನಾವು ಗಮನಿಸ್ತಾ ಬಂದಿದ್ದೀವಿ. ನನ್ನ ಗಮನದಲ್ಲಿ ಹೇಳುವುದಾದರೆ, ಬಾಲಕಾಂಡದಲ್ಲಿ ಬಂದ ಮೊದಲ ಕಥಾಭಾಗ ಆ ಕವಿತಾವತಾರ ಕ್ರೌಂಚವಧ ಪ್ರಸಂಗ. ಆಮೇಲೆ ಇವನು ದಶರಥ ಯಜ್ಞ ಮಾಡಬೇಕು ಅಂದಾಗ ಅದಕ್ಕೆ ಮುಖ್ಯವಾಗಿ ಬೇಕಾದ ಆರ್ತ್ವಿಜ್ಯ ವಹಿಸ್ತಕ್ಕಂಥ ಋಷ್ಯಶೃಂಗರ ಆಗಮನಕ್ಕೆ ಸಂಬಂಧಪಟ್ಟಂತೆ ಋಷ್ಯಶೃಂಗ ಉಪಾಖ್ಯಾನ. ಅದಾದ ಮೇಲೆ ಮೂರನೆಯದಾಗಿ ಗಂಗಾವತರಣದ ಕಥೆ, ಮತ್ತು ನಾವು ನೋಡತಕ್ಕಂಥದ್ದು 4ನೆಯದು ಈ ದಿತಿಗರ್ಭ ಭೇದನದ ಕಥೆ. ಆಮೇಲೆ 5ನೆಯದಾಗಿ ವಿಶ್ವಾಮಿತ್ರರ ಒಂದು ಮಾರ್ಗದರ್ಶನದಲ್ಲಿ ರಾಮ ಹೊರಟಾಗ ಅಹಲ್ಯೆಯ ವೃತ್ತಾಂತ ಬರುತ್ತದಲ್ಲ, ಇಂದಿನ ಕಥೆ ಅದು. 6ನೆಯದು ಸ್ವಯಂ ವಿಶ್ವಾಮಿತ್ರ ಬ್ರಹ್ಮರ್ಷಿಯಾದ ಕಥೆ. ಈ 6 ಕಥೆಗಳು ಬೇರೆ ಬೇರೆ ದೃಷ್ಟಿಯಿಂದ ತುಂಬ ಸ್ವಾರಸ್ಯವನ್ನು ತಂದುಕೊಡುತ್ತವೆ. ಜೀವನ ಮೌಲ್ಯವನ್ನು ಸಾಕಷ್ಟು ಒಳಗೊಂಡಿವೆ. ಅದರೊಳಗೆ ಅತ್ಯುತ್ತಮವಾದದ್ದು, ಅತ್ಯುತ್ಕಟವಾದದ್ದು ಅಂತ ಹೇಳಬಹುದಾದದ್ದೊಂದು ಅಹಲ್ಯ ಪ್ರಕರಣ. ಇದು ಎದುರಿಸಲಾಗದಂತಹ ಎಷ್ಟೋ ಪ್ರಶ್ನೆಗಳನ್ನು ಒಳಗೊಂಡಿದೆ. ತುಂಬ ಜನಕ್ಕೆ ಅದನ್ನು ಮುಟ್ಟೋದಕ್ಕೇನೆ ಭಯ. ನನ್ನ ಮಿತ್ರರು ಹೇಳ್ತಾ ಇದ್ದರು, ಇದನ್ನು ಹೇಗಪ್ಪ ನಿರ್ವಾಹ ಮಾಡ್ತೀರಾ ಅಂತ. ನಿರ್ವಾಹ ಮಾಡಲೇಬೇಕು. ವಾಲ್ಮೀಕಿಗಳಿಗಾದ ಮೇಲೆ ಅದನ್ನು ಓದುವ ನಾವು ಅದನ್ನು ಎದ್ದು ಕಾಣುವಂತೆ ಇರುವ ಆ ಪ್ರಕರಣವನ್ನು ದಿಟ್ಟಿಸಿ ನೋಡಲೇಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಹೇಗೆ? ಒಂದೊಂದು ಕಥಾಭಾಗದಲ್ಲಿಯೂ ಒಂದೊಂದು ಬಗೆಯ ಸಂದಿಗ್ಧಗಳು ಉಂಟು. ಗ್ರಂಥಕ್ಕೆ ಒಂದು ಗ್ರಂಥಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಗಂಟು, ಒಂದು ತೊಡಕು ಇರಬೇಕು. ಸೇಡಿಯಾಪು ಕೃಷ್ಣ ಭಟ್ರು ರಸಗ್ರಂಥಿ ಅಂತ ಹೇಳ್ತಾರೆ. ಅಂದರೆ ರಸಭರಿತವಾದ ಒಂದು ಗಂಟು ಇರಬೇಕು. ರಸಭರಿತ ಅಂತಂದರೆ ಸುಮ್ಮನೆ ಚಪ್ಪರಿಸಿಕೊಂಡು ಹೋಗ್ತಕ್ಕಂಥ ಗಾಸಿಪ್ ಲಿಟ್ರೇಚರ್ ಅಂತಲ್ಲ, ಪಲ್ಪ್ ಫಿಕ್ಷನ್ ಅಂತಲ್ಲ. ಮತ್ತೆ ಮತ್ತೆ ನಮ್ಮ ಬದುಕಿನ ಜೊತೆಗೆ ಪುನರಾಲೋಕನ ಮಾಡಿಕೊಂಡು ಯಾವುದನ್ನು ರಿಫ್ಲೆಕ್ಟಿವ್ ಅಂತೀವಲ್ಲ, ವಿಶ್ಲೇಷಣಾತ್ಮಕವಾಗಿ ಗಮನಿಸುವುದು, ಅದು ಆಗಬೇಕು. ಆ ಬಗೆಯಲ್ಲಿ ಈ ಕೆಲವು ಕಥಾನಕಗಳು ಇವೆ. ದಿತಿಗರ್ಭಭೇದನದ ಕಥೆಯನ್ನು ಹೇಳಿ ವಿಶಾಲ ಅಂತಕ್ಕಂಥ ಮತ್ತೊಂದು ಊರಿನ ಕಡೆಗೆ ಹೋಗ್ತಾರೆ. ಗುರು ಶಿಷ್ಯರು 3 ಕೂಡ, ರಾಮ ಲಕ್ಷ್ಮಣರು ವಿಶ್ವಾಮಿತ್ರನ ಮಾರ್ಗದರ್ಶನದಲ್ಲಿ ಹೋಗ್ತಾರೆ. ಸಪ್ತ ಮರುತರನ್ನು, ಅಳ್ತಾ ಇದ್ದವರನ್ನು ಮಾರುದಹ, ಅಳಬೇಡಿ ಅಂತಂದಿದ್ದರಿಂದ ಅವರು ಮಾರುತರು ಅಂತ ಆದರು ಅಂತನ್ನುವ ಆ ಕಥೆಯನ್ನು ನಾವು ನೋಡಿಯೇ ಇದ್ದೀವಿ. ಅಲ್ಲಿ ಆ ವಿಶಾಲ ನಗರದ ರಾಜ ಒಬ್ಬ ಇರ್ತಾನೆ. ಆ ವಿವರಗಳೆಲ್ಲ ಸಣ್ಣ ಪುಟ್ಟ ವಿವರಗಳನ್ನು ಕೊಟ್ಟು ಅಲ್ಲಿಯೇ ಉಳಿಕೊಂಡು ಮತ್ತೆ ಮರುದಿವಸ ಬೆಳಗ್ಗೆ ವಿಶ್ವಾಮಿತ್ರರು ಹೊರಡ್ತಾರೆ. ಅದೇನಷ್ಟು ಮುಖ್ಯವಲ್ಲ. ಮುಂದೆ ಅವರು ತಲುಪುವ ಜಾಗ ಗೌತಮಾಶ್ರಮ. ಅದು ಬಹಳ ವಿಶೇಷವಾದದ್ದು. ಅದನ್ನು ಮುಟ್ಟುತ್ತಾ ಇದ್ದಂತೆ ದಾರಿಯಲ್ಲಿ
ಬಂದ ಋಷಿಗಳ ಎಷ್ಟೋ ಜನ ರಾಮಲಕ್ಷ್ಮಣರ ಆಕರ್ಷಣೆಗೆ ತುತ್ತಾಗಿ ಇವರು ಯಾರು ಎಷ್ಟು ಚೆನ್ನಾಗಿದ್ದಾರೆ, ಇಮೌ ಕುಮಾರು ಭದ್ರಂತೆ ದೇವತುಲ್ಯ ಪರಾಕ್ರಮವು ಗಜಸಿಂಹಗತಿ ವೀರು ಶಾರ್ದೂಲ ವೃಷಭೋಪಮೌ ಎಷ್ಟು ಚೆನ್ನಾಗಿದ್ದಾರೆ, ಹೀಗೆಲ್ಲ ಕೇಳ್ತಾ ಇರ್ತಾರೆ. ಆ ರೀತಿ ಮುಂದೆ ಅವರು ಹೊರಡ್ತಾರೆ. ಆಗ ಮಿಥಿಲೆಯ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಅಲ್ಲಿ ಒಂದು ಹೊರವಲಯದ ಆಶ್ರಮ ಭಾಗ ಕಾಣಿಸುತ್ತದೆ. ಮಿಥಿಲೋಪವನೇ ತತ್ರ ಆಶ್ರಮಂ ದೃಶ್ಯ ರಾಘವ. ದೃಶ್ಯ ಅನ್ನುವುದು ಅಪಾಣನೀಯ ರೂಪ, ದೃಷ್ಟ್ವಾ ಅಂತ ಆಗಬೇಕು. ದೃಶ್ಯಧಾತು ಲೆಬಂತ ರೂಪ ಬರಬೇಕು ಅಂತಂದರೆ ಅದು ಹಿಂದೆ ಉಪಸರ್ಗ ಇರಬೇಕಾಗುತ್ತದೆ. ಆರ್ಷ ಪ್ರಯೋಗ ಮಹರ್ಷಿಗಳು ಮಾಡಿದ್ದಾರೆ ಅಷ್ಟೇ. ಮತ್ತು ರಾಮಾಯಣ ಮಹಾಭಾರತಾದಿಗಳಲ್ಲಿ ಕೆಲವು ಮಟ್ಟಿಗೆ ಭಾಸಾದಿಗಳಲ್ಲಿ ಕೂಡ ಈ ಥರದ ರೂಪಗಳು ಬರುತ್ತವೆ. ಇವುಗಳನ್ನು ಇಟ್ಟುಕೊಂಡು ಕತ್ತಿ ಮಸಿಯೋದ್ರಿಂದ ಯಾವ ವೈಯಾಕರಣರಿಗೂ ವೀರ ವೈಯಾಕರಣರಿಗೂ ಏನೂ ಪ್ರಯೋಜನವಿಲ್ಲ. ಕಥಾಭಾಗ ಸ್ವಾರಸ್ಯ ನೋಡಬೇಕು. ಅವರೆಲ್ಲ ಬರೆಯುವ ಕಾಲದಲ್ಲಿ ಸಂಸ್ಕೃತ ಸಹಜವಾದಂಥ ಆಡು ನುಡಿಯಾಗಿತ್ತು, ಲೋಕಭಾಷೆಯಾಗಿತ್ತು. ಭಾಷಾ ಅಂತಲೇ ಪಾಣಿನಿ ಹೇಳ್ತಾನೆ. ಅದರಿಂದ ಈ ರೀತಿಯಾದ ಸ್ವಾತಂತ್ರ್ಯಗಳು ತುಂಬ ಸಹಜವಾದದ್ದು. ಇದು ಸಂಸ್ಕೃತದ ಜೀವಂತಿಕೆಯನ್ನೇ ತೋರಿಸುತ್ತದೆ ಅಂತ ಹೇಳಬೇಕು. ಎಷ್ಟೋ ಕಡೆ ಡುಕ್ರಿ ಧಾತುವಿನ ಲಟ್ಲಕಾರದ ಉತ್ತಮ ಪುರುಷ ಏಕವಚನ ರೂಪ ಕರೋಮಿ ಎನ್ನುವುದು ಕುರ್ಮಿ ಅಂತ ಉಂಟು. ಕರೋಮಿ ಕುರ್ವಹ ಕುರ್ಮಃ ಅಂತ ಬರುತ್ತದೆ. ಅದು ಕುರ್ಮಿ ಕುರ್ವಹ ಕುರ್ಮಃ ಅನ್ನುವಂತೆ ಮಾಡಿರುವುದು ಕಾಣಿಸುತ್ತದೆ. ಅದನ್ನು ನಾವು ಆಕ್ಷೇಪ ಮಾಡಿ ಸಿಗುವ ಲಾಭ ಏನು? ಈಗಲೂ ಯಾರಾದರೂ ಆಸೆ ಇದ್ದರೆ ಬಳಸಬಹುದು. ಸಾಂಪ್ರದಾಯಿಕರು ಒಪ್ಪಲ್ಲ. ಆರ್ಷ ಪ್ರಯೋಗ ಏನಂದರೆ ಮಹರ್ಷಿಗಳು ಮಾಡಿದ್ರು ನಾವು ಮಾಡಬಾರದು, ಅದನ್ನು ಆಕ್ಷೇಪ ಮಾಡಬಾರದು, ನಾವು ಅದನ್ನು ಅನುಸರಿಸಬಾರದು. ನ ದೇವ ಚರಿತಂ ಚರೆಯತ್ ಅಂತ. ಈಗ ಆ ರೀತಿಯಾದ ನಿಯಮಗಳನ್ನು ಯಾರೂ ಕೇಳೋದಿಲ್ಲ, ಅಡ್ಡಿ ಇಲ್ಲ. ಅದಕ್ಕೆ ಬೇಕಾದ ಗುಣದೋಷಗಳು ಇದ್ದೇ ಇರುತ್ತವೆ. ಇರಲಿ. ಆ ಆಶ್ರಮವನ್ನು ನೋಡಿ ರಾಮ ಪುರಾಣಂ ನಿರ್ಜನಂ ರಮ್ಯಂ ಪಪ್ರಚ್ಛ ಮುನಿಪುಂಗವಂ. ಹಳೆಯದು, ಹಾಗಿದ್ದರೂ ಸೊಗಸಾಗಿತ್ತು. ದಟ್ಟವಾಗಿ ಬೆಳೆದ ಮರಗಿಡಗಳಿದ್ದವು, ಆರೈಕೆ ಆಗಿಲ್ಲ. ಅಂದರೆ ಅಲ್ಲಿ ಸಮೃದ್ಧಿ ಇದ್ದರೂ ಸೌಂದರ್ಯ ಕಡಿಮೆ ಇದೆ. ಅಲ್ಲಿ ನಿಬಿಡವಾದ ಅರಣ್ಯ ಭಾಗ ಕಾಣಿಸಿದರೂ ಒಂದಿಷ್ಟು ವ್ಯವಸ್ಥೆ ಇಲ್ಲ. ಆಸ್ತಿ ಇಟ್ಟು ಮಾಡುವವರು ಯಾರೂ ಇಲ್ಲ. ಎಷ್ಟೋ ಅರ್ಥಪೂರ್ಣವಾಗಿದೆ. ಆಶ್ರಮದ ಅಧಿಷ್ಠಾತ್ರಿ ಅಹಲ್ಯೆ ಅವಳು ಮಾಡಬೇಕು. ಗೃಹಿಣಿ ಗೃಹ ಮುಚ್ಯತೆ ಅಲ್ವಾ? ಆ ಗೃಹಿಣಿಯೇ ಇಲ್ಲಿ ಇಲ್ಲವಾಗಿದ್ದಾಳೆ, ಇದ್ದೂ ಇಲ್ಲವಾಗಿದ್ದಾಳೆ. ಇನ್ನೇನಾಗುತ್ತದೆ? ಮನೆಗಳಲ್ಲಿ ದಾಯಿತ್ವವನ್ನು ಇಟ್ಟುಕೊಂಡು ಬಾಧ್ಯತೆ ಇಟ್ಟುಕೊಂಡು ಕೆಲಸ ಮಾಡುವವರು ಬೇಕಾಗುತ್ತೆ. ಅದಿಲ್ಲದೇ ಇದ್ದರೆ ಮನೆ ಹಾಳು ಸುರಿತಾ ಇರ್ತದೆ. ಅದು ಯಾವುದೇ ರೀತಿಯಲ್ಲಿ ಸ್ವಾರಸ್ಯವನ್ನು, ಸೌಂದರ್ಯವನ್ನು, ಜೀವಂತಿಕೆಯನ್ನು ಒಳಗೊಳ್ಳಲ್ಲ. ಇದು ಹಾಗೆ ಆಗಿದೆ. ಆಗ ರಾಮ ಕೇಳ್ತಾನೆ, ಕಿನ್ವಿದಂ ಮುನಿವರ್ಜಿತಂ. ಇದು ಯಾವುದಿದು? ಶ್ರೀಮದ್ ಆಶ್ರಮ ಸಂಕಾಶಂ ಕಿನ್ವಿದಂ ಮುನಿವರ್ಜಿತಂ ಶ್ರೋತುಮಿಚ್ಛಾಮಿ ಭಗವನ್ ಕಸ್ಯಾಯಂ ಪೂರ್ವಾಶ್ರಮ ಅಂತ ಕೇಳ್ತಾನೆ. ಆಗ ಅವರು ಆರಂಭ ಮಾಡ್ತಾರೆ. ನಮಗೆಲ್ಲ ಗೊತ್ತಿರುವ ಕಥೆಯೇ, ಚುಟಿಕೆ ಚಪ್ರದಂತೆ ಹೇಳ್ತಾ ಹೋಗ್ಬಿಡ್ತಾರೆ. ಬಹಳ ಬೇಗ 3-4 ಶ್ಲೋಕಗಳಲ್ಲಿಯೇ ಇಂದ್ರ ಅಹಲ್ಯೆಯರ ಪ್ರಕರಣಕ್ಕೆ ಬಂದುಬಿಡುತ್ತಾರೆ. ನಮಗೆಲ್ಲ ಗೊತ್ತಿರುವ ಕಥೆಯೇ. ಬಹಳ ವರ್ಷಗಳಿಂದ ಗೌತಮ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದರು. ಆ ಗೌತಮ ಮಹರ್ಷಿಗಳ ತಪೋವ್ರತ ತೀವ್ರವಾದದ್ದು. ಅವರಿಗೊಬ್ಬ ಪತ್ನಿ ಅಹಲ್ಯೆ. ಸಚೇಹ ತಪ ಆತಿಷ್ಠದ ಅಹಲ್ಯಾ ಸಹಿತ ಪುರ ವರ್ಷಪೂಗಾನನೇಕಾಂಶ್ಚ ರಾಜಪುತ್ರ ಮಹಾಯಶಃ ತಸ್ಯಾಂತರಂ ವಿದಿತ್ವಾತು ಸಹಸ್ರಾಕ್ಷ ಶಚೀಪತಿ ಮುನಿವೇಶಧರೋ ಹಲ್ಯಾಂ ಇದಂ ವಚನಮಬ್ರವೀತ್. ಆಗ ತಪಸ್ಸಿನಲ್ಲಿ ಗೌತಮ ಮುಳುಗಿದ್ದಾಗ ಒಮ್ಮೆ ಇಂದ್ರ ಅಹಲ್ಯೆಯ ಕುತೂಹಲದಿಂದ ಬರ್ತಾನೆ. ಋತುಕಾಲಂ ಪ್ರತೀಕ್ಷಂತೆ ನಾರ್ಥಿನ ಸುಸಮಾಹಿತೆ ಸಂಗಮಂ ತ್ವಹಮಿಚ್ಛಾಮಿ ತ್ವಯಾ ಸಹ ಸುಮಧ್ಯಮೆ. ಇಷ್ಟಪಟ್ಟವರಿಗೆ ಈ ಹೊತ್ತು ಆ ಹೊತ್ತು ಅಂತ ಏನೂ ಇಲ್ಲ. ಪ್ರಾಣಿಗಳಿಗೆ ಮಿಲನಕ್ಕೆ ಒಂದು ಕಾಲ ಅಂತ ಪ್ರಕೃತಿಯೇ ಮಾಡಿಟ್ಟಿದೆ, ಮನುಷ್ಯರಿಗೆ ಇಲ್ಲ. ಪ್ರಾಣಿಗಳಿಗೆ ಇಂಥದ್ದೇ ಗೂಡು, ಇಂಥದ್ದೇ ಬಿಲ, ಇದೇ ರೀತಿ ಬಾಳು ಅಂತ ಉಂಟು. ಅವುಗಳ ಆಹಾರವೂ ಇದೇ ರೀತಿ. ಅವುಗಳು ಬೇರೊಂದು ಆಹಾರಕ್ಕೆ ಹೋಗೋಕ್ಕಾಗೋಲ್ಲ. ಹಸು ಹುಲ್ಲು ಮೇಯೋದು ಬಿಟ್ಟು ಯಾವುದೋ ಜಿಂಕೆ ಮೇಲೆ ಎಗರು ಬಿದ್ದು ಅದನ್ನು ಕೊಂದು ತಿನ್ನೋದಕ್ಕಾಗೋಲ್ಲ. ಹುಲಿ ಸಿಂಹಗಳು ಹಾಗೆಯೇ ಹುಲ್ಲನ್ನು ಮೇಯೋಕ್ಕಾಗೋಲ್ಲ. ಅದೇ ರೀತಿ ಗೀಜಗನ ಗೂಡು, ಅದು ಕಟ್ಟುವ ಗೂಡಿನ ಬಗೆಯೇ ಬೇರೆ. ಎಷ್ಟೋ ಗೀಜಗ ಗಂಡು ಹಕ್ಕಿಗಳು ತಮ್ಮ ಬದುಕನ್ನು ಸಾಗಿಸಬೇಕು ಅಂತ ಈಗ ಯಾವ ರೀತಿಯಲ್ಲಿ ಮೆಟ್ರೋ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ MNCಗಳಲ್ಲಿ ಕೆಲಸ ಮಾಡ್ತಕ್ಕಂಥ ತರುಣರು ಪಾಪ 26-27 ವರ್ಷಕ್ಕೇನೆ ಯಾವುದೋ EMI ಅಂತಲೋ ಎಂಥದ್ದು ಹೇಳ್ತಾರಲ್ಲ,
ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟು, ಆ ರೀತಿಯಾಗಿ ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳನ್ನು ಫ್ಲ್ಯಾಟ್ಗಳನ್ನು ಕೊಂಡುಕೋತಾರೆ. ಅವರ ಸಂಗಾತಿಗಳನ್ನು ಮದುವೆ ಆದ ತಕ್ಷಣ ಅಲ್ಲಿಗೆ ತೆಗೆದುಕೊಂಡೋಗಿ ಇಡಬೇಕು ಅಂತ ಹಾಗೆ ಮಾಡ್ತಾರೆ. ಮುಂಚೆ ಎಲ್ಲ ಅವರ ಅಪ್ಪನ ಕಾಲದಲ್ಲಿ ಅವರು ರಿಟೈರ್ ಆಗೋಷ್ಟೊತ್ತಿಗೆ ಒಂದು ಮನೆ ಕಟ್ತಾ ಇದ್ರು. ಇವರು ಸರ್ವೀಸಿಗೆ ಸೇರುವಷ್ಟೊತ್ತಿಗೇನೆ ಒಂದು ಮನೆ ಮಾಡ್ಕೊಳ್ತಾರೆ. ಹಾಗೆ ಗೀಜಿಗಿನ ಗೂಡು ಕಟ್ಟುತ್ತದೆ ಗೀಜಿಗ. ಅದು ಹೆಣ್ಣು ಗೀಜಿಗ ಬಂದು ಅದನ್ನು ನೋಡಬೇಕು, ನೋಡಿ ಒಪ್ಪಿದರೆ ಅದರ ಜೊತೆಗೆ ಸಂಸಾರ ಮಾಡುತ್ತದೆ. ಅಂದರೆ ಮನೆ ನೋಡಿ ಮನದನ್ನು ಒಪ್ಪುತ್ತದೆ. ಆ ಗೂಡು ಚೆನ್ನಾಗಿಲ್ಲ ಅಂದರೆ ಆ ಗಂಡು ಎಷ್ಟೇ ಚೆನ್ನಾಗಿದ್ರೂ ತಿರುಗಿ ನೋಡಲ್ಲ, ಹೊರಟೋಗುತ್ತದೆ. ಮತ್ತು ಇದು ಮರಳಿ ಯತ್ನವ ಮಾಡುವಂಥ ಆ ಹೆಣ್ಣೊಂದು ನಿರಾಕರಿಸಿದ ಮೇಲೆ ಗೂಡನ್ನು ಮತ್ತೊಂದು ಹೊಸ ಗೂಡು ಕಟ್ಟುತ್ತದೆ. ಇದು ಬಯೋಲಾಜಿಕಲ್ ರಿಯಾಲಿಟಿ, ಇದು ಪ್ರಾಣಿಶಾಸ್ತ್ರದ ಒಂದು ವಾಸ್ತವ ಕೂಡ ಹೌದು. ಎಷ್ಟೋ ನೀವು ಹಳ್ಳಿಗಳ ಕಡೆ ಎಲ್ಲ ಹೋದರೆ ಆಳವಾದ ಬಾವಿಗಳ ಹತ್ತಿರ, ನೆಲಬಾವಿಗಳ ಹತ್ತಿರ, ಕೆರೆಗಳ ಹತ್ತಿರ, ಬೆಟ್ಟದ ಚಾಚಿನಲ್ಲಿ ಮರದ ಕೊಂಬೆಗಳಿಂದ ನೇತಾಡ್ತಾ ಇರ್ತವೆ ಗೀಜಿಗನ ಗೂಡನ್ನು ನೀವು ನೋಡಬಹುದು. ಆ ಗೂಡುಗಳು ಎಷ್ಟು ಅಪೂರ್ಣವಾಗಿ ಇರ್ತವೆ ಕೆಲವು. ಇದು ಯಾಕೆ ಅಪೂರ್ಣವಾಗಿದೆ ಅಂದರೆ ಹೆಣ್ಣು ಆ ಮಧ್ಯದಲ್ಲೇ ಬಂದು ಇನ್ಸ್ಪೆಕ್ಟ್ ಮಾಡಿ ನೋಡಿ ಇದು ಚೆನ್ನಾಗಿಲ್ಲ, ಪ್ಲ್ಯಾನ್ ಸರಿಯಾಗಿಲ್ಲ, ಇಂಟೀರಿಯರ್ ಸರಿಯಾಗಿಲ್ಲ ಅಂತ ಅದು ಉಪೇಕ್ಷೆ ಮಾಡಿದ ತಕ್ಷಣವೇ ಬೇರೆ ಒಂದು ಗೂಡನ್ನು ಕಟ್ಟುತ್ತೆ. ಆ ಥರ 8-10 ಗೂಡುಗಳನ್ನು ನೇತಾಡಿಸ್ತಾ ಇರ್ತದೆ. ಯಾವುದೋ ಒಂದು ಗೂಡನ್ನು ಯಾವುದೋ ಒಂದು ಪಕ್ಷಿ ಚೆನ್ನಾಗಿ ಕಟ್ಟಿದೆ ಅಂದರೆ ಆಗ ಹೆಣ್ಣು ಅದನ್ನು ಕೂಡುವುದು ಒಪ್ಕೊಳ್ಳೋದಕ್ಕೆ ಬರ್ತದೆ ಅಂತ ಉಂಟು. ಇದನ್ನು ಹೇಳ್ತಾರೆ ಪಕ್ಷಿಶಾಸ್ತ್ರಜ್ಞರು. ಅಂದರೆ ಹೆಣ್ಣಿಗೆ ಆ ಮಟ್ಟದ ಆಯ್ಕೆಯ ಸ್ವಾತಂತ್ರ್ಯ ಪ್ರಾಣಿ ಲೋಕದಲ್ಲಿ ಉಂಟು, ಪಕ್ಷಿ ಲೋಕದಲ್ಲಿ ಉಂಟು. ಅದು ಮನುಷ್ಯ ಲೋಕದಲ್ಲಿ ಯಾಕೆ ಬರಬಾರದು ಅಂತ ಈ ಕಾಲದಲ್ಲಿ ಬಂದಿದೆ. ಹಾಗಾಗಿ ಗಂಡುಗಳು ಬೇಸರ ಪಟ್ಟುಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಕಾಲ ಕೆಟ್ಟೋಯ್ತು, ಮುಂಚೆ ಹೇಗಿತ್ತು ಅಂತ ಅಂದುಕೊಂಡ್ರೆ ಆಗುವಂಥದ್ದಲ್ಲ. ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅದೇ ರೀತಿಯಲ್ಲಿ ಗೂಡು ಕಟ್ಟಬೇಕು ಅಂತಲೇ ಉಂಟು. ಗೀಜಿಗ ಕಾಗೆಯಂತೆ ಕಟ್ಟೋಲ್ಲ ಗೂಡನ್ನು, ಕಾಗೆ ಗೀಜಿಗದಂತೆ ಕಟ್ಟೋಲ್ಲ, ಗಿಳಿ ಎಂದೆಂದೂ ಗೂಡು ಕಟ್ಟೋಲ್ಲ. ಅದ್ಯಾವುದೋ ಮರದ ಪೊಟ್ರೆಗಳಲ್ಲಿ ಅಥವಾ ಯಾವುದೋ ಹಳೆಯ ಗೋಡೆಗಳ ಬಿಲಗಳಲ್ಲಿ ಅಲ್ಲಿ ವಾಸವಾಗುತ್ತದೆ. ಇನ್ಯಾವುದೋ ಗುಹೆಗಳ ಬಂಡೆಗಳ ಸೀಳುಗಳ ಮಧ್ಯದಲ್ಲಿ ಇರುತ್ತದೆ, ಇಲ್ಲ ಮರದ ಮೇಲೆ ಹಾಗೆ ಕೂತ್ಕೊಂಡು ಇರುತ್ತದೆ. ಗಿಳಿ ಗೂಡು ಕಟ್ಟುವಂಥದ್ದಲ್ಲ. ಚಿಪ್ಪಿಗಿನ ಹಕ್ಕಿ ಅಂತ ಉಂಟು, ದರ್ಜಿ ಹಕ್ಕಿ ಅಂತಲೂ ಕರೀತಾರೆ. ಅದು ತುಂಬ ಕೋಮಲವಾಗಿ ಎಲೆಗಳನ್ನೇ ನಾರಿನಿಂದ ನೇಯ್ದು ಅದೊಂದು ಸುಂದರವಾದ ಪೊಟ್ಟಣದ ಆಕಾರದಲ್ಲಿ ಗೂಡು ಕಟ್ಟುತ್ತದೆ. ಹೀಗೆ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಬಗೆಯಾಗಿ ಉಂಟು. ಆ ಥರ ಕಟ್ಟಿಕೊಳ್ಳುತ್ತವೆ, ಒಂದು ಇನ್ನೊಂದನ್ನು ಅನುಕರಿಸೋಲ್ಲ, ಅಷ್ಟು ಸ್ವೋಪಜ್ಞತೆ ಅವುಗಳಿಗೆ ಪರಂಪರೆ ಮೇಲೆ ತುಂಬ ನಚ್ಚಿಕೆ ಉಂಟು. ಮಾನವನಿಗೆ ಹಾಗಲ್ಲ. ಗುಹೆಯಲ್ಲಿದ್ದವನು, ಅದಕ್ಕೂ ಮುಂಚೆ ಮರ ಗಿಡಗಳ ಕೆಳಗೆ ಇದ್ದವನು ಮನೆ ಅಂತ ಮಾಡಿಕೊಂಡ, ಎಷ್ಟೆಲ್ಲ ಮಾಡಿಕೊಳ್ತಾ ಇದ್ದಾನೆ. ಹಾಗಿರುವಾಗ ಅವನಿಗೆ ಪ್ರಾಣಿ ಪಕ್ಷಿಗಳಂತೆ ಪ್ರಕೃತಿಯನ್ನು ನಚ್ಚಬೇಕಾಗಿಲ್ಲ. ಪ್ರಾಣಿ ಪಕ್ಷಿಗಳಂತೆ ಚರ್ಮವನ್ನೇ ಗರಿಯನ್ನೇ ನಚ್ಚಿಕೊಂಡಿಲ್ಲ, ಫರ್ ಅಂತೀವಲ್ಲ, ತುಪ್ಪಟವನ್ನೇ ಅವನು ರಕ್ಷಣೆಗಾಗಿ ಹೊಂದಿಲ್ಲ. ಬೇರೊಂದೆಲ್ಲ ಉಂಟು. ಆ ರೀತಿಯಲ್ಲಿಯೇ ಈ ಮೈಥುನಕ್ಕೂ ಕಾಲ ಅನ್ನುವುದಿಲ್ಲವಾಯಿತು. ಅದರೊಳಗೂ ಮುಂಚೆ ಒಂದು ಮಟ್ಟಕ್ಕೆ ಅನಿವಾರ್ಯತೆ ಇತ್ತು. ಯಾವಾಗ ಅಂದರೆ ಗರ್ಭ ನಿರೋಧಕ ಇದ್ದಾಗ. ಇದೇನು ವಾಲ್ಮೀಕಿ ರಾಮಾಯಣದಲ್ಲಿ ಈ ಮಾತುಗಳೆಲ್ಲ ಆಡ್ತಾ ಇದ್ದೀರಲ್ಲ ನೀವು ಅಂದರೆ ಆಡಲೇಬೇಕು. ಹೌದು, ಅದು ಆರ್ಷ ಕಾವ್ಯದ ಹೃದಯವನ್ನು ತಿಳ್ಕೊಂಡೇ ಹೇಳ್ತಕ್ಕಂಥದ್ದು. ಹೀಗಾಗಿ ಗರ್ಭ ನಿರೋಧವಿಲ್ಲದೆ ಇದ್ದಾಗ ಅನಿವಾರ್ಯವಾಗಿ ಕಾಲವನ್ನು ನೋಡಬೇಕಾಗ್ತಾ ಇತ್ತು. ಆದರೆ ಗರ್ಭ ನಿರೋಧ ಅನ್ನೋದು ಬಂದ ಮೇಲೆ ಗಂಡಿಗೆ ಯಾವ ಮಾತ್ರದ ಹಗುರತನ ಇದೆ, ಹೆಣ್ಣಿಗೂ ಅದೇ ಬಂತು. ತಪ್ಪು ಸರಿ ಅನ್ನೋದಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು. ಆಗಿರುವಂಥದ್ದೇನು, ಆಗ ಹೆಣ್ಣು ಗಂಡಿನಷ್ಟೇ ಸ್ವತಂತ್ರದಿಂದ ವರ್ತಿಸಬಹುದಾದ ಸ್ಥಿತಿ ಬಂತು. ಹೀಗಾಗಿ ಕಾಲ ಬದಲಾದಂತೆ ಈ ಲಿಂಗ ವ್ಯತ್ಯಾಸ ಅನ್ನುವುದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದು ನಮಗೆ ಕಾಣಿಸ್ತಾ ಇದೆ. ಅದರಿಂದ ಆಗ್ತಕ್ಕಂಥದ್ದು ಒಳಿತು ಕೆಡಕುಗಳು ಬೇರೊಂದು ಇವೆ, ಅದು ಬೇರೆಯೇ ವಿಷಯ. ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಾದರೆ ಪ್ರಕೃತಿಯನ್ನು ಮನುಷ್ಯ ಒಂದಿಷ್ಟು ಪಕ್ಕಕ್ಕಿಡ್ತಾ ಗೆಲ್ಲುತ್ತಾ ಬಂದ. ಪ್ರಕೃತಿಯನ್ನು ಮೀರುವಂಥದ್ದು ತುಂಬ ಉತ್ತಮವಾದದ್ದು ಕೂಡ ಹೌದು. ಸಂಸ್ಕೃತಿ ಅಂದರೆ ಪ್ರಕೃತಿಯ ಉತ್ಕೃಷ್ಟವಾದ ಭಾಗ, ಪ್ರಕೃತಿಯ ಉತ್ಕರ್ಷ. ಆ ಪ್ರಕೃತಿಯ ತೆಕ್ಕೆಯಿಂದ ಮೀರಿ ಹೋಗತಕ್ಕಂಥದ್ದೇ ಮೋಕ್ಷ ಅಂತ ಸಾಂಖ್ಯಾದಿ ದರ್ಶನಗಳು ಹೇಳಿವೆ. ವೇದಾಂತ ಕೂಡ ಅದನ್ನು ಮಾಯೆ ಅಂತ ತೆಗೆದುಕೊಂಡು ಪ್ರಕೃತಿಯನ್ನು ಮಾಯಾಮಿಯತಾಂ ತರಂತಿತೆ ಅಂತ ಕೂಡ ಹೇಳಿದೆ. ಹೀಗಾಗಿ ಪ್ರಕೃತಿಯನ್ನು ಮೀರುವುದಾದರೆ ತಪ್ಪಲ್ಲ. ಆದರೆ ಬರುವ ಸಮಸ್ಯೆ ಏನಾಗಿದೆ, ಪ್ರಕೃತಿಯನ್ನು ನಾವು ಮೀರುವ ಜೊತೆಗೆ ಬೇರೊಂದು ಪ್ರಕೃತಿಗೆ ಸಿಕ್ಕಾಕ್ಕೊಳ್ತಾನೂ ಇದ್ದೀವಿ. ಅದು ಆನುಷಂಗಿಕವಾಗಿ ಬರತಕ್ಕಂಥ ಸಮಸ್ಯೆ. ಯಾಕೆಂದರೆ ನಾವು ಪ್ರಕೃತಿಯನ್ನು ಬದಲಾಯಿಸ್ಕೊಳ್ತಾ ಇದ್ದೀವಿ ಹೊರತುನುವೆ ಅದನ್ನು ಅಧಿಗಮಿಸ್ತಾ ಇಲ್ಲ. ವಿ ಆರ್ ಚೇಂಜಿಂಗ್ ದಿ ಪ್ರಾಬ್ಲಮ್ ಬಟ್ ವಿ ಹ್ಯಾವ್ ನಾಟ್ ಸಾಲ್ವ್ಡ್ ಇಟ್. ಸಮಸ್ಯೆಗಳನ್ನು ಬದಲಾಯಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಅದರದೇ ಆದ ಅನುಕೂಲ ಸ್ವಾರಸ್ಯಗಳು ಇವೆ.
ಚೇಂಜ್ ಆಫ್ ಪ್ರಾಬ್ಲಮ್ ಇಟ್ ಸೆಲ್ಫ್ ಇಸ್ ಎ ಸಾರ್ಟ್ ಆಫ್ ಸೊಲ್ಯೂಷನ್. ಬೋರ್ ಹೊಡಿತಾ ಇರುತ್ತೆ, ಒಂದು ಕೆಲಸ ಮಾಡ್ತಾ ಇರೋದು ಇನ್ನೊಂದು ಕೆಲಸ ಮಾಡೋಕ್ಕೆ ಹೋದಾಗ ಅದಕ್ಕೊಂದು ನೆಮ್ಮದಿ ಇರುತ್ತದೆ, ಅದಕ್ಕೊಂದು ಸೌಖ್ಯ ಇದೆ, ಸೊಗಸಿದೆ ಅಂತ ಕೂಡ ಹೇಳಬಹುದು. ಒಟ್ಟಿನಲ್ಲಿ ಅಹಲ್ಯೆಯನ್ನು ಇಂದ್ರ ಬಂದು ಕೇಳುವುದು ಈ ಅರ್ಥದಲ್ಲಿಯೇ. ನಮಗೆ ಹೊತ್ತು ಗೊತ್ತು ಅನ್ನುವುದೇನು ಬೇಕಾಗಿಲ್ಲ, ಕಾಮವೇ ಹೊತ್ತು ಗೊತ್ತು, ಮತ್ಯಾವುದೂ ಇಲ್ಲ ಅಂತ. ಸಂಗಮಂ ತ್ವಹಮಿಚ್ಛಾಮಿ ತ್ವಯಾ ಸಹ ಸುಮಧ್ಯಮೆ ಮುನಿವೇಶಂ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್. ನೇರವಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಆಗ ಇಂದ್ರನನ್ನು ನೋಡಿ ಅಹಲ್ಯೆಗೆ ಕುತೂಹಲ ಬಂತು. ದುರ್ಮೇಧ ಕೆಟ್ಟ ಬುದ್ಧಿಯವಳು ಅಂತಾರೆ. ಇಂದ್ರ ಕೆಟ್ಟ ಬುದ್ಧಿಯವನಲ್ವೋ, ಅವನನ್ನು ದುರ್ಮೇಧ ಅಂತ ಹೇಳಬೇಕಲ್ವಾ? ಇಬ್ಬರಿಗೂ ಸಮಾನವಾಗಿ ಅನ್ವಯವಾಗುವ ವಿಶೇಷಣ. ಹೋಗಲಿ, ಇಷ್ಟು ಸುಂದರಿಯಾದ ಹೆಣ್ಣಿದ್ದಾಳೆ, ಮೂಗು ಹಿಡ್ಕೊಂಡಿದ್ದನುವೆ ವರ್ಷಗಟ್ಟಲೆ ತಪಸ್ಸು ಮಾಡುವ ಗೌತಮ ದುರ್ಮೇಧ ಅಲ್ವೋ? ಇಷ್ಟು ಅಗಟ ವಿಗಟವನ್ನು ಮಾಡಿದನಲ್ಲ ಆ ಕಾಮ, ಅವನು ದುರ್ಮೇಧ ಅಲ್ವೋ? ದಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ ಅಂತ ಹೇಳಬೇಕಾಗುತ್ತದಲ್ಲ. ಭರ್ತೃಹರಿಯ ನಿರ್ವೇದಕ್ಕೆ ಕಾರಣವಾದ ಕಥೆ ನಮಗೆ ಗೊತ್ತೇ ಇರತಕ್ಕಂಥದ್ದು. ಅವನು ಮಹಾಕವಿರ್ ಮಹಾವಿದ್ವಾನ್ ಏಕೋ ಭರ್ತೃಹರಿರ್ ಸ್ಮೃತಃ ಅಂತ ಬಹಳ ಪ್ರಖ್ಯಾತಿ ಪಡೆದಂಥವನು. ಸಾಂಪ್ರದಾಯಿಕವಾದ ಕಥೆಗಳ ಪ್ರಕಾರ ನೋಡುವುದಿದ್ದರೆ ಆಚಾರ್ಯ ಶಂಕರ ಭಗವತ್ಪಾದರ ಗುರು ಗೋವಿಂದ ಭಗವತ್ಪಾದರ ಮಗ ಭರ್ತೃಹರಿ ಅಂತ ಹೇಳ್ತಾರೆ. ಓಂಕಾರೇಶ್ವರ ಅಂತ ಯಾವುದು ನರ್ಮದಾ ನದಿ ತೀರದಲ್ಲಿದೆ, ಅಲ್ಲಿ ಅವರು ಗೋವಿಂದ ಭಗವತ್ಪಾದರಿದ್ದದ್ದು. ಅವರ ಪೂರ್ವಾಶ್ರಮ ಚಂದ್ರಶರ್ಮ ಅಂತ ಹೆಸರು. ಅವರಿಗೆ ಇದ್ದ 4 ವರ್ಣದ ಪತ್ನಿಯರಲ್ಲಿ ಇವನು ಕ್ಷತ್ರಿಯ ಮಹಾರಾಜನ ಇವನು ಬ್ರಾಹ್ಮಣ ಕನ್ಯೆಯಲ್ಲಿ ಹುಟ್ಟಿದಂಥವನು. ಕ್ಷತ್ರಿಯರಲ್ಲಿ ಹುಟ್ಟಿದಂಥವನು ವಿಕ್ರಮಾದಿತ್ಯ, ವೈಶ್ಯರಲ್ಲಿ ಹುಟ್ಟಿದಂಥವನು ಭಟ್ಟಿ. ಭಟ್ಟಿ ವಿಕ್ರಮಾದಿತ್ಯ ಕಥೆಗಳೆಲ್ಲ ಅಲ್ಲಿಂದ ಬಂದಿದ್ದು. ಹೀಗೆಲ್ಲ ಕಥೆಗಳು ಉಂಟು. ಇರಲಿ, ಭರ್ತೃಹರಿ ಮಹಾರಾಜನಾಗಿದ್ದವನು ವೈರಾಗ್ಯವನ್ನು ಹೊಂದಿ ಎಲ್ಲವನ್ನ ಬಿಟ್ಟು ಒಂದು ಗುಹೆ, ಉಜ್ಜಯಿನಿಯಲ್ಲಿ ಈಗಲೂ ಇದೆ ಭರ್ತೃಹರಿ ಗುಹಾ ಅಂತಲೇ ತೋರಿಸ್ತಾರೆ, ಅಲ್ಲಿ ಆತ ತಪಸ್ಸು ಮಾಡ್ತಾ ಇದ್ದ. ಕಾರಣ ಏನು ಅಂತ ಒಂದು ಕಥೆ ಉಂಟಲ್ಲ. ಒಬ್ಬ ತಪಸ್ವಿ ತನ್ನ ತಪಫಲವನ್ನು ಅವನ ಮುಂದೆ ತಂದಿಟ್ಟ. ಅದೊಂದು ಹಣ್ಣಿನ ರೂಪದಲ್ಲಿತ್ತು. ಇದನ್ನು ತಿಂದವನಿಗೆ ಮುಪ್ಪು ಇಲ್ಲ, ದೀರ್ಘಕಾಲದ ಬದುಕುಂಟು, ಜರಾಮರಳಗಳನ್ನು ಒಂದಷ್ಟು ಮಟ್ಟಿಗೆ ಗೆಲ್ತಾನೆ. ನೀನು ಲೋಕೋತ್ತರವಾದ ವ್ಯಕ್ತಿತ್ವವುಳ್ಳ ಮಹಾರಾಜ, ನೀನು ಪಡೆದ್ರೆ ಒಳ್ಳೆಯದು ಅಂತ ಕೊಟ್ಟಿದ್ದೀನಿ ಅಂತ ಕೊಟ್ಟು ಹೋದ. ಅವನಿಗೆ ಅವನ ಹೆಂಡತಿ ಮೇಲೆ ತುಂಬ ಪ್ರೀತಿ. ಹಾಗಾಗಿ ಆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಹೆಂಡತಿಗೆ ಕೊಟ್ಟ. ಅಂದರೆ ನೋಡಿ, ಅಹಂ ನಾನು ಅನ್ನೋದಕ್ಕಿಂತ ಮಮ ನನ್ನದು ಅನ್ನೋದ್ರ ಮೇಲೆ ಹೆಚ್ಚಿನ ಪ್ರೀತಿ ಇರ್ತದೆ. ಹಾಗಲ್ಲವಾದರೆ ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಪ್ರೀತಿಸ್ತಾರೆ, ತುಂಬ ಅತಿಶಯವಾದದ್ದಲ್ವ. ಆಮೇಲೆ ಹೆಂಡತಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ. ಅವಳು ಚೆನ್ನಾಗಿದ್ದರೆ ತಾನು ಚೆನ್ನಾಗಿದ್ದಂತೆ ಅಂತ. ಹೆಂಡತಿಗೆ ಮತ್ತೊಬ್ಬನಲ್ಲಿ ಆಸಕ್ತಿ ಇದೆ. ಹಾಗಾಗಿ ಸಂಜೆ ಅವನು ತಂದು ಕೊಟ್ಟ ಹೆಂಡತಿಗೆ. ಮಧ್ಯಾಹ್ನ ಓಲಗದಲ್ಲಿದ್ದಾಗ ಆ ಹಣ್ಣನ್ನು ಋಷಿ ತಂದು ಕೊಟ್ಟ. ಸಂಜೆ ಅಂತಃಪುರದಲ್ಲಿ ಹೆಂಡತಿಗೆ ಕೊಟ್ಟ. ಅವಳು ರಾತ್ರಿ ಹೊತ್ತಿಗೆ ತನ್ನ ಇನಿಯನೊಬ್ಬನಿಗೆ, ರಾಜಪುರುಷ ಅವನೊಬ್ಬ, ಅವನು ಯಾವುದೋ ಅರಮನೆಯ ಉದ್ಯೋಗದಲ್ಲಿದ್ದ ದೊಡ್ಡ ರಾಜೋದ್ಯೋಗಿ, ಅವನಿಗೆ ಕೊಟ್ಟಳು. ಅವನು ಅದನ್ನು ತಾನು ತಿಂದೆ. ತನ್ನ ಪ್ರೇಯಸಿಯೊಬ್ಬಳಿದ್ದಳು ರಾಜನರ್ತಕಿ, ಅವಳಿಗೆ ರಾತ್ರಿಯ ಕೊನೆಯ ಪ್ರಹರದಲ್ಲಿ ಹೋಗಿ ಕೊಟ್ಟ. ರಾಜನರ್ತಕಿ ಇಷ್ಟು ಒಳ್ಳೆಯ ಹಣ್ಣನ್ನು ತಾನು ಬಳಸುವುದಲ್ಲ, ನಮಗೆಲ್ಲರಿಗೂ ಒಳಿತನ ಮಾಡುವ ಮಹಾರಾಜ ಇದ್ದಾನೆ ಅಂತ ಮರುದಿವಸ ಬೆಳಗ್ಗೆ ಮಹಾರಾಜನ ತಂದು ಕೊಟ್ಟಳು. ನಿನ್ನೆ ಸಂಜೆ ಅಂತಃಪುರದಲ್ಲಿ ಹೆಂಡತಿ ಕೊಟ್ಟರೆ ಬೆಳಗ್ಗೆ ಇದು ತನ್ನ ಕೈಗೆ ಬಂದಿದೆ ರಾಜನರ್ತಕಿಯ ಮೂಲಕವಾಗಿ. ಅದನ್ನೆಲ್ಲ ಮತ್ತೆ ರಿವರ್ಸ್ ಇಂಜಿನಿಯರಿಂಗ್ ಅಂತಾರಲ್ಲ, ಹಿಂದಿನಿಂದ ಹೋಗಿ ತಳಕೆ ಹಾಕಿ ತಾಳೆ ಹಾಕಿ ನೋಡ್ತಾ ಬಂದ. ಯಾಂ ಚಿಂತಯಾಮಿ ಸತತಂ ಮೈಸಾ ವಿರಕ್ತ. ಯಾವಳನ್ನು ತಾನು ಇಷ್ಟಪಟ್ಟು ನಿರಂತರವಾಗಿ ಆಲೋಚನೆ ಮಾಡ್ತೀನೋ ಅವಳಿಗೆ ತನ್ನ ಮೇಲೆ ಪೂರ್ಣವಾದ ಪ್ರೀತಿ ಇಲ್ಲ. ಸಾಪಿ ಅನ್ಯಮಿಚ್ಛತೆ, ಮತ್ತೊಬ್ಬನ್ನು ಇಷ್ಟಪಡ್ತಾಳೆ. ಹೋಗಲಿ, ಅವಳಿಗಾದರೂ ದಕ್ಕತಾ ಅಂದರೆ ಜನೋಪಿ ಅಯಂ ಅನ್ಯಸಕ್ತ. ಅವಳ ಬಾಯ್ ಫ್ರೆಂಡು ಮತ್ತೊಬ್ಬ ಗರ್ಲ್ ಫ್ರೆಂಡಲ್ಲಿ ಆಸಕ್ತಿ ಹೊಂದಿದ್ದಾನೆ. ಅವನಿಗೇನು ದಾಕ್ಷಿಣ್ಯವೋ ಮಹಾರಾಣಿಯ ಜೊತೆ. ರಾಣಿಗೆ ರಾಜನಲ್ಲಿ ದಾಕ್ಷಿಣ್ಯದಿಂದ ಪ್ರೀತಿ ತೋರಿಸ್ತಾ ಇದ್ದಳು, ರಾಣಿಯಲ್ಲಿ ದಾಕ್ಷಿಣ್ಯದಿಂದ ಆ ರಾಜೋದ್ಯೋಗಿ ಪ್ರೀತಿ ತೋರಿಸ್ತಾ ಇದ್ದ. ಆ ರಾಜನರ್ತಕಿ ಅಸ್ಮತ್ಕೃತೇಚ ಪರಿತುಷ್ಯತಿ ಕಾಚಿದನ್ಯ, ಈ ರಾಜನ ಮೇಲೆ ಪ್ರೀತಿ ಇಟ್ಟುಕೊಂಡು ಇವಳು ಬಂದು ತಂದು ಕೊಟ್ಲು. ಧಿಕ್ತಾಂಚ, ರಾಣಿಗೆ ಧಿಕ್ಕಾರ. ತಂಚ, ಆ ರಾಜೋದ್ಯೋಗಿಗೆ ಧಿಕ್ಕಾರ. ಇಮಾಂಚ, ಈ ನರ್ತಕಿಗೆ ಧಿಕ್ಕಾರ. ಮಾಂಚ, ತನಗೂ ಧಿಕ್ಕಾರ. ಮದನಂಚ, ಇವೆಲ್ಲ ಅಕಟ ವಿಕಟ ಮಾಡಿದಂಥ ಕಾಮನಿಗೂ ಧಿಕ್ಕಾರ ಅಂತ ವಿರಕ್ತಿಯಿಂದ ಈ ಪದ್ಯವನ್ನು ಹೇಳಿ, ಅದಕ್ಕೆ ಮುನ್ನ ಅವನು ಶೃಂಗಾರ ಶತಕ ನೀತಿ ಶತಕ ಬರೆದು ಅವನು ಗುಹಾಸ್ಥನಾಗ್ಬಿಟ್ಟು ಗುಹೆಯಲ್ಲಿ ನಿಂತು ವೈರಾಗ್ಯ ಶತಕ ಬರೆದ ಅಂತ ಹೇಳ್ತಾರೆ.
ಕಥೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ವೈರಾಗ್ಯ ಶತಕ ಓದಿದರೆ ಮಾತ್ರ ಈ ಮಹಾಕೃತಿಯನ್ನು ಬರೆಯೋದಕ್ಕೆ ಈ ಮಟ್ಟದ ವೈರಾಗ್ಯ ಬಂದಿರಲೇಬೇಕು ಅಂತ ಅನಿಸುತ್ತದೆ. ಇನ್ನು ಎಷ್ಟೋ ಜನ ಬರೆದಿದ್ದಾರೆ, ಸಿಂಗನ ಮುಂದೆ ಮಂಗ ಅಂತ ಬೇರೆ ಬೇರೆ ವೈರಾಗ್ಯ ಶತಕಗಳು. ಅದನ್ನು ನೋಡಿದ್ರೆ ನಮಗೆ ಕಾವ್ಯದ ಬಗ್ಗೆ ವೈರಾಗ್ಯದ ಬಗ್ಗೆ ವೈರಾಗ್ಯ ಬರುತ್ತದೆ. ಭರ್ತೃಹರಿ ಶತಕ ಮಾತ್ರ ಲೋಕೋತ್ತರವಾದ ವೈರಾಗ್ಯ ಶತಕ. ಆ ಥರ 3 ಶತಕಗಳಲ್ಲಿ ಅಪ್ರತಿಮವಾದದ್ದು ವೈರಾಗ್ಯ ಶತಕ. ಹಿಂದೆಯೇ ಅದರ ಬಗ್ಗೆ ಇಲ್ಲಿ ಹೇಳಿಯೂ ಇದ್ದೀನಿ. ಇದು ಈ ಸನ್ನಿವೇಶ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಮಹರ್ಷಿಗಳಿಗೆ ಇದನ್ನು ಜನಕ್ಕೆ ತಿಳಿಸಬೇಕು ಅಂತಿದೆ. ಮತ್ತು ಹೆಚ್ಚಾಗಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಮುಂದೆ ಮದುವೆಯಾಗಲಿರುವ ರಾಮನಿಗಿಂತ ಕಥೆ ಹೇಳಬೇಕು ಅಂತಿದೆ. ದುರ್ದೈವ ಏನಂದರೆ ರಾಮನು ಇದರಿಂದ ಪೂರ್ಣ ಪಾಠ ಕಲಿತಂತೆ ಕಾಣಲಿಲ್ಲ. ಏನು ಮಾಡೋದು? ಕೇಳಿದ್ದನ್ನೆಲ್ಲ ಕಲಿಯೋಕ್ಕಾಗತ್ತಾ? ಕಲಿತದ್ದನ್ನೆಲ್ಲ ಅನುಸರಿಸೋಕ್ಕಾಗತ್ತಾ? ಅನುಸರಿಸಿದ್ದೆಲ್ಲ ಸಾಫಲ್ಯವನ್ನು ಹೊಂದುತ್ತಾ? ಸಾಫಲ್ಯ ಹೊಂದಿದ್ದೆಲ್ಲ ಸಂತೋಷ ಕೊಡುತ್ತದೆ? ಇಲ್ಲ. ವಿ ಮೇ ಅಚೀವ್ ಥಿಂಗ್ಸ್, ಸಾಫಲ್ಯ, ಬಟ್ ವಿ ಮೇ ನಾಟ್ ಬಿ ಹ್ಯಾಪಿ ವಿತ್ ಅವರ್ ಅಚೀವ್ಮೆಂಟ್ಸ್. ಇದೆಲ್ಲವೂ ಆಗುತ್ತದೆ. ಇದು ಕಂಡಂತೆ ಆ ಹಿನ್ನೆಲೆ. ಆದರೆ ಪುರಾಣಾಂತರಗಳಲ್ಲಿ ಬೇರೊಂದಿಷ್ಟು ಕಥೆಗಳು ಇವೆ. ಅವನ್ನು ಗಮನಿಸಿಕೊಂಡ್ರೆ ಸ್ವಾರಸ್ಯ ಉಂಟು. ಅದಂದರೆ ಅಹಲ್ಯೆ ಬ್ರಹ್ಮ ಮಾನಸ ಸೃಷ್ಟಿ. ಇಲ್ಲಿ ಅದೇನು ಪೂರ್ವೋತ್ತರ ಬರೋದಿಲ್ಲ. ಬ್ರಹ್ಮ ಒಮ್ಮೆ ಅತಿ ಸುಂದರಿಯಾದ ಕನ್ಯೆಯನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನಿಸಿದ. ಹಲ್ಯ ಅಂದರೆ ದೋಷ ಅಂತ ಒಂದು ಅರ್ಥ. ಆ ಹಲ್ಯವೇ ಇಲ್ಲದೆ ಇದ್ದವಳು ಅಹಲ್ಯ, ದೋಷರಹಿತಳಾದವಳು. ತಿಲೋತ್ತಮೆ ಅಂತ ನಾವೇನು ಹೇಳ್ತೀವಿ, ಎಲ್ಲ ಸೃಷ್ಟಿಯ ಸೊಗಸುಗಳಲ್ಲಿಯೂ ಒಂದೊಂದು ಎಳ್ಳಿನಷ್ಟು ಉತ್ತಮವಾದದ್ದನ್ನೆಲ್ಲ ತಂದು ನಿರ್ಮಾಣ ಮಾಡಿದ್ದು ಅಂತ ತಿಲೋತ್ತಮೆಯನ್ನು. ಕಾಳಿದಾಸ ಹೇಳ್ತಾನೆ, ಸರ್ವೋಪಮಾದ್ರವ್ಯ ಸಮುಚ್ಚಯೇನ ಪಾರ್ವತಿಯನ್ನು ನಿರ್ಮಾಣ ಮಾಡಿದ್ದು. ಆ ರೀತಿಯಲ್ಲಿ ಅಹಲ್ಯೆಯನ್ನು ನಿರ್ಮಾಣ ಮಾಡಿದ. ಬ್ರಹ್ಮ ತದೇಕ ಶ್ರದ್ಧೆಯ ಆಸಕ್ತಿಗಳಿಂದ ಒಂದು ನಿರ್ಮಾಣ ಮಾಡ್ತಾನೆ ಅಂದರೆ ಅದಕ್ಕೆ ಎಂಥ ಮಹತ್ವ ಇರಬೇಕು ನಮಗೆ ಗೊತ್ತಾಗುತ್ತದೆ. ಶ್ರೀಹರ್ಷ ತನ್ನ ನಾಟಕದಲ್ಲಿ ಒಂದು ಕಡೆ ಹೇಳ್ತಾನೆ, ಒಬ್ಬ ಸುಂದರಿಯನ್ನು, ರತ್ನಾವಳಿಯನ್ನು, ಪ್ರಿಯದರ್ಶಿಕೆಯನ್ನು ಬ್ರಹ್ಮ ನಿರ್ಮಾಣ ಮಾಡಬೇಕಾದ್ರೆ ಒಂದು ಗೊಂಬೆಯನ್ನು ಮಾಡಬೇಕು ಅಂದರೆ, ಮುಖ ತಿದ್ದಬೇಕು ಅಂತಂದರೆ ಕೈಯೆಲ್ಲ ಗೊಂಬೆನ ಹಿಡ್ಕೋತೀವಿ. ಅದು ಏಣುದ್ದದ್ದೋ ಮೊಳದುದ್ದದ್ದೋ ಗೊಂಬೆ. ಸಹಜವಾಗಿ ಸೊಂಟ ಹತ್ರ ಹಿಡ್ಕೋತೀವಿ. ಹಿಡ್ಕೊಂಡು ಮುಖ, ಮುಂಗುರುಳು ಎಲ್ಲ ತಿದ್ದುತ್ತೀವಿ. ಹಾಗೆ ತಿದ್ದದಂತೆ ತುಂಬ ಕಾಲ ಮುಖಾನ ತಿದ್ದುತ್ತಾ ಮುಂಗುರುಳನ್ನೆಲ್ಲ ನವರು ಮಾಡ್ತಾ ಅದನ್ನು ಗುಂಗುರಾಗಿ ಮಾಡ್ತಾ ಇದ್ದ. ಹಾಗಾಗಿ ಬಹಳ ಹೊತ್ತು ಸೊಂಟದ ಮೇಲೆ ಕೈ ಹಿಡ್ಕೊಂಡಿರಬೇಕಾಯಿತು. ಅದರಿಂದ ಸೊಂಟ ತೆಳ್ಳಗಾಯಿತು ಅವಳಿಗೆ ಅಂತ. ಈ ರೀತಿಯಾದ ಕವಿಕಲ್ಪನೆಗಳನ್ನು ಎಷ್ಟೋ ಮಾಡ್ತಾರೆ. ಹೀಗೆ ಅಹಲ್ಯೆಯನ್ನು ತದೇಕ ದೀಕ್ಷೆಯಿಂದ ನಿರ್ಮಾಣ ಮಾಡ್ದ. ನಿರ್ಮಾಣವಾಗ್ತಿದ್ದಂತೆ ಯಾವುದೋ ಕಾರ್ಯಾಂತರದಿಂದ ಇಂದ್ರ ಅಲ್ಲಿಗೆ ಬಂದು ನೋಡಿದ. ನೋಡಿದವನೇ ಇಷ್ಟು ಸುಂದರಿಯನ್ನು ತನಗೆ ಬೇಕು ಅಂದುಕೊಂಡ. ಇದು ಸಕಲ ಜೀವ ಸ್ವಭಾವ. ಚೆನ್ನಾಗಿರುವ ವಸ್ತುವನ್ನು ನೋಡಿದ ಮೇಲೆ ಇದು ಚೆನ್ನಾಗಿದೆ ಅಂತ ಅಲ್ಲಿಗೆ ನಿಲ್ಲೋಲ್ಲ, ಇದು ನನಗೂ ಬೇಕು ಅಂತ ಅನಿಸುತ್ತದೆ. ಕೆಲವೊಮ್ಮೆ ನನಗೆ ಕೊಡಿ ಅಂತಲೂ ಕೇಳುವುದಾಗುತ್ತದೆ. ಸ್ವಲ್ಪ ಸಭ್ಯತೆ ಶಿಷ್ಟತೆ ಇದ್ದರೆ ಇಂಥದ್ದಿಂದೆಲ್ಲಾದರೂ ಸಿಗುತ್ತಾ, ನನಗೂ ಬೇಕು ಅಂತ. ತತ್ಸದೃಶವಾದದ್ದು, ತತ್ಸಾಜಾತ್ಯವಾದದ್ದು ಆ ತರಹ. ಹಾಗೆ ಇಂದ್ರ ತನಗೆ ಉಳಬೇಕು ಅಂತಂದು. ಆಗ ಬ್ರಹ್ಮ ಹೇಳ್ತಾನೆ, ಇಲ್ಲ, ಇವಳನ್ನ ನಾನು ಕೊಡಬೇಕು ಅಂತಂದರೆ ತುಂಬ ದೊಡ್ಡ ಪುಣ್ಯಾತ್ಮನಿಗೆ ಕೊಡಬೇಕು. ಯಾರು ಭೂಪ್ರದಕ್ಷಿಣೆಯನ್ನು ಮಾಡ್ತಾನೋ ಅವನಿಗೆ ಕೊಡ್ತೀನಿ ಅಂತ. ಭೂಪ್ರದಕ್ಷಿಣೆ, ಜಗತ್ ಪ್ರದಕ್ಷಿಣೆ ಮಾಡುವುದು ಒಂದು ಪುಣ್ಯ ಕಾರ್ಯ ಅಂತ. ಇಂದ್ರ ತಕ್ಷಣವೇ ಹೊರಟ ಉಚ್ಚೈಶ್ರವಸ್ಸಿನ ಮೇಲೆ ಕೂತ್ಕೊಂಡು ವೇಗವಾಗಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ. ಅದೇ ಹೊತ್ತಿಗೆ ನಾರದ ಬಂದರು. ನಾರದ ಮಹರ್ಷಿಗಳು ಬಂದಲ್ಲಿ ಕಥೆ ಯಾವ್ಯಾವುದೆಲ್ಲ ತಿರುವನ್ನು ತಗೊಳ್ಳುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ನನಗೆ ನಮ್ಮ ಪುರಾಣ ಋಷಿಗಳಲ್ಲಿ ತುಂಬ ಇಷ್ಟವಾದವರು ನಾರದ ಮಹರ್ಷಿ. ನನಗೇನಾದರೂ ಋಷಿತ್ವ ಬಂದರೆ ನಾರದತ್ವವೇ ಬರಲಿ ಅಂತ ಆಸೆ ಪಡ್ತೀನಿ. ತುಂಬ ಸುಖವಾದಂಥದ್ದು ಬದುಕದು. ಒಳ್ಳೆ ಕಲೆ, ಸಂಗೀತ ಕಲೆ ಉಂಟು, ವೀಣಾವಾದನ ವಾದ್ಯವೂ ಉಂಟು, ಮತ್ತು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ನೃತ್ಯ ಮಾಡತಕ್ಕಂಥ ಹರಿದಾಸರವರು. ಹೀಗಾಗಿ ಗೀತ, ವಾದ್ಯ, ನೃತ್ಯ, ತೌರ್ಯತ್ರಿಕಂ ನೃತ್ಯ ಗೀತಂ ವಾದ್ಯಂ ನಾಟ್ಯಮಿದಂ ತ್ರಯಂ 3 ಇದೆ. ಇನ್ನು ಎಲ್ಲಕ್ಕೂ ಪಾಪ ಪರಿಹಾರಕಾರಿಯಾದಂಥ ನಾರಾಯಣ ನಾಮಧೇಯ ಸ್ಮರಣೆ ನಿತ್ಯವೂ ಮಾಡುವುದಾಗುತ್ತದೆ. ಆಮೇಲೆ ಅವರಿಗೆ ಒಂದು ರೀತಿ ಮಲ್ಟಿಪಲ್ ಎಂಟ್ರಿ ವೀಸಾ ಟು ಎವ್ರಿ ಕಂಟ್ರಿ, ಎವ್ರಿ ವರ್ಲ್ಡ್ ಅಂತ. ಅಷ್ಟು ಮಾತ್ರವಲ್ಲ, ಎಷ್ಟೋ ಕಡೆ ಸಿಟಿಸನ್ಶಿಪ್ ಅಂತ ಕೊಡ್ತಾರೆ. ಎಷ್ಟೋ ನಗರಗಳಿಗೆ ನಗರ ಪಿತೃಗಳು, ಮೇಯರ್ಗಳು ಬೀಗದ ಕೈ ಅಂತ ಕೊಡ್ತಾರೆ. ಅಂದರೆ ನಮ್ಮ ಮನೆ ಪೆಟ್ಟಿಗೆ ಬೀಗದ ಕೈ ಕೊಟ್ಟಿದ್ದೀವಿ ಅಂದರೆ ನಮ್ಮವ್ರನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ. ನೋಡಿ, ಮಿಕ್ಕ ಋಷಿಗಳನ್ನೆಲ್ಲ ರಾಕ್ಷಸರು ಎಷ್ಟು ಅಷ್ಟಮಿಯಲ್ಲಿ ಹಿಡಿದು ಪಂಚಮಿಯಲ್ಲಿ ಹಾಕಿ ಹಿಂಸೆ ಮಾಡಿದ್ರು. ಆದರೆ ನಾರದರನ್ನು ಯಾರಾದರೂ ಒಬ್ಬ ರಾಕ್ಷಸ ತೊಂದರೆ ಕೊಟ್ಟಿದ್ದು ಉಂಟೆ? ಎಲ್ಲ ರಾಕ್ಷಸರ ಹತ್ರಕ್ಕೂ ಅವರು ಸಲೀಸಾಗಿ ಹೋಗಿ ಬಂದು ಮಾಡ್ತಾ ಇದ್ರು. ಅವರು ನಾರಾಯಣ ಸ್ಮರಣೆಯನ್ನು ಬಿಡಲಿಲ್ಲ.
ರಾಕ್ಷಸರ ಜೊತೆ ಸೇರಲಿಲ್ಲ, ಆದರೆ ಗೌರವ ಮಾತ್ರ ಪಡ್ಕೊಂಡ್ರು. ಮತ್ತೆ ಯಥೇಷ್ಟವಾಗಿ ವಿನೋದ, ಕಲಹ ಭೋಜನ, ಅದು ಮತ್ತೆ ಲೋಕ ಕಲ್ಯಾಣವೇ ಆಗುತ್ತದೆ. ಹೀಗೆ ಕಂಡಾಗ ಮತ್ತೊಬ್ಬ ಋಷಿಗಳಿಗೆ ಈ ರೀತಿಯಾದ ವೈಚಿತ್ರ್ಯ, ಈ ರೀತಿಯಾದ ವೈಭವ ಇಲ್ಲ. ಹಾಗಾಗಿ ಆದರೆ ನಾರದರಾಗಬೇಕು. ಇಲ್ಲಿ ಸುಮ್ಮನೆ ಗಡ್ಡ ಬೆಳೆಸ್ಕೊಂಡು ಜಟೆ ಕಟ್ಟಿಕೊಂಡು ಯಾವುದೋ ಆಶ್ರಮದಲ್ಲಿ ಮೂಗಿಡ್ಕೊಂಡು ಕೂತ್ಕೊಳ್ತಕ್ಕಂಥ, ಯಾವುದೋ ರಾಕ್ಷಸನ ಹತ್ರ ತದಗಿಸ್ಕೊಳ್ತಕ್ಕಂಥದ್ದು, ಇನ್ಯಾವುದೋ ರಾಜನ ಹತ್ರ ಬಯಸ್ಕೊಳ್ತಕ್ಕಂಥದ್ದು, ಮಾತಾಡಿದ್ರೆ ಯಾರ ಮೇಲೋ ಶಾಪ ಕೊಡುವಂಥದ್ದು, ಇಲ್ಲ ಯಾವಳು ಅಪ್ಸರೆ ಬಂದು ತಪೋಭಂಗ ಮಾಡಿ ಹಾಳಾಗುವಂಥದ್ದು. ನಾರದರನ್ನು ಒಮ್ಮೆನೂ ಯಾವ ಅಪ್ಸರೆನೂ ಏನೂ ಕೆಣಕಿದ್ದೂ ಇಲ್ಲ. ನಿಶ್ಚಿಂತವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಾರದರು ಅಲ್ಲಿಗೆ ಬಂದರು. ಅವ್ರು ಬಂದರು ಅಂತಂದರೆ ಇಸ್ಪೇಟಾಟದಲ್ಲಿ ಜೋಕರ್ ಬಂದಂತೆ, ಏನೋ ತಾರುಮಾರಾಗ್ಬಿಡ್ಬೋದು. ಹಾಗಾಗಿ ವಿಷಯ ಏನು ಅಂತ ಗೊತ್ತಾಯಿತು. ತಕ್ಷಣವೇ ಎಲ್ಲಿಯೋ ತಪಸ್ಸು ಮಾಡ್ತಾ ಕೂತಂತ ಗೌತಮರ ಹತ್ರಕ್ಕೆ ಹೋದರು. ಈ ನಮ್ಮ ಋಷಿಗಳಿಗೆ ಸಂಸಾರ ಯಾಕೆ ಅಂದರೆ ಪಿತೃಣ ತೀರಿಸೋದಿಕ್ಕೆ ಅಂತ. ತುಂಬ ತುಂಬ ಬಹಳ ಅರಸಿಕತೆ ಇದು, ಅನ್ಯಾಯದ್ದು ಕೂಡ ಅಂತ ಹೇಳ್ಬೋದಾದಂಥದ್ದು. ಅವರು ತಪಸ್ಸು ಮಾಡ್ತಾಯಿದ್ರು. ಆಗ ಅವ್ರ ಬಳಿ ಹೋಗಿ ಪಿತೃಣ ತೀರಿಸಬೇಕು, ಸಂಸಾರಿ ಆಗಬೇಕು, ಒಬ್ಬ ಹೆಂಡತಿ ಬೇಕು ಅಂತಿದ್ರಲ್ಲಪ್ಪ, ಬನ್ನಿ ಅಂತ ಹೇಳ್ಬಿಟ್ಟಂದು ಆಗಷ್ಟೇ ಕರು ಇನ್ನೇನು ಹಾಕಲಿರುವ ಹಸುವಿಗೆ ಪ್ರದಕ್ಷಿಣೆ ಮಾಡಿಸಿದ್ರು ಅಂತ ಕಥೆ ಬರ್ತದೆ. ಇನ್ನೇನು ಪ್ರಸೂಯಮಾನ ಗೌ, ಹೆರಿಗೆ ಆಗಬೇಕಾದಂಥ ಹಸು ಹೆರಿಗೆ ಆಗ್ತಾ ಇರೋದನ್ನು ವಿಧಿವತ್ತಾಗಿ ಪ್ರದಕ್ಷಿಣೆ ಮಾಡಿದ್ರೆ ಭೂಪ್ರದಕ್ಷಿಣೆಯ ಪುಣ್ಯ ಅಂತ ಯಾರೋ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದನ್ನು ಅನುಲ್ಲಂಘನೀಯವಾಗಿ ತೆಗೆದುಕೊಳ್ಬೇಕು. ಬ್ರಹ್ಮನೂ ತೆಗೆದುಕೊಳ್ಬೇಕು, ಇಂದ್ರನೂ ತೆಗೆದುಕೊಳ್ಬೇಕು, ಪರಮೇಶ್ವರನೂ ತೆಗೆದುಕೊಳ್ಬೇಕು, ಮಹಾವಿಷ್ಣುವು ತೆಗೆದುಕೊಳ್ಬೇಕು. ಹಾಗಾಗಿ ಚುಟಿಕೆ ಚಪ್ಪರ ಹಾಕದಂತೆ ಮುಗಿದೋಗ್ಬಿಡ್ತು ಭೂಪ್ರದಕ್ಷಿಣೆ. ಇಂದ್ರ ಇನ್ನೂ ಮಾಡ್ತಾ ಇದ್ದಾನೆ, ಇನ್ನೂ ಅರ್ಧವೋ ಮುಕ್ಕಾಲೂ ಆಗಿಲ್ಲ. ಹೋದರು ಬ್ರಹ್ಮನ ಹತ್ರಕ್ಕೆ, ಪಾಪ ಕರ್ಕೊಂಡು. ಇವರು ಗೌತಮರೇನು ನವಮನ್ಮಥರೇ ಅಲ್ಲ. ಎಂಥ ನವಮನ್ಮಥರು ತಪಸ್ಸು ಮಾಡ್ತಾ ಇದ್ದರೆ ಜಟಾಜೂಟ ಕಟ್ಟಿಕೊಂಡು ಗಡ್ಡ ಮೀಸೆ ಬೆಳೆಸ್ಕೊಂಡು ಉಗುರು ಕತ್ತರಿಸ್ಕೊಳ್ಳದೆ ಹೇಗೆ ಕಾಣ್ತಾರೆ? ಅಂಥ ವೇದವ್ಯಾಸರು ಎದುರಿಗೆ ಬಂದಾಗಲೇ ಅಂಬಿಕೆ ಅಂಬಾಲಿಕೆಯರು ಕಣ್ಣು ಮುಚ್ಚಿಕೊಂಡು ಬಿಳಿಸ್ಕೊಂಡು ಏನೆಲ್ಲ ಅನರ್ಥವಾಯಿತು ಅಂತ ಗೊತ್ತಿದೆ. ಒಟ್ಟಿನಲ್ಲಿ ಗೌತಮರು ಬಂದರು. ಬ್ರಹ್ಮ ಕಮಿಟ್ ಮಾಡಿಕೊಂಡಾಗಿದೆ. ಭೂಪ್ರದಕ್ಷಿಣೆ ಮಾಡಿದಂಥ ಮಹಾನುಭಾವನಿಗೆ, ಆ ಪುಣ್ಯ ಫಲ ಇದ್ದವನಿಗೆ ತನ್ನ ವಿಶಿಷ್ಟ ಪುತ್ರಿಯನ್ನು ಕೊಡ್ತೀನಿ, ಆ ಅಹಲ್ಯಾದೇವಿಯನ್ನು ಅರ್ಪಣೆ ಮಾಡ್ತೀನಿ ಅಂತ. ಅಹಲ್ಯೆ ಅಲ್ಲಿವರೆಗೂ ಏನು ಯೋಚನೆ ಮಾಡ್ತಾ ಇದ್ದಳು? ಇಂದ್ರ ಬರ್ತಾನೆ, ತನ್ನ ಕೈ ಹಿಡಿತಾನೆ, ತಾನು ಶಚೀದೇವಿಗೆ ಸಪತ್ನಿ ಆಗ್ತೀನಿ, ಸುಧರ್ಮ ಆ ಸಭೆಯಲ್ಲಿ ಇಂದ್ರ ಸಿಂಹಾಸನದ ಅರ್ಧಭಾಗದಲ್ಲಿ ಕೂತ್ಕೊಳ್ತೀನಿ. ಅಷ್ಟು ಮಾತ್ರವಲ್ಲ, ಹರಿಚಂದನ, ಸಂತಾನ, ಮಂದಾರ, ಪಾರಿಜಾತ ಮೊದಲಾದ ದೇವಲೋಕದ ಕಲ್ಪವೃಕ್ಷಗಳ ಪುಷ್ಪಗಳನ್ನು ಮುಡಿಯಲ್ಲಿ ಕಟ್ಟಿಕೊಳ್ಳೋದಕ್ಕೆ ನಾನು ಪಾಲ್ಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡಿದ್ದರೆ, ನೋಡಿದ್ರೆ ಕಮಂಡ್ಲ ಹಿಡ್ಕೊಂಡು ಹೋಗ್ತಕ್ಕಂಥದ್ದು, ದಂಡ ಹಿಡ್ಕೊಂಡು ಹೋಗ್ತಕ್ಕಂಥದ್ದು, ಆಶ್ರಮದಲ್ಲಿ ಕಸಮುಸರೆ ಮಾಡಿಕೊಂಡಿರುವಂಥ ಸ್ಥಿತಿ ಬಂದುಬಿಡುತ್ತೆ. ಯಾವ ಮಟ್ಟದ ಶಾಕ್ ಆಗುತ್ತೆ ಇದು? ನಮ್ಮ ಲೋಕದ ಕುಟುಂಬಗಳಲ್ಲಿ ಎಷ್ಟೋ ಬಾರಿ ಆಗುತ್ತದೆ. ಯಾರಿಗೋ ಅಂತ ಈ ಆಸ್ಥೆಯಿಂದ ಏರ್ಪಾಟ್ ಮಾಡಿರ್ತಾರೆ ಹುಡುಗಿಯನ್ನು ಹುಡುಗನ್ನು, ಇನ್ಯಾರಿಗೂ ಕೊಟ್ಟು ಮದುವೆ ಮಾಡುವಂತೆ ಆಗಿಬಿಡ್ತದೆ. ನಾನೇ ನೋಡಿದ್ದೀನಿ ನಮ್ಮ ಬಂಧುವರ್ಗದಲ್ಲೆಲ್ಲ. ಅವರುಗಳು ತಮ್ಮ ಮಕ್ಕಳಿಗೆ ಮದುವೆ ವಯಸ್ಸಾಗಿ ಮೊಮ್ಮಕ್ಕಳಿಗೂ ಮದುವೆ ಆಗುವ ವಯಸ್ಸು ಬಂದಾಗಲೂ ನನಗೆ ಅವ್ರನ್ನ ಕೊಟ್ಟು ಏರ್ಪಾಟ್ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಇದ್ರು. ಅಷ್ಟರೊಳಗೆ ಇವ್ರನ್ನ ಕಟ್ಕೊಳ್ಳೋದಾಯಿತು ಅಂತ ನನ್ನೆದುರಿಗೆ ಹೇಳಿದ್ದು ಕೇಳಿದ್ದೆ. ಮುಂಚೆ ಎಲ್ಲ ಮುಜುಗರವಾಗ್ತಾ ಇತ್ತು, ಇದೇನು ಈ ಥರ ಹೇಳ್ತಾರಲ್ಲ ಇವರುಗಳು ಅಂತ. ಈಗೆಲ್ಲ ಒಂದು ಕಾದಂಬರಿ ತರಹ, ಕಥೆ ಥರ ನೋಡುವಂತೆ ಆಗಿ ಇಟ್ಸ್ ಎ ಕ್ಯಾರೆಕ್ಟರ್, ಹೌದು ಹೀಗೆ ಅನಿಸುತ್ತದೆ ಅಂತನ್ನುವ ಭಾವ ಬಂದಿದೆ. ಪಾಪ ಅಹಲ್ಯೆ ಇಂದ್ರನ ನಿರೀಕ್ಷೆಯಲ್ಲಿದ್ದರೆ ಮುನೀಂದ್ರ ಬಂದ. ಗೌತಮೋ ಹಿ ಸಹ, ಗೌತಮ ದನಗಳಲ್ಲೆಲ್ಲ ದನದ ತಮ, ಆ ಥರದ್ದು ಈ ನೈಷಧೀಯ ಚರಿತ್ರದಲ್ಲಿ ಬರಿತಾನೆ. ಗೌತಮೋ ಹಿ ಸಹ ಅಂತಲೇ 17ನೇ ಸರ್ಗದಲ್ಲಿ ಬರಿತಾನೆ. ಅವನು ದನದಂತೆಯೇ ಹೌದು, ಅವನು ಮೋಕ್ಷ ಅಂತಂದರೆ ಕಲ್ಲಿನಂತೆ ಇರತಕ್ಕಂಥದ್ದು ಅಂತ ಹೇಳುವಂಥ ನ್ಯಾಯಶಾಸ್ತ್ರ ಸಿದ್ಧಾಂತವನ್ನು ಪ್ರವರ್ತನೆ ಮಾಡಿದ ಗೌತಮ ಮುನಿ. ಆನಂದ ಇಲ್ಲ, ಅಸ್ತಿತ್ವ ಇಲ್ಲ, ಬರೀ ಅಸ್ತಿತ್ವ ಮಾತ್ರ, ಜ್ಞಾನವೂ ಇಲ್ಲ, ಆನಂದವೂ ಇಲ್ಲ. ಈ ರೀತಿಯಾದ ಅಂದರೆ ಚಿತ್ತಿಲ್ಲ, ಆನಂದವಿಲ್ಲ, ಬರೀ ಸತ್ ಮಾತ್ರ ಇರತಕ್ಕಂಥ ಮೋಕ್ಷ ಸತ್ತಂತೆಯೇ ಹೌದು. ವರಂ ವೃಂದಾರಣ್ಯೇ ಶೃಗಾಲತ್ವಂ, ಬೃಂದಾವನದಲ್ಲಿ ಒಂದು ನರಿಯಾಗಬೇಕಾದ್ರೂ ಇರ್ತೀನಿ. ಈ ಗೌತಮ ಪ್ರವರ್ತಿತವಾದಂಥ ನ್ಯಾಯಶಾಸ್ತ್ರದ ಪ್ರಕಾರದ ಮೋಕ್ಷ ಬೇಡ ಅಂತಕ್ಕಂಥ ಮಾತುಗಳೆಲ್ಲ ಉಂಟು. ಆ ಮಟ್ಟಕ್ಕೆ ತರ್ಕಕರ್ಕಶವಾದಂಥ ವ್ಯಕ್ತಿತ್ವ ಗೌತಮ ಮುನಿಗಳದು. ಗೌತಮರ ಹೆಸರಿನಲ್ಲಿರ್ತಕ್ಕಂಥ ಗೌತಮ ಧರ್ಮಸೂತ್ರ ನೋಡಿದ್ರೂ ಭಯ ಆಗುತ್ತೆ, ಅಷ್ಟು ಕಠೋರವಾಗಿದೆ ಅಲ್ಲಿಯ ನಿಯಮಗಳು. ಕೆಲವೆಲ್ಲ ಉತ್ತಮವಾಗಿವೆ, ಕೆಲವು ನಿಯಮಗಳು ಕಠೋರವಾಗಿಯೇ ಇರತಕ್ಕಂಥದ್ದು. ಅಂದರೆ ಶಿಸ್ತಿನ ಮನುಷ್ಯ ಸಂಸಾರಕ್ಕೆ ದೂರ. ಯಾವತ್ತು ಸಂಸಾರವೇ ದೂರವಾಗುತ್ತೆ, ಇಲ್ಲ ಆತನೇ ಸಂಸಾರದಿಂದ ದೂರ ಆಗಬೇಕು. ಕಾಂಪ್ರಮೈಸ್ ಅನ್ನೋದಿಲ್ಲದೆ ಸಂಸಾರ ಎಂಥದ್ದು ಆಗುವಂಥದ್ದೇ ಅಲ್ಲ. ಹೀಗಾಗಿ ಪಾಪ ಅಹಲ್ಯೆಗೆ ದೊಡ್ಡ ಶಾಕ್.
ಗೌತಮರಿಗೆ ಇದು ಯಾವುದ ಕಥೆಯೂ ಗೊತ್ತಿಲ್ಲ ಕೂಡ. ಬ್ರಹ್ಮ ಏನು ಮಾಡೋಕ್ಕಾಗೋಲ್ಲ. ಸರಸ್ವತಿ ಅಲ್ಲಿ ಪಾತ್ರವೇ ವಹಿಸಿಲ್ಲ ಪಾಪ. ಯಾರಾದರೂ ಒಬ್ಬರು ಹೆಣ್ಣು ಅಲ್ಲಿ ದಿಕ್ಕು ಇದ್ದರೆ ಸಂದರ್ಭವನ್ನು ವಿವರಿಸಿ ಹೇಳಿ ಏನಾದರೂ ಮಾಡ್ತಾಯಿದ್ರು. ನಾರದರಿಗೆ ಏನು ಸಂತೋಷ ಸಿಕ್ತೋ ಇದರಿಂದ ಗೊತ್ತಿಲ್ಲ. ದೇವೇಂದ್ರನಿಗೆ ನಿರಾಶೆ ಮಾಡಿದ ಸಂತೋಷ ಸಿಕ್ಕಿತು ಅನ್ಸುತ್ತೆ. ಇನ್ನು ಈ ಕಡೆ ಇವ್ರು ಹೋದ ಮೇಲೆ ಇಂದ್ರ ಪ್ರದಕ್ಷಿಣೆ ಮುಗಿಸ್ಕೊಂಡು ಏದುಸರು ಬಿಟ್ಕೊಂಡು ಬಂದ. ದೇವತೆಯಾಗಿದ್ದರಿಂದ ಬೆವರುವಂತೆಯೂ ಇಲ್ಲ ಪಾಪ. ಇಲ್ಲಿ ಭೂಪ್ರದಕ್ಷಿಣೆ ಮಾಡಿದ್ದೊಂದೇ ಬಂತು, ಇನ್ನೇನೂ ಇಲ್ಲ. ಕೆಲವೊಮ್ಮೆ ಆಗುತ್ತದೆ ಪಾಪ. ರೈತರುಗಳಿಗೆ ಈ ಬೇಸಿಗೆಯಲ್ಲಿ ಟೊಮೆಟೊನೋ ಮತ್ತೊಂದು ಎಲ್ಲ ಬೆಳೀತಾರೆ. ನೋಡಿದ್ರೆ 8 ಆಣಿ ಕೂಡ ಇರೋದಿಲ್ಲ 10 kgಗೆ. ಟೊಮೆಟೊನ ಬೀದಿನಲ್ಲಿ ಸುರಿದು ಹೋಗಬೇಕು. ಅದಕ್ಕಾಗಿ ಏತ ಬಡಿದು ನೀರು ಎತ್ತಿದಂಥ ಕೈಗಳು ಕೈನಲ್ಲಿ ಬೊಕ್ಕೆ ಬಿಟ್ಟು ಇನ್ಯಾವುದೂ ಇರೋದಿಲ್ಲ. ಆ ರೀತಿಯಾಗಿ ಪಾಪ ಇಂದ್ರನಿಗೆ ಹತಾಶೆ ಆಯಿತು. ಹಾಗಾದರೆ ಸುಮ್ಮನೆ ಕೂತ್ಕೊಳ್ಳೋ ಘಟವೇ ಇಂದ್ರ ಅಲ್ವೇ? ದೇವೇಂದ್ರ ಅವನು ದೇವತಾ ಕ್ಷೇತ್ರವೇ ರಜೋಗುಣ, ರಜೋಗುಣದ ರಾಜ, ಇಂದ್ರಿಯಾಧಿಪತಿ, ಇಂದ್ರಿಯಗಳಿಗೆ ಒಡೆಯನಾದವನು. ಇಂದ್ರಿಯಗಳು ಕುಣಿತಕ್ಕಂಥ ಕೆಲಸವೇ ಮಾಡುವುದು, ಕುಣಿಸ್ತಕ್ಕಂಥ ಕೆಲಸವೇ ಮಾಡೋದು, ಅದು ಮಣಿಯುವಂಥದ್ದಲ್ಲ. ಹಾಗಾಗಿ ಅವನು ಬಂದ. ಹಾಗಾಗಿ ಅಹಲ್ಯೆಗೆ ಇಂದ್ರನ ಬಗ್ಗೆ ಮೊದಲೇ ಗೊತ್ತಿತ್ತು, ನೋಡಿ ಗೊತ್ತಿತ್ತು, ಇಂದ್ರನಿಗೂ ಗೊತ್ತಿತ್ತು. ಇದು ಆ ಹಿನ್ನೆಲೆ ಅಂತ. ಈ ಹಿನ್ನೆಲೆಯನ್ನು ಅನ್ವಯ ಮಾಡಿಕೊಂಡಾಗ ನಮಗೆ ಸನ್ನಿವೇಶದ ವೈಕಟ್ಯ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಅಹಲ್ಯೆ ಬಗೆಗೂ ಒಂದು ಮಟ್ಟದ ಸಹಾನುಭೂತಿ ಬರ್ತದೆ. ಅಹಲ್ಯೆಗೆ ಗೊತ್ತಿರಲಿಲ್ಲ ಗೌತಮ ವೇಷದಲ್ಲಿ ಬಂದಿದ್ದು ಇಂದ್ರ ಅಂತೆಲ್ಲ ಕಥೆಗಳು ಉಂಟು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ಇಲ್ಲ. ಏನೋ ಅಹಲ್ಯೆಯನ್ನು ಮರ್ಯಾದೆ ಉಳಿಸಬೇಕು ಅಂತ ಮಾಡಿದ್ದಾರೆ. ಯಾರ ಮರ್ಯಾದೆಯನ್ನು ಯಾರೂ ಉಳಿಸೋಕ್ಕಾಗೋಲ್ಲ ಇಲ್ಲೆಲ್ಲ. ಆ ಥರ ನೋಡಿದ್ರೆ ಇದನ್ನೆಲ್ಲ ವಿವೇಚನೆ ಮಾಡುವ ನಮಗಾದರೂ ಮರ್ಯಾದೆ ಅನ್ನೋದು ಎಲ್ಲುಂಟು. ಹೇಳಿಕೊಳ್ಳದಿದ್ದರೆ ಮರ್ಯಾದೆ, ಹೇಳಿಕೊಂಡ್ರೆ ಯಾರಿಗೂ ಎಲ್ಲಿಯೂ ಮರ್ಯಾದೆ ಇಲ್ಲ, ಅಲ್ಲಿಗೆ ಬಂದು ನಿಲ್ಲುತ್ತದೆ. ಇವುಗಳನ್ನು ಅಂತರಂಗ ದರ್ಶನಕ್ಕಾಗಿಯೇ ಬಳಸಿಕೊಳ್ಳಬೇಕು, ಚಿತ್ತಶುದ್ಧಿಗಾಗಿಯೇ ಉಳಿಸಿಕೊಳ್ಳಬೇಕಾದದ್ದು. ಆಗ ನೋಡಿ, ದೇವರಾಜ ಕುತೂಹಲಾತ್ ಮತಿಂಚಕಾರ. ಎಂತೆಂಥ ಅಪ್ಸರೆಯರನ್ನು ನೋಡಿದವನು ಇನ್ನೂ ಹಳೆಯ ನೆನಪಿಟ್ಕೊಂಡಿದ್ದಾನೆ ತನ್ನ ಬಗ್ಗೆ ಅನ್ನೋದೇನೆ ಒಂದು ವಿಶೇಷವಾದ ಮೆಚ್ಚುಗೆಯನ್ನು, ಆಕರ್ಷಣೆಯನ್ನು, ಕೃತಜ್ಞತೆಯನ್ನು ಕೊಡುತ್ತದೆ. ಎಲ್ಲಕ್ಕಿಂತ ಮಿಗಿಲ ಏನಂದರೆ, ನಮ್ಮ ಬಳಿ ಯಾರೋ ಬಂದರು, ಇನ್ನು 10 ಜನ ಇದ್ದರೂ ನಮ್ಮಲ್ಲಿಗೆ ಬಂದರು ಅಂದರೆ ನಮ್ಮಲ್ಲೇನೋ ವಿಶೇಷ ಇದೆ, ಅದಕ್ಕಾಗಿ ಬಂದರು. ಹಾಗಾಗಿ ನಮ್ಮ ಅಭಿಮಾನ ಅಹಂಕಾರಕ್ಕೆ ಒಂದು ತೃಪ್ತಿ ಬರುವುದು ಮಾತ್ರವಲ್ಲ, ಅವರ ಬಗ್ಗೆ ಒಂದಿಷ್ಟು ಪಕ್ಷಪಾತವೂ ಬರುತ್ತದೆ. ಇದು ಯಾವುದೂ ಅಸಹಜವಲ್ಲ, ಸಹಜವಾದದ್ದು, ಅನ್ಯಾಯವೂ ಅಲ್ಲ. ಆದರೆ ಇದರ ಮೂಲಕ ಇನ್ನೆಷ್ಟೋ ಜನಕ್ಕೆ ಅನ್ಯಾಯವಾದಾಗ, ನೋವಾದಾಗ ಕಷ್ಟವಾಗುತ್ತದೆ. ಅದಾಗದಂತೆ ನೋಡಬೇಕು. ಆದರೆ ಬದುಕಿನಲ್ಲಿ ಯಾರಿದ್ದಾರೆ ಒಬ್ಬರಿಗೂ ಅನ್ಯಾಯ ಮಾಡದೆ ಬದುಕಿದವರು ಅಂತ? ಸಾಕ್ಷಾತ್ ರಾಮಚಂದ್ರ ಸೀತಾದೇವಿಗೆ ಅನ್ಯಾಯ ಮಾಡದ ಅಂದರೆ ಇನ್ಯಾರನ್ನು ನಾವೇನನ್ನೋಣ? ವಾಲಿ ಮಾಡಿದ ಅನ್ಯಾಯಕ್ಕೆ ನಿಷ್ಪಾಪಿಯಾದ ತಾರೆ ಸಂಕಟಪಟ್ಲು, ಮಂಡೋದರಿ ಸಂಕಟಪಟ್ಲು ರಾವಣನ ಅನ್ಯಾಯಕ್ಕೆ. ಹೀಗೆ ಆಗಿಬಿಡುತ್ತದೆ, ಏನೂ ಮಾಡೋಕ್ಕಾಗೋಲ್ಲ. ಅಂದರೆ ಜೀವೋ ಜೀವಸ್ಯ ಜೀವನಂ ಅಂತಾರಲ್ಲ, ಹಿಂಸೆ ಇಲ್ಲದೆ ಜಗತ್ತು ಸಾಧ್ಯವೇ ಇಲ್ಲ ಅಂತ. ಒಂದು ಮಟ್ಟದ ಅನ್ಯಾಯ ಗೊತ್ತಿದ್ದೋ ಗೊತ್ತಿಲ್ಲದಿದೆಯೋ ಜ್ಞಾತಾಜ್ಞಾತವಾಗಿ ನಡೆಯುತ್ತದೆ. ಹಾಗಂತ ಅನ್ಯಾಯಗಳಿಗೆ ಪರ್ಮಿಟ್ ಕೊಟ್ಟಿದ್ದು ಅಂತ ಅಲ್ಲ ಅರ್ಥ. ಎಷ್ಟೋ ಎಚ್ಚರದಿಂದ ನಡ್ಕೊಳ್ಳಬೇಕು. ಆದರೆ ಟು ಯರ್ ಈಸ್ ಹ್ಯೂಮನ್, ಟು ಫರ್ಗಿವ್ ಈಸ್ ಮೋರ್ ಹ್ಯೂಮನ್. ಅದನ್ನು ದೈವಿಕ ಅಂತ ಕೂಡ ಹೇಳಬೇಕಾಗುತ್ತದೆ. ಅವಳಿಗೆ ಇಂದ್ರ ಇಷ್ಟು ದೊಡ್ಡವನು, ಇಂಥವನು ಬಂದನಲ್ಲ ಅಂತ ಆಕರ್ಷಣೆ ಬಂದಿದೆ. ಅಥಾಬ್ರವೀತ್ ಸುರಶ್ರೇಷ್ಠಂ ಕೃತಾರ್ಥೇನ ಅಂತರಾತ್ಮನ ಕೃತಾರ್ಥಾಸ್ಮಿ ಸುರಶ್ರೇಷ್ಠ ಗಚ್ಚ ಶೀಘ್ರ ಮಿತಃ ಪ್ರಭು. ಅವರ ಅಡಕ ಮರ್ಯಾದೆ ನೋಡಿ ವಾಲ್ಮೀಕಿಗಳದು. ಈ ಸನ್ನಿವೇಶದ ವೈಕಟ್ಯ ಮುಖ್ಯವೇ ಹೊರತು ಇಲ್ಲಿ ರೊಮ್ಯಾನ್ಸ್ ಅಲ್ಲ ಮುಖ್ಯ ಅಂತ ಅವರು ತೋರಿಸ್ತಾರೆ. ತಕ್ಷಣವೇ ನಾನು ನಿನ್ನಿಂದ ಕೃತಾರ್ಥಳಾದೆ, ನೀನು ಕೃತಾರ್ಥನಾಗಿದ್ದೀಯಾ, ಅದಕ್ಕಾಗಿ ಬೇಗ ಹೊರಡು. ಆತ್ಮಾನಂ ಮಂಚ ದೇವೇಶ ಸರ್ವದಾ ರಕ್ಷ ಮಾನದ. ನನ್ನನ್ನು ನಿನ್ನನ್ನು ಕಾಪಾಡಿಕೊಳ್ಳಪ್ಪ, ಮಾನವನ್ನು ಕೊಡುವವನೇ, ನಮ್ಮಿಬ್ಬರ ಮರ್ಯಾದೆಯನ್ನು ಉಳಿಸಬೇಕು, ಇದು ಬೀದಿಗೆ ಬೀಳಬಾರ್ದು ಅಂತ. ಇಂದ್ರಸ್ತು ಪ್ರಹಸನ್ ವಾಕ್ಯಂ ಅಹಲ್ಯಾಂ ಇದಮಬ್ರವೀತ್. ಇಂದ್ರ ನಗ್ತಾ ಆಯಿತು, ಪರಿತುಷ್ಟೋಸ್ಮಿ ಗಮಿಷ್ಯಾಮಿ ಅಂತ ಹೇಳ್ಬಿಟ್ಟು ಅಂತಾನೆ, ಸಂತೋಷವಾಯಿತು, ಹೊರಟಿದ್ದೀನಿ ಅಂತ. ಹಾಗೆ ಹೊರಡುವ ಹೊತ್ತಿಗೆ ಏವಂ ಸಂಗಮ್ಯತು ತಯಾ ನಿಶ್ಚಕ್ರಾಮ ಪುಟಜಾತ್ತತಃ ಸ ಸಂಭ್ರಮಾತ್ವರನ್ ರಾಮ ಶಂಕಿತೋ ಗೌತಮಂ ಪ್ರತಿ ಗೌತಮಂ ಸಂದದರ್ಶಾಥ ಪ್ರವಿಶಂತಂ ಮಹಾಮುನಿಂ. ಹೊರಡೋ ಹೊತ್ತಿಗೆ ಸರಿಯಾಗಿ ಗೌತಮನೇ ಬಂದ. ಆಗ ಶಾಪ ಕೊಟ್ಟಿದ್ದಾಯಿತು. ಇಲ್ಲಿ ಈ ಸನ್ನಿವೇಶವನ್ನು ಎಷ್ಟು ಚಿಟಿಕೆ ಚಪ್ಪರದಂತೆ ನಿರ್ವಾಹ ಮಾಡಿದ್ರೂ ಸಂದರ್ಭ ನಮಗೆ ತುಂಬ ಸ್ಪಷ್ಟವಾಗ್ತಾ ಇದೆ.
ಇಬ್ಬರದು ಒಪ್ಪಿಗೆಯಿಂದ ನಡೆದಂಥದ್ದು ಈ ತಪ್ಪು ಅಂತಿರುವುದಾದರೆ, ಗೌತಮನ ಪಾತ್ರ ಇಲ್ಲವೇ? ಗೌತಮನಿಗೆ ಅನ್ಯಾಯವಾಯಿತು, ತುಂಬ ಅನ್ಯಾಯವಾಯಿತು. ಅರೆ, ಅವನು ಅಹಲ್ಯೆಯನ್ನು ಒಂದಿಷ್ಟು ಉಪೇಕ್ಷೆ ಮಾಡಿದ್ದ. ಒಂದು ಪಕ್ಷ ಉಪೇಕ್ಷೆ ಮಾಡದೇ ಇದ್ದರೂ ಅಹಲ್ಯೆ ಪ್ರಾಯಶಃ ಇಂದ್ರನ ಕಡೆಗೆ ತಿರುತ್ತಾ ಇದ್ಲೋ ಏನು. ಯಾಕೆಂದರೆ ದೇವರಾಜ ಕುತೂಹಲ ಇದ್ದೇ ಇದೆ. ಅವಳಿಗೆ ಅಂಥ ದೊಡ್ಡ ಆಸ್ತಿ ಇರಲಿಲ್ಲವೋ ಏನೋ ಗೌತಮನ ಬಗ್ಗೆ. ಒಟ್ಟಿನಲ್ಲಿ ತೊಂದರೆಯಂತೂ ಮೂವರಿಗೂ ಆಯಿತು. ಒಬ್ಬೊಬ್ಬರಿಗೂ ಒಂದೊಂದು ಶಾಪವಾಯಿತು. ಇವರಿಬ್ಬರಿಗೆ ಶಾಪ ಕೊಟ್ಟದ್ದೇ ಅಹಲ್ಯೆಗೆ, ಇಂದ್ರನಿಗೆ ಶಾಪ ಕೊಟ್ಟಿದ್ದೇ ಗೌತಮನಿಗೂ ಶಾಪದಂತೆ ಆಯಿತು. ಏನು ಬದುಕಿನಲ್ಲಿ ನಾವೆಲ್ಲರನ್ನೂ ಬೈದು ದೂರ ಇಟ್ಕೊಂಡ್ರೆ ಬೇರೆಯವ್ರನ್ನ ದೂರ ಇಟ್ವಾ ಅಥವಾ ನಾವು ಬೇರೆಯವರಿಂದ ದೂರ ಇಡಲ್ಪಟ್ವಾ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಕೆಲವರೆಲ್ಲ ಅಣ್ಣ ತಮ್ಮಂದರು ದಾಯಾದರಂತೆ ವರ್ತಿಸ್ತಾರೆ. ನನಗೆ ಗೊತ್ತಿರೋರು ಇದ್ದಾರೆ, 3 ಜನ ಅಣ್ಣ ತಮ್ಮಂದರು, ವೇದಾಂತಗಳನ್ನೆಲ್ಲ ಓದ್ಕೊಂಡವರು, ಪಿಂಡಗಳನ್ನು ಭಾಗ ಇಟ್ಕೊಂಡು ಕೂತಿದ್ದಾರೆ. ಅಪ್ಪ ಅಮ್ಮನ ಶ್ರಾದ್ದಕ್ಕೂ ಒಟ್ಟು ಸೇರೋದಿಲ್ಲ. ಅಷ್ಟರ ಮಟ್ಟಿಗೆ ಇನ್ನು ಕತ್ತಿ ಕಟಾರಿ ಹಿಡ್ಕೊಳ್ಳೋದು ಒಂದು ಬಾಕಿ ಇದೆ. ಬ್ರಾಹ್ಮಣರಾಗಿದ್ದರಿಂದ ಆ ಕೆಲಸ ಮಾಡಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಆ ಮಟ್ಟಕ್ಕೆ ಅವ್ರ ಮೇಲೆ ಇವರು ಮಾಟ ಮಾಡಿಸಿದ್ರು, ಇವ್ರ ಮೇಲೆ ಅವರು ಮಂತ್ರ ಮಾಡಿಸಿದ್ರು. ಈ ಥರದ್ದು ಕಟ್ಟುಕತೆಗಳೋ ದಿಟ್ಟಕತೆಗಳೋ ಗೊತ್ತಿಲ್ಲ ಇವೆ. ಹಾಗೆ ಭಾಗ ಹಿಡ್ಕೊಂಡು ಹೋದಾಗ ಅವ್ರನ್ನ ಇವರು ದೂರ ಮಾಡಿದ್ವಿ ಅಂತ ಅಂದುಕೊಂಡ್ರೆ ಇವರು ಅವರಿಂದ ದೂರ ಆದರು ಅಂತ ತಾನೇ ಅರ್ಥ. ಅಕ್ಕಿಯಲ್ಲಿ ಕಲ್ಲು ಆರಿಸಿದ್ರೆ ಏನು, ಕಲ್ಲಲ್ಲಿ ಅಕ್ಕಿ ಆರಿಸಿದ್ರೆ ಏನು, ಎರಡು ಬೇರ್ಪಡ್ತು ಅಂತ. ಅವ್ರನ್ನೆಲ್ಲ ನಾನು ದೂರ ಇಟ್ಟಿದ್ದೀನಿ ಅಂದರೆ ನನ್ನನ್ನು ಅವರು ದೂರ ಇಟ್ಟಿದ್ದಾರೆ ಅನ್ನುವ ಅರ್ಥ ತಾನೇ ಬರುತ್ತದೆ. ಹೀಗಾಗಿ ಯಾರ ಜೊತೆನೋ ಮಾತು ಬಿಟ್ವಿ, ಯಾರ್ದೋ ಮುಖ ಮುರಿದ್ವಿ, ಇನ್ಯಾರನ್ನೋ ಮೂಲೆ ಗುಂಪು ಮಾಡಿದ್ವಿ ಅಂದರೆ ಆ ಮಟ್ಟಕ್ಕೆ ನಾವು ಆಗಿರ್ತೀವಿ ಅನ್ನುವುದು ಅಷ್ಟೇ ಸತ್ಯ. ಹೀಗಾಗಿ ಅಹಲ್ಯೆಗೆ ಗೌತಮ ಶಾಪ ಕೊಟ್ಟ ಅಂದರೆ ಗೌತಮನೂ ಶಪ್ತನೇ ಆದ ಅನ್ನುವ ಸ್ಥಿತಿಯೇ ಬರುತ್ತದೆ. ಕಾರಣ ಇಷ್ಟೇ, ಅಹಲ್ಯೆ ತ್ರಿಲೋಕ ಸುಂದರಿ, ಮತ್ತು ಅವಳ ಸಂವೇದನಶೀಲತೆಯು ತುಂಬ ದೊಡ್ಡದು. ಮುಂದೆ ಅದೂ ಗೊತ್ತಾಗುತ್ತದೆ. ಒಳ್ಳೆಯ ರೀತಿಯಲ್ಲಿ ಆಶ್ರಮದ ಅಧಿರಾಜ್ಞಿಯಾಗಿ ಇದ್ದಿರಬೇಕು. ಆಮೇಲೆ ಮಕ್ಕಳ ತಾಯಿಯಾಗಿದ್ದಾಳೆ. ಇಷ್ಟೆಲ್ಲ ಮಾಡಿ ಅವನಿಗೆ ಪಿತೃಣ ಎಲ್ಲ ತೀರಿಸಿದವಳು ಅವಳನ್ನು ದೂರ ಮಾಡಿಕೊಂಡು ಗೌತಮನಿಗೂ ಒಂದಷ್ಟು ದುಃಖವೇ ಆಯಿತು. ಮತ್ತು ಇಲ್ಲಿ ಇಂದ್ರ ಒಂದು ದೊಡ್ಡ ಪ್ರತೀಕವೂ ಆಗಿದ್ದಾನೆ. ಋಗ್ವೇದದಲ್ಲಿಯೇ ಬರ್ತದೆ, ಅಹಲ್ಯಾಯೇ ಜಾರಹ ಅಂತಲೇ ಇಂದ್ರನಿಗೆ ಹೇಳ್ತಾರೆ. ಅದೇನರ್ಥ? ಅಹಲ್ಯ ಅಂದರೆ ಉಳದೆ ಬಿಟ್ಟಂಥ ಬಂಜರು ಭೂಮಿ ಅಂತ ಅರ್ಥ. ಹಲ ನೇಗಿಲು, ನೇಗಿಲಿಗೆ ಸಿಕ್ಕದ್ದು, ನೇಗಿಲಿನಿಂದ ಹದವಾದದ್ದು ಅದು ಹಲ್ಯ, ಉಳಲ್ಪಡಬೇಕಾದದ್ದು, ಉಳವಕ್ಕೆ ಆಗುವಂಥದ್ದು. ಆ ರೀತಿಯಾದ ಹಸನಾದ ಭೂಮಿ ಹಲ್ಯ. ಹಾಗಲ್ಲದೆ ಉಳಲಾಗದ ಗಟ್ಟಿ ಬಂಜರು ನೆಲ ಅದು ಅಹಲ್ಯ ಅಂತ. ಇಂದ್ರ ಮಳೆಯ ದೇವತೆ, ಆ ಬಂಜರು ಭೂಮಿಯನ್ನು ಫಲವತ್ತಾಗಿ ಮಾಡಿದ್ದು ಅನ್ನುವ ಆ ಅರ್ಥ ಮಾತ್ರ ವೇದಗಳಲ್ಲಿ ಕಾಣಿಸುವುದು. ಆ ಒಂದು ಸಾಂಕೇತಿಕವಾದ ಪ್ರಾಕೃತಿಕವಾದ ಚಿತ್ರಣ ಕಾವ್ಯಗಳಲ್ಲಿ ಬಂದು ಈ ರೀತಿಯಾದ ಕಥೆ ಆಗಿದೆ. ಇದನ್ನಿಟ್ಟುಕೊಂಡು ಕೆಲವರು ಆರ್ಯ ಸಮಾಜೀಯರು ಸೇರಿದಂತೆ ಬಂಕಿಂಚಂದ್ರ ಚಟರ್ಜಿ ಅಂಥವರು ಕೂಡ ಈ ಹಾದರದ ಕಥೆಗಳನ್ನೆಲ್ಲ ನಮ್ಮ ಪುರಾಣದಲ್ಲಿ ಸೇರಿಸಿದ್ದಾರೆ. ವೇದದಲ್ಲಿ ಕೇವಲ ಪ್ರಾಕೃತಿಕ ಚಿತ್ರಣ ಆಗಿರ್ತಕ್ಕಂಥದ್ದು ಅಂತ. ತಪ್ಪು. ಹಾಗೆ ನಾವು ನಮ್ಮ ಪುರಾಣಾದಿಗಳನ್ನು ಆಕ್ಷೇಪ ಮಾಡೋದ್ರೊಳಗೆ ಅಂಥ ಅರ್ಥ ಕಾಣೋದಿಲ್ಲ. ಹಾದರ ಇಲ್ಲದೇ ಇರತಕ್ಕಂಥ ಜಗದ್ಭಾಗ ಯಾವುದು ಅಂದರೆ, ಎಲ್ಲಿ ಅನೇಕ ಭಿನ್ನ ಭಿನ್ನ ಮನಸ್ಸುಗಳ ಜನರು ಬರ್ತಾರೋ ಅಲ್ಲಿ ಮನೋವ್ಯಭಿಚಾರವಾದರೂ ಇದ್ದೇ ಇರ್ತದೆ, ವಾಗ್ವ್ಯಭಿಚಾರವಾದರೂ ಇದ್ದೇ ಇರ್ತದೆ. ಕಾಯವ್ಯಭಿಚಾರ ಇರುತ್ತದೋ ಬಿಡುತ್ತದೋ ಬೇರೆ ಸಂಗತಿ. ಆ ಮೂಲಕ ಮನಕ್ಷೋಭೆಗಳಂತೂ ಆಗುತ್ತವೆ. ವೃಥಾ ಸಂದೇಹಗಳು ಬಂದು ಎಷ್ಟು ಮನೆಗಳಲ್ಲಿ ಜಗಳಗಳಾಗಿಲ್ಲ, ಕದನಗಳಾಗಿಲ್ಲ, ಕೊಲೆಗಳೇ ಆಗಿಲ್ಲ. ಹೀಗೆ ಕಂಡಾಗ ಈ ಬಗೆಯ ಸನ್ನಿವೇಶವನ್ನು ನಾವು ಪ್ರಕೃತಿಯಲ್ಲಿದೆಯೋ ಸಂಸ್ಕೃತಿಯಲ್ಲಿದೆಯೋ ಎಲ್ಲಿದೆಯೋ ಗಮನಿಸಿಕೊಳ್ಳಬೇಕು. ದಿಟ್ಟವಾದ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ, ತೆರೆದ ಕಣ್ಣಿಂದ ಕಾಣಬೇಕು. ಅದಕ್ಕಾಗಿ ಮಹರ್ಷಿಗಳು ಅದನ್ನು ಒಂದು ರಮಣೀಯವಾದ ಕಥೆಯನ್ನಾಗಿಯೇ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ದೂರುವಂತೆ ಇಲ್ಲ. ವೇದದ ಸಾಂಕೇತಿಕಾರ್ಥವನ್ನು ವಿಸ್ತೃತವಾದ ವಿಭಾವಾನುಭಾವ ಸಾಮಗ್ರಿಯ ರಸಭರಿತ ಅಂತಂದರೆ ಶಾಂತರಸಭರಿತವಾದ ಅಂತ. ಬದುಕನ್ನು ಗಂಭೀರವಾಗಿ ಸ್ಪರ್ಶಿಸಿದರೆ ಅದು ಶಾಂತರಸವೇ ಆಗಿರುತ್ತದೆ. ಆ ರೀತಿಯಾದ ಕಥೆಯನ್ನಾಗಿ ಮಾಡಿದ್ದಾರೆ. ಇಲ್ಲಿರುವುದು ಶೃಂಗಾರ ರಸ ಅಲ್ಲ, ಶಾಂತರಸವೇ. ಶಾಂತರಸ ಅಂದರೆ ಏನು? ಜೀವನ ಸ್ವರೂಪವನ್ನು, ಜಗತ್ ಸ್ವರೂಪವನ್ನು, ಆತ್ಮಸ್ವರೂಪವನ್ನು ವಿಶ್ಲೇಷಣೆ ಮಾಡುವ ಸ್ಥಿತಿಗೆ ಬರೋದು. ರಸಸ್ಥಿತಿ ಅಂದರೆ ಅದೇನೆ, ಇನ್ಯಾವುದೂ ಅಲ್ಲ. ಇರಲಿ, ಇಲ್ಲಿ ಆ ಒಂದು ಸಂಕೇತವನ್ನು ಇಟ್ಟುಕೊಂಡು ನೋಡಿದಾಗ ಇಂದ್ರಿಯದ ಅಭಿಮಾನಿ ದೇವತೆ, ಎಲ್ಲ ಇಂದ್ರಿಯಗಳ ಅಭಿಮಾನ ದೇವತೆ ಇಂದ್ರ. ಅಂದರೆ ಅಹಲ್ಯೆ ಇಂದ್ರನ ಕುತೂಹಲಕ್ಕೆ ತುತ್ತಾದಳು ಅಂದರೆ ಇಂದ್ರಿಯಗಳ ಬಯಕೆಗೆ ತೆರೆದುಕೊಂಡಳು ಅಂತ ಅರ್ಥ.
ಗೌತಮನಿಗೆ ಅದು ಬೇಡ, ಅಹಲ್ಯೆಗೆ ಬೇಕಾಗಿದೆ. ಅಂದರೆ ಸಂಸಾರ ಮತ್ತೆ ಇಜ್ಜೋಡಾಯ್ತಲ್ಲ. ಈ ಕಥೆಯೂ ಕೂಡ, ಈ ಬಗೆಯ ಕಥೆಯೂ ಕೂಡ ಋಗ್ವೇದದಲ್ಲಿ ಬರ್ತದೆ. ಲೋಪಾಮುದ್ರ ಮತ್ತು ಅಗಸ್ತ್ಯರ ಕಥೆಯಾಗಿ ಸಂವಾದ ಸೂಕ್ತವೇ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿಯೂ ಕಾಣತಕ್ಕಂಥದ್ದೇನೆಂದರೆ, ಕುಟುಂಬದಲ್ಲಿ ಗಂಡಿಗೆ ಹೆಣ್ಣಿಗೆ ಭಿನ್ನ ಭಿನ್ನವಾದ ಅಪೇಕ್ಷೆಗಳಿದ್ದಾಗ ಅದು ಒಟ್ಟುಗೂಡುವುದಕ್ಕೆ ಆಗೋಲ್ಲ ಅಂದರೆ ಆ ಕುಟುಂಬ ಇನ್ನು ಇಲ್ಲ. ಇನ್ನು ಆ ಕುಟುಂಬಕ್ಕೆ ಸಂಬಂಧಪಟ್ಟವರೆಲ್ಲರಿಗೂ ಕೂಡ ಸುಖ ಇಲ್ಲ. ಆ ಮನೆಗೆ ಸುಖವಿಲ್ಲ, ಶಾಂತಿವಿಲ್ಲ ಅಂತ ಹೆಸರಿಡಬಹುದು. ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಬಂದಂಥ ಆತ್ಮೀಯರು ಮುಖ್ಯರು ಅಂತ ಅಂದುಕೊಂಡವರಿಗೆ ಕೂಡಿದ ಮಟ್ಟಿಗೂ ಸಂವಾದಿಯಾಗಿ ನಡೆಯಬೇಕಾದದ್ದು ಧರ್ಮ. ಆ ಸಂವಾದಿಯಲ್ಲಿ ಒಂದಿಷ್ಟು ಕೊಟ್ಟು ಒಂದಿಷ್ಟು ಬಿಟ್ಟು ಮಾಡಿಕೊಳ್ಳಬೇಕಾಗುತ್ತದೆ, ಬೇರೆ ದಾರಿಯೇ ಇಲ್ಲ. ಇದನ್ನೆಲ್ಲವನ್ನು ಡಿ ವಿ ಜಿಯವರು ತುಂಬ ಚೆನ್ನಾಗಿ ಅವರ ಶ್ರೀರಾಮ ಪರೀಕ್ಷಣದಲ್ಲಿ ಅಹಲ್ಯೆಯ ಪ್ರಶ್ನೆಯಲ್ಲಿ ಕೇಳ್ತಾರೆ. ಆರಂಭದಲ್ಲಿಯೇ ಹೇಳ್ತಾರೆ, ಏನಚ್ಚರಿಯೋ ಗೌತಮ ಮೌನಿ ಪರಿತ್ಯಕ್ತ ಮನದೊಳಂದು ಆದುದಹ ಭೂನಭಗಳು ಒಲಿದು ಕೇಳುವ ಆಖ್ಯಾನಮದು ಪುಣ್ಯ ಪಾಪ ದರ್ಶಕ ಮುಕುರಂ ಅಂತ. ಏನಂತ ಹೇಳೋಣ, ಗೌತಮ ಮುನಿ ಬಿಟ್ಟಂಥ ಅಹಲ್ಯೆಯ ಆ ವನದ ಪರಿಸ್ಥಿತಿ ಏನಿತ್ತು, ಅದು ಭೂಮಿ ಆಕಾಶಗಳು ಕೂಡ ಕೇಳಬೇಕಾದಂಥದ್ದು. ಭೂಮಿ ಆಕಾಶಗಳು ಅನ್ನೋ ಸ್ವಾರಸ್ಯ ಏನಂದರೆ, ವೇದದಲ್ಲಿ ದ್ಯಾವಾ ಪೃಥಿವಿ ಅಂತ ಭೂಮಿಯೇ ತಾಯಿ, ಆಕಾಶವೇ ತಂದೆ, ಅವರಿಬ್ಬರು ದಂಪತಿಗಳು ಅಂತ ಬರ್ತದೆ. ಆ ಭೂಮಿ ಆಕಾಶ ದಾಂಪತ್ಯವೇ ಕೇಳಬೇಕು ಅಂದರೆ ಜಗತ್ತಿನ ದಂಪತಿಗಳೆಲ್ಲ ಕೇಳಬೇಕಾದದ್ದು ಈ ಕಥೆ ಅಂತ. ಪುಣ್ಯ ಪಾಪ ದರ್ಶಕ ಮುಕುರಂ. ಪುಣ್ಯ ಯಾವುದು, ಪಾಪ ಯಾವುದು, ಒಳಿತ ಯಾವುದು, ಕೆಡುಕು ಯಾವುದು, ಹಿತ ಅಹಿತ, ಅದನ್ನು ತೋರಿಸ್ತಕ್ಕಂಥ ರನ್ನಗನ್ನಡಿ ಅಂತ ಹೇಳ್ತಾರೆ. ಆಗ ಅಹಲ್ಯೆ ಇಲ್ಲಿಯ ಮೂಲದಂತೆ ಕಲ್ಲಾಗಿರುವುದಲ್ಲ, ಅವಳು ಅದೃಶ್ಯವಾಗಿರ್ತಾಳೆ. ತಥಾ ಶಪ್ತ್ವಾ ಸವೈಶಕ್ರ ಮಹಲ್ಯಾಮಪಿ ಶಪ್ತವಾನ್ ಇಹ ವರ್ಷ ಸಹಸ್ರಾಣಿ ಬಹೂನಿತ್ವಂ ನಿವತ್ಸ್ಯಸಿ ವಾಯುಭಕ್ಷ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ ಅದೃಶ್ಯ ಸರ್ವಭೂತಾನಾಂ ಆಶ್ರಮೇಸ್ಮಿನ್ ನಿವತ್ಸ್ಯಸಿ ಅಂಥೇಳಿ, ನೀನು ಇಲ್ಲಿ ಸಾವಿರ ವರ್ಷಗಳು, ವರ್ಷ ಸಹಸ್ರಾಣಿ, ತುಂಬ ಕಾಲ ನೀನು ತರಗೆಲೆ ತಿಂದುಕೊಂಡು, ಗಾಳಿಯನ್ನು ಕುಡ್ಕೊಂಡು, ವಾಯುಭಕ್ಷ ನಿರಾಹಾರ, ಭಸ್ಮಶಾಯಿನಿ ಬೂದಿಯಲ್ಲಿ ಹೊರಳಾಡಿಕೊಂಡು ಯಾರಿಗೂ ಕಾಣಿಸ್ತಂತೆ ಈ ಆಶ್ರಮದಲ್ಲೇ ಬಿದ್ದಿರು ಅಂತ. ಅಂದರೆ ಅವಳನ್ನು ಒಂದು ರೀತಿ ಉಪೇಕ್ಷೆ ಮಾಡಿ ಸಮಾಜದಿಂದಲೂ ಕೂಡ ಬಹಿಷ್ಕಾರ ಹಾಕಿಸಿ ಹೊರಟೋಗ್ಬಿಟ್ಟಿದ್ದು ಗೌತಮ. ತುಂಬ ಘೋರವಾದ ಶಿಕ್ಷೆ, ಒಂದು ತಪ್ಪಿಗೆ ಈ ಪ್ರಮಾಣದ ಶಿಕ್ಷೆಯ ಅಂತ. ಯಾಕೆಂದರೆ ತಿಳಿದು ಮಾಡಿದ್ದಕ್ಕೆ ಅಂತ, ಅದಕ್ಕೇನೇನೋ ಸಮರ್ಥನೆ ಇದೆ. ನಾನಿದರ ಧರ್ಮಾಧರ್ಮಗಳ ಕಡೆಗೆ ಹೋಗೋಲ್ಲ, ಕಾವ್ಯವಾಗಿದ್ದರಿಂದ ಇದರ ಭಾವಾಭಾವಗಳ ಕಡೆಗೆ ಐ ಆಮ್ ಓನ್ಲಿ ಕನೆಕ್ಟೆಡ್ ವಿತ್ ದಿ ಎಮೋಷನಲ್ ಆಸ್ಪೆಕ್ಟ್ಸ್ ಆಫ್ ಇಟ್, ನಾಟ್ ವಿತ್ ದಿ ಎಥಿಕಲ್ ಆಸ್ಪೆಕ್ಟ್ಸ್ ಆಫ್ ಇಟ್. ಎಥಿಕಲ್ ಆಸ್ಪೆಕ್ಟ್ಸ್ಗಿಂತ ಮುಖ್ಯ ನಮಗೆ ಬೇಕಾದದ್ದು ಅಲ್ಲಿಯ ಭಾವನೆಗಳ ಸ್ಥಿತಿ. ಅದರಿಂದ ತಾನೇ ತಾನಾಗಿ ನೈತಿಕ ಸ್ವರೂಪ ಏನು ಅಂತ ಗೊತ್ತಾಗುತ್ತದೆ. ಭಾವದಿಂದ ನೀತಿಯನ್ನು ಗ್ರಹಿಸಬೇಕೇ ಹೊರತು ನೀತಿಯಿಂದ ಭಾವವನ್ನು ಗ್ರಹಿಸುವಂಥದ್ದಲ್ಲ. ಯಾಕೆಂದರೆ ನಮಗೆ ನೀತಿ ಅನ್ನುವುದು ತಲೆಯಲ್ಲಿ ಸ್ಫುರಿಸೋಕ್ಕೂ ಮುಂಚೆ ಭಾವ ಬಂದದ್ದು. ಹಾಗಾಗಿ ಭಾವದಿಂದ ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಆಗ ಯದಾ ಚೈತದ್ವನಂ ಘೋರಂ ರಾಮೋ ದಶರಥಾತ್ಮಜ ಆಗಮಿಷ್ಯತಿ ದುರ್ದರ್ಶ ತದಾ ಪೂತ ಭವಿಷ್ಯಸಿ. ಯಾವಾಗ ರಾಮ ಇಲ್ಲಿಗೆ ಬರ್ತಾನೋ ಆಗ ನೀನು ಶುದ್ಧಳಾಗ್ತೀಯಾ, ನೀನು ಮತ್ತೆ ಮಾಮೂಲಿಯಾದ ಗತಿಗೆ ಬರ್ತೀಯಾ ಅಂತ ಹೇಳಿದ್ದ ಅಂತ. ಕಲ್ಲಾದಳು ಅಂತನ್ನುವುದನ್ನು ಕಾಳಿದಾಸ ಮೊದಲಿಗೆ ಕಲ್ಪನೆ ಮಾಡ್ತಾನೆ. ಕಾಳಿದಾಸ ಮಾಡ್ತಾನೆ, ಮುಂದಿನ ಕವಿಗಳು ಕೆಲವರು ಅನೇಕ ತಗೋತಾರೆ. ಕಾಳಿದಾಸ ಅದೊಂದು ಪ್ರತಿಮೆ, ಒಂದು ಮೆಟಫಾರ್ ಆಗಿ ಮಾಡಿಬಿಟ್ಟ, ಒಂದು ಇಮೇಜ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡ್ದ. ಅಂದರೆ ಉಪೇಕ್ಷೆಗೆ ತುತ್ತಾದವಳು, ಲೋಕದ ಉಪೇಕ್ಷೆಗೆ ತುತ್ತಾದವಳು ತನ್ನ ಅಂತರಂಗವನ್ನು ಬಹಿರಂಗವನ್ನು ಕಲ್ಲಿನಂತೆ ಮಾಡಿಕೊಂಡು ಎಲ್ಲರ ನಿಂದೆಯ ಮಳೆಗೆ, ಎಲ್ಲರ ತಿರಸ್ಕಾರದ ಗಾಳಿಗೆ, ಎಲ್ಲರ ಆಕ್ಷೇಪದ ಬೈಗುಳಿನ ಬೇಗೆಗೆ, ಬಿಸಿಲಿಗೆ ಜಗ್ಗದೆ ಕುಗ್ಗದೆ ಕಲ್ಲಿನಂತೆ ಇದ್ದಳು ಅನ್ನುವ ತಾತ್ಪರ್ಯವನ್ನು ಅಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಡಿ ವಿ ಜಿಯವರು ಆ ವಿವರಗಳನ್ನು ಹೆಚ್ಚಾಗಿ ಕೊಡೋಲ್ಲ, ಆದರೆ ವಾಲ್ಮೀಕಿಯ ದಾರಿಯಲ್ಲೇ ಹೋಗ್ತಾರೆ. ಆಗ ಅಹಲ್ಯೆ ಬರ್ತಾಳೆ, ಅವಳು ಕಾಣಿಸ್ಕೊಳ್ತಾಳೆ. ಅಲ್ಲಿ ರಾಮ ಬರ್ತಿದ್ದಂತೆ ಕಾಣಿಸ್ಕೊಳ್ತಾಳೆ. ಹಾಗೆ ಬಂದಾಗ ಅವಳು ರಾಮನನ್ನು ಕಂಡು ತಂದೆ ಬಂದೆಯ, ಪತಿತ ಬಂಧು ಬಂದೆಯ, ಕೃಪೆಯಿನ್ ಇಂದು ತಂದಿಹೆಯ ಕೌಸಲ್ಯೇ ಕಂದ ಅಂತೆಲ್ಲ ಹೇಳಿ, ಮುಂದಿಪ್ಪೇನೆ ನಿನ್ನಡಿಯ ಸೋಂಕಲ್ಕೆ ಶುಚಿತೆ ಇಲ್ಲ, ನಿನಗೆ ನಮಸ್ಕಾರ ಮಾಡೋಣ ಅಂದರೆ ನಾನು ಶುಚಿಯಲ್ಲ, ಸಂದರ್ಶಿಪೇನೆ ಎನ್ನ ಕಂಗಳಳು ಕಾಂತಿ ಇಲ್ಲ, ನೋಡೋಣವೇ ಅಂತಂದರೆ ನನ್ನ ಕಣ್ಣಲ್ಲೇ ಬೆಳಕಿಲ್ಲ, ಬೆಳಕು ಬಿದ್ದಲ್ಲದೆ ವಸ್ತು ಗೋಚರವಾಗೋಲ್ಲ,
ನಿನ್ನ ಮೇಲೆ ನನ್ನ ಕಣ್ಬೆಳಕು ಬಿದ್ದಲ್ಲದೆ ನೀನು ಕಾಣುವುದಿಲ್ಲ. ದಂದುಗುವ ಬಣ್ಣಿಪನೆ, ಹೋಗಲಿ ನನ್ನ ಕಥೆಯನ್ನು ಹೇಳ್ಕೊಳ್ಳೋಣ ಅಂದರೆ ಮನಸ್ಸಿನಲ್ಲಿ ಧೈರ್ಯವಿಲ್ಲ, ಕಥೆ ಹೇಳ್ಕೊಳ್ಳೋಕ್ಕೆ ಧೈರ್ಯವಿಲ್ಲ. ತುಂಬ ಸುಂದರವಾದ ಹೃದಯ ಸ್ಪರ್ಶಿಯಾದ ಭಾವಗಳು ಈ ಸಾಲುಗಳಲ್ಲಿವೆ. ಎಷ್ಟೋ ಜನಕ್ಕೆ ತಮ್ಮ ಕಷ್ಟಗಳನ್ನು, ತಮ್ಮ ನೋವುಗಳನ್ನು, ಸಂಕಟಗಳನ್ನು ಹೇಳ್ಕೊಳ್ಬಹುದು ಅಂತ ಇದ್ದರೂ ಯಾರು ಏನು ಅಂದ್ಕೊಂಡು ಬಿಡ್ತಾರೋ, ನಾವು ವಲ್ನರಬಲ್ ಆಗಿಬಿಡ್ತೀವ ಅನ್ನುವ ಭಯ ಕಾಡುತ್ತದೆ. ಅದರಿಂದಲೇ ಎಷ್ಟೋ ಜನ ಅಂತರಂಗದ ಗೋಳನ್ನು ಹೇಳ್ಕೊಳ್ಳಲ್ಲ. ಎಲ್ಲಿವರೆಗೆ ಮಕ್ಕಳು ತಂದೆ ತಾಯಿಗಳ ಹತ್ರ ಹೇಳ್ಕೊಳಕ್ಕಾಗೋಲ್ಲ, ಗಂಡಂದ್ರೆ ಹೆಂಡತಿರ ಹತ್ರ ಹೇಳ್ಕೊಳಕ್ಕಾಗೋಲ್ಲ, ಹೆಂಡತಿರು ಗಂಡಂದ್ರ ಹತ್ರ ಹೇಳ್ಕೊಳಕ್ಕಾಗೋಲ್ಲ, ಒಡ ಹುಟ್ಟಿದವರು ಹೇಳ್ಕೊಳಕ್ಕಾಗೋಲ್ಲ. ಯಾರಿಗೆ ನೈತಿಕವಾದ ಎತ್ತರದಿಂದ ನೋಡಿ ಮಾರಲ್ ಸುಪೀರಿಯಾರಿಟಿಯಿಂದ ಉಪೇಕ್ಷೆ ಮಾಡ್ತಾರೋ, ತಿರಸ್ಕಾರ ಮಾಡ್ತಾರೋ, ಏನು ಮಾಡ್ತಾರೋ ಅಂತ ಕೆಲವೊಮ್ಮೆ ಹೇಳೋದು ಕಷ್ಟ, ಹೇಳದೆ ಬಿಡುವುದು ಕಷ್ಟ. ತುಂಬ ಕಷ್ಟದ ಸನ್ನಿವೇಶ. ಮೊನ್ನೆ ದಿವಸ ಯಾರೋ ತುಂಬ ಲೋಕವನ್ನು ಚೆನ್ನಾಗಿ ಬಲ್ಲಂತ ಹಿರಿಯರು ಹೇಳ್ತಾ ಇದ್ರು, ಯಾರೋ ಒಬ್ಬ ಗಂಡ ಹೆಂಡತಿಗೆ ತಪ್ಪಿ ನಡೆದ. ಅದನ್ನು ಅವನು ಹೆಂಡತಿಯಲ್ಲಿ ಹೇಳಿಕೊಂಡಂತೆ, ಅನ್ಯಾಯವಾಯಿತು, ತಪ್ಪು ಮಾಡದೆ ಅಂತ. ಎಷ್ಟೋ ವರ್ಷ ದಾಂಪತ್ಯ. ಆಗ ಹೆಂಡತಿ ಹೇಳಿದ್ಲಂತೆ, ನೀನು ಯಾಕೆ ನನಗೆ ಹೇಳಿದೆ? ನೀನು ಹೇಳಿದ್ರಿಂದ ನನಗೆ ನೆಮ್ಮದಿ ನಾಶವಾಯಿತು. ನೀನು ಹೇಳ್ಕೋಬಾರ್ದಾಗಿತ್ತು. ನೀನು ನರಳಾಡ್ತಿದ್ರೆ ಸರಿಯಾಗ್ತಿತ್ತು. ನೀನು ಅಂತರಂಗದಲ್ಲಿಯೇ ಮಾಡಬಾರ್ದು ತಪ್ಪು ಮಾಡದೆ, ಹೆಂಡತಿಗೆ ದ್ರೋಹ ಮಾಡದೆ ಅನ್ನೋದನ್ನು ಹೇಳ್ಕೊಂಡು ಒದ್ದಾಡಿದ್ದಿದ್ರೆ ನಂಗೆ ಸಮಾಧಾನ ಆಗ್ತಿತ್ತು. ಈಗ ನಿನ್ನೋವನ್ನು ನನ್ನ ತಲೆಗೆ ತಂದು ಕಟ್ಬಿಟ್ಟಿಯಲ್ಲ ಅಂತ. ಎಲ್ಲೆಲ್ಲಿಂದ ಹೇಗೆ ಬರಬಹುದು ರಿಯಾಕ್ಷನ್ಸು ಗೊತ್ತಿಲ್ಲ. ಬಹಳ ಕಷ್ಟ ಅಲ್ವಾ ಈ ಥರದ್ದಾಗ್ಬಿಟ್ರೆ. ಏನೋ ಅಪರಾಧ ಕ್ಷಮಿಸಬೇಕು ಅಂತ ಹೇಳ್ದ ಅಂತ ಅವನನ್ನು ಮೆಚ್ಚೋಣವಾ? ತಲೆ ಮೇಲಿರ್ತಕ್ಕಂಥ ಭಾರವನ್ನು ಇವಳು ತಲೆ ಮೇಲೆ ಬಂದು ಇಟ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಬೈಬೇಕಾ? ಮತ್ತದು ಹೌದಾ? ಕಷ್ಟ. ಇವನ್ನೆಲ್ಲ ಹೇಗೂ ನಿರ್ಧಾರ ಮಾಡೋದು ಕಷ್ಟ. ನಮ್ಮ ಜಗನ್ನಾಥ ಪಂಡಿತ ಹೇಳ್ತಾನಲ್ಲ, ನಿರ್ಮಾಣೇ ಇದು ಮಾರ್ಮಿಕೋಸ್ತಿ ನಿತರಾಂ ಅತ್ಯಂತ ಪಾಕದ್ರವಂ ರದ್ವೀಕಾಮೃತ ಮಾಧುರಿ ಮದ ಪರಿಹಾರ ದುರಾಣಾಂ ಗಿರಂ ಕಾವ್ಯಂ ತರ್ಹಿ ಸಖೇ ಸುಖೇನ ಕಥೆಯ ತ್ವಂ ಸಮ್ಮುಖೇ ಮಾದೃಶಾಂ. ಹಾಲು, ಜೇನು, ಸಕ್ಕರೆ, ದ್ರಾಕ್ಷಗಳ ಜೊತೆಗೆ ಸ್ಪರ್ಧೆ ಮಾಡಬಲ್ಲ ಮಾಧುರ್ಯ ಇರತಕ್ಕಂಥ ಕಾವ್ಯವನ್ನು ರಚನೆ ಮಾಡೋದ್ರೊಳಗೆ ನೀನು ಮಾರ್ಮಿಕನಾಗಿದ್ದಲ್ಲಿ, ಆ ನಿರ್ಮಾಣಕ್ಕೆ ಮಾರ್ಮಿಕತೆ ಇದ್ದಲ್ಲಿ ನನ್ನಂಥವರೆದುರಿಗೆ ನೀನು ಪದ್ಯ ಹೇಳು. ಇಲ್ಲದೇ ಎಲ್ಲೋ ಮಾಡಿದಂಥ ಮರೆಯಲ್ಲಿ ಮಾಡಿದ ಅನಾಚಾರ, ವ್ಯಭಿಚಾರ, ಪಾಪವನ್ನು ದೊಡ್ಡವ್ರ ಮುಂದೆ ಬಂದು ಹೇಳ್ಕೊಳ್ತಾರೆ, ನಮ್ಮೆದುರಿಗೆ ನೀನು ಹೇಳ್ಕೊಳ್ಬೇಡ ಅಂತ. ದುಷ್ಕೃತಮಾತ್ಮನಾಕೃತಮೇವ ಸ್ವಂತಾತ್ ಬಹಿರ್ಮಾಕೃತಾ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ನಿಂತಾರಲ್ಲ, ಆ ರೀತಿಯಾಗಿ ನಿಂದಿಯೋ ಎಂಥದ್ದೋ ಒಂದು ಅನಾಹುತವನ್ನು ನಮ್ಮ ಮುಂದೆ ತಂದು ಹೇಳಿದಾಗ ನಮಗೆ ದೊಡ್ಡ ತಲೆನೋವಾಗುತ್ತದೆ. ಹೇಳಬೇಡ, ಕೆಟ್ಟ ಕವಿತೆಯನ್ನು ಹೇಳಬೇಡ ಅಂತ. ಈ ರೀತಿಯಾಗಿ ಯಾರ ಬಗ್ಗೆಗೂ ಯಾರು ಅದನ್ನು ಹೇಳ್ಕೊಳ್ಬಾರ್ದು ಅಂತಂದರೆ ಅದು ಸರಿಯಾ? ಹೇಳ್ಕೊಳ್ಳೋದಕ್ಕೊಂದು ಕಷ್ಟ, ಹೇಳಿಕೊಂಡ್ರೆ ಒಂದು ಕಷ್ಟ, ಹೇಳಿಕೊಳ್ಳೋರಿಗೆ ಒಂದು ಕಷ್ಟ, ಕೇಳಿಕೊಳ್ಳೋರಿಗೆ ಒಂದು ಕಷ್ಟ. ಕೇಳಿದ ಮೇಲೆ ಕೆಲವೊಮ್ಮೆ ಒಂದು ಸಮಸ್ಯೆ ಇರ್ತದೆ. ಹೇಳ್ಕೊಳ್ಳೋರೇನೋ ಹೇಳ್ಕೊಂಡ್ಬಿಡ್ತಾರೆ, ಕೇಳುವವರು ಕ್ಷಮಿಸಿದ್ದೀವಿ ಅಂತ ಅನ್ಬೇಕಾ, ಇಲ್ಲ ನೀವು ಮಾಡಿದ ತಪ್ಪು ಅನ್ಬೇಕಾ? ಇದೊಂದು ದೊಡ್ಡ ಸಂದಿಗ್ಧ. ಅಥವಾ ಅವರು ಪಾಪ ಅನ್ನುವಂಥ ಕೆಲಸವನ್ನು ಸರಿ ಅಂತಂದ್ಮೇಲೆ ಸರಿ ಹಾಗಿದ್ರೆ ನೆಮ್ಮದಿ ಆದೆ, ಬನ್ನಿ ನನ್ನ ಜೊತೆ ಸೇರ್ಕೊಂಡು ನೀವು ತಪ್ಪು ಮಾಡಿ ಅಂತಂದರೆ ಅದು ತಪ್ಪು ಅಂತ ನೋಡುವೆ. ಈ ರೀತಿಯಾದ ಸಾವಿರ ಪ್ರಶ್ನೆಗಳು. ಇದನ್ನು ಯಾವ ಬ್ರಹ್ಮ ಕೂಡ ಪರಿಹಾರ ಮಾಡಲಾರ. ನಿಜವಾಗಿ ಒಬ್ಬರ ಈ ಬಗೆಯ ನೋವನ್ನು ಕೇಳಲು ಸನ್ನದ್ಧರಾಗುವವರು ಪುಣ್ಯಾತ್ಮರು. ಅದು ತುಂಬ ಪುಣ್ಯ ಮಾಡದೇ ಇದ್ದರೆ ಒಬ್ಬ ಸಹಾನುಭೂತಿಯಿಂದ ಒಂದು ಕಿವಿಯಾಗಿ ಬರಲಾರು. ಹಾಗೆ ಕಿವಿಯಾಗಿ ಕೇಳದವರು ಮತ್ತೂ ದೊಡ್ಡವರಾಗಿದ್ದರೆ ಕಹಿಯಾಗಲಾರು. ಇನ್ನೂ ದೊಡ್ಡವರಾಗಿದ್ದರೆ ಸಿಹಿಯಾಗಿ ಸಮಾಧಾನ ಕೊಡ್ತಾರೆ. ತುಂಬ ದೊಡ್ಡ ದೊಡ್ಡ ಹಂತದ್ದು. ಅದನ್ನು ಅಷ್ಟು ದೊಡ್ಡದು ಅಂತ ಭಾವಿಸಬೇಕಾಗುತ್ತದೆ. ಅದಕ್ಕೆ ಪೂಜೆ ಮಾಡಬೇಕು ಅಂಥ ವ್ಯಕ್ತಿಗಳನ್ನು. ಇನ್ನೊಬ್ಬರ ಈ ಬಗೆಯ ಆಡಲಾಗದ, ಕೇಳಲಾಗದ, ಹೇಳಲಾಗದ ಆ ರೀತಿಯಾದ ನೋವುಗಳನ್ನು ಕೇಳಿ ಅದಕ್ಕೆ ಒಂದು ಸಂತೈಕೆಯನ್ನು ಕ್ರಿಯಾತ್ಮಕವಾಗಿ ಕೊಡೋದು ಅಂದರೆ ಅಸಾಮಾನ್ಯವಾದಂಥದ್ದು, ಆರಾಧನೆ ಮಾಡಬೇಕಾದದ್ದು. ಹೀಗಿದ್ದಾಗ ಇವುಗಳನ್ನೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ. ಚರ್ಚೆ ಮಾಡಬೇಕು. ನಮ್ಮಲ್ಲಿ ಇವುಗಳನ್ನೆಲ್ಲವನ್ನು ಘನತೆ ಇಲ್ಲದೆ ಚರ್ಚೆ ಮಾಡತಕ್ಕಂಥದ್ದು ಒಂದು ದುಷ್ಟ ಪರಂಪರೆ ಇದೆ ಕಮ್ಯುನಿಸ್ಟ್ಗಳಲ್ಲಿ. ಯಾವುದಕ್ಕೂ ಕೂಡ ಘನತೆ ಇಲ್ಲದೆ ಅದನ್ನು ತುಂಬ ಆಕ್ರಮಣಕಾರಿಯಾಗಿ ಚರ್ಚೆ ಮಾಡ್ತಾರೆ, ಮಾನವೀಯ ಭಾವಗಳಿಲ್ಲದೆ. ಹೇಳ್ಕೊಳಕ್ಕೆ ಮಾನವೀಯ ಭಾವ ಅಂತ ಅದರೊಳಗೇನೂ ಇರೋದಿಲ್ಲ, ದಾನವ ಭಾವಗಳೇ. ಇನ್ನೊಂದು ನಮ್ಮ ಮಡಿವಂತರು. ನಮ್ಮ ಮಡಿವಂತರಷ್ಟು ನೀಚರು ಯಾರೂ ಇಲ್ಲ ಅಂತ ಅನಿಸ್ಬಿಡ್ತಾರ ಆಗ್ಬಿಡುತ್ತೆ. ಎಷ್ಟೋ ಬಾರಿ ಹಾಗಾಗ್ಬಿಡುತ್ತದೆ. ಸಹಾನುಭೂತಿ, ಪ್ರೀತಿ, ವಿಶ್ವಾಸ ಇರೋಲ್ಲ, ನಿಷ್ಕರುಣೆ, ನಿಸ್ಸಂವೇದನೆ,
ಆ ರೀತಿಯಾದಂಥದ್ದಾಗ್ಬಿಡುತ್ತೆ. ಹೀಗಾಗಿ ಎರಡೂ ಗುಂಪುಗಳಲ್ಲಿ ಹೀಗಾಗ್ಬಿಟ್ಟಾಗ ಗತಿಯಂಥದ್ದು ತುಂಬ ಕಷ್ಟ. ಡಿವಿಜಿ ಅಂತವರು 3ನೇ ವರ್ಗಕ್ಕೆ ಸೇರ್ತಾರೆ, ತುಂಬ ವಿರಳತಮವಾದದ್ದು. ಅವರು ಇಲ್ಲಿ ನ್ಯಾಯಾನ್ಯಾಯಗಳಿಗಿಂತ ಈ ಥರದ ಸನ್ನಿವೇಶಗಳ ಬಗ್ಗೆ ಎಚ್ಚರದಲ್ಲಿರಿ, ಸಹಾನುಭೂತಿಯಲ್ಲಿರಿ, ಜಾರಿ ಹೋಗಬೇಡಿ. ಆದರೆ ಆಸರೆ ಕೊಡಿ, ಜಾರ್ತಾ ಇರೋರಿಗೆ ಕೈಲಾದಷ್ಟು ಕೊಡಿ, ನೀವು ಕೊಚ್ಕೊಂಡು ಹೋಗಬೇಡಿ ಆದರೆ ಅಂತನ್ನುವುದನ್ನು ತೋರ್ಪಡಿಸ್ತಾರೆ. ಹಾಗಾಗಿ ದಂದುಗವ ಬಣ್ಣಿಪೇನೆ, ನಾನು ಮಾಡಿದ ದಂದುಗ ಹುಚ್ಚಾಟವನ್ನು ನಾನು ವರ್ಣಿಸೋಕ್ಕಾಗೋಲ್ಲ, ಧೈರ್ಯ ಇಲ್ಲ. ಮಾಡದಾಗಿದ್ದ ಧೈರ್ಯ ಆಡದಾಗಿರೋಲ್ವಲ್ಲ. ಮುಂದೆ ಗತಿಯೇ ನನಗೆ ಚರಣದಲ್ಲಿ ಶರಣುದೋರೆ, ಮತ್ತು ನಾಣಹುದು ತಂದೆ ಭಿನ್ನಯಿಸಲೆನ್ನೆಯ ಕಥೆಯ. ನನ್ನ ಕಥೆಯನ್ನು ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತದೆ ಅಂತ. ಕಷ್ಟ ಅಲ್ವೇ? ಅಂಥ ವೇದವ್ಯಾಸರ ತಾಯಿ ಸತ್ಯವತಿಗೆ ಭೀಷ್ಮನ ಮುಂದೆ ತನ್ನ ಮಕ್ಕಳೆಲ್ಲ ಸತ್ತೋದ್ರು. ಚಿತ್ರಾಂಗದ ವಿಚಿತ್ರ ವೀರ್ಯ. ತತ್ಪೂರ್ವದಲ್ಲೇ ಗಂಡನೂ ಸತ್ತೋದ ಶಂತನು. ತನಗೆ ಮದುವೆ ಮಾಡಿಸಿದವನು, ತನ್ನ ಮಕ್ಕಳಿಗಿಂತ ದೊಡ್ಡವನು, ತನಗಿಂತ ಪ್ರಾಯಶಃ ವಯಸ್ಸಿನಲ್ಲಿ ದೊಡ್ಡವನು, ಈಗ ಮಗನ ಸ್ಥಾನದಲ್ಲಿ ನಿಂತವನು ಸವತಿಯ ಮಗ ಭೀಷ್ಮ, ಅಖಂಡ ಬ್ರಹ್ಮಚಾರಿ. ಅವನಿಗೆ ರಾಜ್ಯ ಮುಂದುವರಿಬೇಕು, ಸಂತಾನಕ್ಕಾಗಿ ನೀನೇ ಮದುವೆ ಆಗಪ್ಪ ಮತ್ತೊಂದು ಅಂತೆಲ್ಲ ಹೇಳುವಾಗ ಇಲ್ಲ ಅಂತಾನೆ. ಆಗ ಇವಳು ತನ್ನ ಮಕ್ಕಳಿಗೆ, ಅಂದರೆ ತನ್ನ ಸೊಸೆಯಂದರಿಗೆ ನಿಯೋಗ ಮಾಡಿಸೋದಕ್ಕೆ ತನಗೊಬ್ಬ ಮಗ ಇದ್ದ, ಶಂತನುವಿನ ಮದುವೆ ಆಗೋದಕ್ಕೆ ಮುಂಚೆ ಹುಟ್ಟಿದವನು ವ್ಯಾಸ ಅಂತ ಹೇಳಬೇಕಾದ್ರೆ ಅವಳಿಗೆ ನಾಚಿಕೆ ಆಯಿತು ಅಂತ ವ್ಯಾಸರು ಬರೀತಾರೆ. ಪಾಪ ಇವನು ಭೀಷ್ಮ ನೋಡಿದ್ರೆ ಯದ್ವಾ ತದ್ವಾ ಮಾರಲಿಸ್ಟು. ಅವನ ಎದುರಿಗೆ ಅವನು ಗಾಂಧಿಗೆ 100 ಪಟ್ಟು ಗಾಂಧಿ. ಗಾಂಧಿಯ ಮಾಡಲ್ಲೇ ಭೀಷ್ಮ, ರೋಲ್ ಮಾಡೆಲ್ ಫಾರ್ ಗಾಂಧಿ ಭೀಷ್ಮ. ಅಂಥ ಭೀಷ್ಮನ ಎದುರಿಗೆ ಹೇಳ್ಕೊಳ್ಳೋದು ಅಂತಂದರೆ ಸಂಕೋಚ ಆಗೋದಿಲ್ವ ಪಾಪ. ವಿಧವೆ ಮಕ್ಕಳನ್ನು ಕಳ್ಕೊಂಡವಳು, ಅವರ ಅಪ್ಪನಿಗೇನೋ ದುರಾಸೆ ಇತ್ತು, ಇವಳಿಗೆ ಯಾವ ದುರಾಸೆಯೂ ಇಲ್ಲ ಪಾಪ. ಹಾಗಲ್ಲದೆ ಸತ್ಯವತಿಯಂಥ ಸಾಧ್ವಿಯಲ್ಲದೆ ವ್ಯಾಸರಂಥ ಮಹಾ ಋಷಿಗಳು ಮಹಾ ಕವಿಗಳು ಹುಟ್ಟೋದಕ್ಕೆ ಸಾಧ್ಯವೇ? ಅವರು ನಾಚಿಕೊಂಡು ಹೇಳಿದ್ರು ಆಕೆ ಅಂತ. ಅದನ್ನು ವ್ಯಾಸರು ದಾಕ್ಷಿಣ್ಯ ಇಲ್ಲದೆ ಬರೀತಾರೆ. ನಮ್ಮಮ್ಮನಿಗೆ ನನ್ನ ಹುಟ್ಟಿನ ಬಗ್ಗೆ ತನ್ನ ಸವತಿ ಮಗನ ಎದುರಿಗೆ ಹೇಳ್ಕೊಳ್ಳುವಾಗ ನಾಚಿಕೆ ಆಯಿತು ಅಂತ ಬರೀತಾರೆ. ಅದೇನು ಕಠೋರ, ಏನು ಸತ್ಯ, ಏನು ಸಂಯಮ, ಏನು ಮಾನವ ಸೂಕ್ಷ್ಮತೆ ಇಂಥದ್ದು ಹೇಳಬೇಕು. ಹಾಗಾಗಿ ನಾಣಹುದು ತಂದೆ ಭಿನ್ನಯಿಸಲೆನ್ನೆಯ ಕಥೆಯ. ನನ್ನ ಕಥೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತದೆ. ಆತ್ಮದ ಅವನತಿಯ ಸುಖ ಚಪಲ ಕೃತಿಯ, ನನ್ನ ಆತ್ಮ ಇಳಿಕೆ ಅದು ಏನು ಮಾಡೋದು ಅಂತ. ಆದರೆ ಇಲ್ಲೊಂದು ಸಮಸ್ಯೆ ಬರುತ್ತದೆ. ಅದು ಅವನತಿಯೇ ಉನ್ನತಿಯೇ ಎಂಥದ್ದನ್ನು ಹೇಗಂತ ನೋಣ. ಕಾಮನೆಯ ಬೇರ್ಗಳೆಲ್ಲವೂ ಅವರ ಅರಸಲ್ ಅಂಜುವೆನು, ಬಯಕೆಯ ಬೇರು ಎಲ್ಲಿದೆ ಅಂತ ಹುಡುಕೋಕ್ಕೆ ನಮಗೆ ಭಯ ಅಂತ. ಇದು ದೊಡ್ಡ ಮಾತು. ನಮ್ಮ ಬಯಕೆಯ ಬೇರುಗಳ ಆಳವನ್ನು ಹುಡುಕ್ತಾ ಹೋದರೆ ಅದು ಯಾವ ಪಾವಿತ್ರ್ಯವನ್ನು ಅಲ್ಲಾಡಿಸ್ಬಿಡುತ್ತೋ, ಎಂತೆಂಥವ್ರನ್ನ ಅಲ್ಲಾಡಿಸ್ಬಿಡುತ್ತೋ. ನಾವು ತುಂಬ ದೊಡ್ಡವರು ಅಂತ ನಂಬಿಕೊಂಡವರೆಲ್ಲ ಉರುಳೋಗ್ಬಿಡ್ತಾರೆ. ಆಗ ನಾವು ಅವ್ರನ್ನ ಏನು ದೊಡ್ಡವರಲ್ಲ ಅಂತ ನೋಡುವೆ. ನಮ್ಮ ಅಸ್ತಿತ್ವವೇ ಆಗಿರುವಾಗ ನಾವು ಯಾರನ್ನು ದೂರೋಣ? ಹೊರಗೋ ಎನ್ನೊಳಗೋ ತನುವೊಳಗೋ ಮನದೊಳೋ ವಿಪಿನ ವಾಸದಿ ನೀನು ತಪದ ಶೋಷದಿ ನೀನು. ಎಷ್ಟು ಕಾಡಲ್ಲಿದ್ದರೇನು, ಎಷ್ಟು ತಪಸ್ಸು ಮಾಡಿದ್ರೇನು, ಇವೆಲ್ಲ ಹೋಗುವಂಥದ್ದೆಲ್ಲ. ವ್ರತಚರ್ಯೆಯಿಂದೇನು, ಶ್ರುತಿಯೇನೇನು, ಪ್ರಕೃತಿ ಸ್ವಕೃತಿಯೊಳೇ ವಿಷಕಣವ ಹುದುಗಿಸಿರೆ. ಬೀಜದಲ್ಲಿಯೇ ಪ್ರಕೃತಿ ಬೀಜ ಬಿತ್ತುವಾಗಲೇ ವಿಷವನ್ನು ಹಾಕಿದ್ರೆ ಗತಿ ಏನು? ಋಷಿ ಸಧರ್ಮಿತೆ ಏನು? ಋಷಿಯೊಡನೆ ದಾಂಪತ್ಯ ದೀಕ್ಷೆಗೆ ನಾನು ಕೂಡ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದನುವೆ. ಅವನು ಭಾಷೆ ಹೇಳ್ದ, ನಾತಿಚರಾಮಿ ಅಂತ, ನಾತಿಚರ್ತವ್ಯ ಅಂತೆಲ್ಲ ಹೇಳಿಸಿ ಮಾಡಿಸಿದ್ದಾಯಿತು. ಚಂಚಲದ ರಕ್ತ ನಿಶ್ಚಲಬಹುದೇ ಹೋಮ ವಿಧಿಂ. ರಕ್ತ ಹರಿಯೋಕ್ಕೇ ಇರೋದು, ಧಮನಿಗಳಲ್ಲಿ ಹರಿಯುತ್ತದೆ. ಹೀಗೆ ಹೃದಯದಿಂದ ಹೊರಗಡೆಗೆ ಹೋಗುತ್ತೆ, ಹೃದಯದ ಒಳಕ್ಕೆ ಬರುತ್ತದೆ. ಅದಕ್ಕೆ ಸ್ಥಿರತೆಯನ್ನು ಯಾವ ಹೋಮದಿಂದ ತಂದುಕೊಡೋಣ? ರಕ್ತ ಗಡ್ಡೆ ಕಟ್ಟಿದ್ರೆ ಬದುಕೋಕ್ಕಾದರೂ ಆಗುತ್ತೆ. ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್ ಅಂತ. ರಕ್ತವೂ ನೀರಿನ ಥರ ಒಂದು ದ್ರವ್ಯ. ಹಾಗಾಗಿಯೇ ಎಷ್ಟೋ ಬಾರಿ ಕೆಲವರಿಗೆ ಪಾಪ ಅನಾರೋಗ್ಯವಾದಾಗ ರಕ್ತ ಮತ್ತೆ ಅದೇ ಬಗೆಯಲ್ಲಿ ಹೃದಯಕ್ಕೆ ವಾಪಸ್ ಹೋಗೋಲ್ಲ, ಕಾಲು ಊದ್ಕೊಳ್ಳುತ್ತೆ. ಈ ರೀತಿಯಾದೆಲ್ಲ ಸಮಸ್ಯೆಗಳು ಬರುತ್ತವೆ. ಏಕೆ? ಇಳಿದು ಬಿಡುತ್ತೆ ಕೆಳಕ್ಕೆ. ಆ ಬಗೆಯಲ್ಲಿ ಹಾಗೆ ಮಾಂಸದ ಉಬ್ಬಗೆವನ್ ಆಶ್ರಮ ಪವನನ್ನು ಇಳಿಸಲಹುದೇ. ಈ ಮಾಂಸದ ಉದ್ವೇಗವನ್ನು, ಮಾಂಸಖಂಡಗಳ ಉದ್ವೇಗವನ್ನು ಆಶ್ರಮದ ಗಾಳಿ ತಂಪು ಮಾಡೋಕ್ಕೆ ಸಾಧ್ಯವಾ? ಮಾನುಷ್ಯ ದಾಹವಂ ತೀರ್ಥ ಜಲ ತಣಿಸಬಹುದೇ. ನಮ್ಮೊಳಗಿನ ಬೇಗೆಯನ್ನು, ದಾಹವನ್ನು ಆಶ್ರಮದ ತೀರ್ಥ ಎಷ್ಟು ಕುಡಿದ್ರೆ ಇಂಗುತ್ತದೆಯಾ? ತನುವು ಬಾಳ್ದಿರೆ ಮನಸ್ಸು ಸತ್ತಪುದೆಂತು ದೊರೆಯೇ. ದೇಹ ಬದುಕಿದ್ದಾಗ ಅದರೊಳಗಿರೋ ಮನಸ್ಸು ಸಾಯಿಸಬೇಕು ಅಂದರೆ ಹೇಗೆ? ಇಂದ್ರನ ಮೇಲೆ ಮನಸ್ಸು ಕೊಟ್ಟಿದ್ದಪ್ಪ, ಸಾಯಿಸಿಬಿಡು ಅಂದರೆ ನಾನೇ ಸಾಯಬೇಕಲ್ವಾ?
ಬೇರೆ ದಾರಿ ಉಂಟಾ ಅಂತ. ಡಿ ವಿ ಜಿಯವರು ಪ್ರಾಬ್ಲಮ್ ಪ್ರೆಸೆಂಟೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಮುಖ್ಯವಾಗಿ ಅದನ್ನು ತಿಳ್ಕೊಳ್ಬೇಕು. ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೇ. ದೇಹವನ್ನು ಎಷ್ಟು ಶೋಷಣೆ ಮಾಡಿದ್ರೂ ಆಗುವಂಥದ್ದಲ್ಲ. ಆಮೇಲೆ ಹೇಳ್ತಾರೆ, ಒಳ್ಪಕ್ಕ ಮುಳ್ಮೊನೆಗೆ ಬಿಜ್ಜಣಿಗೆ ಇಂದೇನು. ಕಾಲಿನ ಒಳಗೆ ಮುಳ್ಳು ಹೋದರೆ ಬೀಸಣಿಗೆಯಿಂದ ಬೀಸಿದ್ರೆ ಮುಳ್ಳು ಹೊರಗೆ ಬರುತ್ತ್ಯಾ? ಯಾವುದೋ ಬೈಕೆ ಬಂತು, ಯಾವುದೋ ಅಚಾತುರ್ಯವಾಯಿತು. ಜೀವತಾಪಕ್ಕೆ ತರ್ಕ ಯುಕ್ತಿ ಏನು? ಎಷ್ಟು ಶಾಸ್ತ್ರಗಳು ತರ್ಕ ಮಾಡಿದ್ರೂ ಜೀವವೇದನೆ ಎಲ್ಲಿ ಇಳಿಯುತ್ತದೆ? ಡೋಂಟ್ ಫಿಲಸಫೈಸ್ ಯುವರ್ ಪ್ರಾಬ್ಲಮ್ಸ್, ಡೋಂಟ್ ಅನಲೈಸ್ ಯುವರ್ ಪ್ರಾಬ್ಲಮ್ಸ್, ಎಮೋಷನಲಿ ರಿಯಾಕ್ಟಿವ್ ಪಾಸಿಬಲ್. ಆ ತರಹ ಎಣ್ಣೆಯಲ್ಲಿ ಜಿಡ್ಡೆನ್ನುತ್ತಾ ಎಳ್ಳ ತೊಳೆದೊಡೆದೇನು. ಎಳ್ಳಲ್ಲಿ ಎಣ್ಣೆ ಇರುತ್ತೆ, ಜಿಡ್ಡೆ ಅಂತ ಹೇಳಿಬಿಟ್ಟು ಎಳ್ಳನ್ನು ತೊಳೆದ್ರೆ ಜಿಡ್ಡು ಹೋಗುತ್ತಿದೆಯಾ? ಇಲ್ಲ. ಬೇವು ಕಹಿಯೆಂದು ಪಾಲ್ ಎರದೊಡೇನು, ಮರಕ್ಕೆ ಹಚ್ಚಡ ಹೊದಿಸೆ ಚಿಗುರೊಡೆಯ ದಿಹುದೇನು. ಮರಕ್ಕೆ ಕಂಬಳಿ ಸುತ್ತು ಬಿಟ್ಟರೆ ಚಿಗುರೊಡೆಯಲ್ವಾ? ಹಾಗೆ ನಾವು ಮೈಮೇಲೆ ಎಷ್ಟು ಭಸ್ಮ ಹಚ್ಕೊಂಡ್ರು, ಎಷ್ಟು ರುದ್ರಾಕ್ಷಿ ತಗಲಿಸ್ಕೊಂಡ್ರು, ಎಷ್ಟು ಊರ್ಧ್ವಪುಂಡ್ರ ಗೋಪಿಚಂದನ ಇಟ್ಟುಕೊಂಡ್ರು, ತುಳಸಿ ಮಾಲೆ ಕಮಲ ಬೀಜಗಳ ಮಾಲೆ ತರಿಸ್ಕೊಂಡ್ರು ಅವು ಹೋಗುವಂಥವಲ್ಲ. ಅಸ್ಥಿಯೊಳೆ ನೆಲೆಸಿದ್ದು ರುದಿರದ ಒಡಬರೆದು ಪರಿದು ಕಣ್ಕಿವಿಗಳ ಆಟ ಕೋಟಲೆಗಳಿಂ ಕೆರಳಿ ಮರಳಿ ಎದೆಯ ಕುದಿಸುವ ಮಧು ಕಣವ ವಿಧಿ ನಮ್ಮೊಳಿರಿಸಲ್ ಮರೆತದನು ಜೀವಿಗಳ ನಿಂದಿಪರು ಧರ್ಮವಿದರೆ. ರಕ್ತದಲ್ಲಿಯೇ ಇದೆಯಲ್ಲ, ರಕ್ತ ಮೂಳೆಯೊಳಗಿಂದ ಉಕ್ಕಿ ಬರ್ತಕ್ಕಂಥದ್ದು. ಬೋನ್ ಮ್ಯಾರೋ ಅಂತೀವಲ್ಲ, ಮಜ್ಜ, ಅಲ್ಲಿಂದ ರಕ್ತ ಬರೋದು ಅಂತ ಇವತ್ತು ವಿಜ್ಞಾನ ಹೇಳುತ್ತದೆ. ಹಾಗಿರುವಾಗ ನಮ್ಮೊಳಗೆ ಆಸೆಯನ್ನು ಇಟ್ಟ ಮೇಲೆ ಎಷ್ಟು ಆಕ್ಷೇಪ ಮಾಡಿ ಏನು ಪ್ರಯೋಜನ? ಇಂಥದ್ದು ಏನೇ ಆದರೂ ಏನು ಮಾಡೋದಪ್ಪ, ನನಗೆ ಆಗಲಿಲ್ಲ, ಇಂದ್ರನ ಪ್ರಲೋಭನೆ ತಡೆದುಕೊಳ್ಳೋಕ್ಕಾಗಲಿಲ್ಲ, ಎರಳೆ ಕಣ್ಣೆಸಕದಲ್ಲಿ ನುಣ್ದುಟಿಯ ಪದಪಿನಲ್ಲಿ ಮೆಯ್ಯ ಮೆದು ಸೋಂಕಿನಲ್ಲಿ ನಸುಬಿಸಿಯನೆ ಹೊಮ್ಮೆ ಹರಿವಾ ಮೋಹ ವಾಹಿನಿಗೆ ಬಲಿಯಾದೆನ್ ಒಮ್ಮೆ ಎನ್ನಾತ್ಮಬಲ ಕುಗ್ಗಿದಂದು. ನನ್ನ ಆತ್ಮಬಲ ಕುಗ್ಗಿ ಜಾರಿಬಿಟ್ಟೆ, ಕಣ್ಣ ಮಾಟಕ್ಕೆ ಸೋತು ಮಣ್ಣಿಗಾಂ ಬಿದ್ದೆನಯ್ಯ. ಪುಣ್ಯವಾವುದೋ ಪಾಪವಾವುದೋ ಕಾಣೆನಯ್ಯ, ಅಂದಿನ ಸಿಹಿಗೆ ಇನಿತು ಯುಗ ಕಹಿಯ ನುಂಡೆನಯ್ಯ. ಆ ಒಂದು ಕೆಲವು ಹೊತ್ತಿನ ಸಿಹಿಗೆ ಇಷ್ಟು ವರ್ಷಗಳ ದೀರ್ಘಕಾಲದ ಯುಗಯುಗದ ಕಹಿಯನ್ನು ಉಂಡೆ. ಹೌ ಡಿಸ್ಪ್ರಪೋರ್ಷನೇಟ್ ಈಸ್ ದಿ ಪನಿಷ್ಮೆಂಟ್. ತಂದೆನಿ ಮರುಕದಿಂ ಬಗೆದೆನ್ನ ಕಾವುದಯ್ಯ. ಮತ್ತೆ ಹೇಳ್ತಾರೆ, ಭುವನವೆಲ್ಲವ ನಿಂತು ಕುಣಿಸುತ್ತಿಹ ಮೋಹ ಕಿಣ್ವಂ ಮಾನಿಸರ ನೋರೋರ್ಮೆ ಕೆರಳಿಸದೆ ಬಿಡುವುದೆಂತು. ಜಗತ್ತನ್ನೇ ಕುಣಿಸ್ತಾ ಇದೆ ಈ ಮೋಹ, ಮನುಷ್ಯರನ್ನೇ ಬಿಡುತ್ತದೆಯಾ? ದಿವದ ನಲುಮೆಯ ಬೇಡಿ ಭುವಿಶಿರವ ಬಾಗಿಪುದು, ದಿವವಂಜಲಿಯ ನೆರವುದು ಒಲೆದು ಭುವಿಗೆ. ಒಂದು ಮುಗಿಲಿನ್ನೊಂದು ಬಳಿಸಾರೆ ನಗುನಗುತೆ ನಲಿದಪ್ಪಿ ಬೆಳಗುವುದು ಮಿನುಗಿ ಜಗವ. ಕಡಲಿನಲೆ ತಿರೆಗೊಲವ ಬೀಸುತ್ತಿರೆ ತೆರೆಮೆಚ್ಚಿ ಕಡಲಿಗೊಲವನ ತೊರೆಯ ಪರೀಸುವುದು. ಮೃಗ ವಿಹಗ ಜಾತಿಗಳು ನೆನೆದು ತಮ್ಮಿನಿಯರನ್ನು ನುಂಡನೀನ್ ಅನುನಯಿಸಿ ಕರೆಯುತ್ತಿಹುವು. ಒಂದು ಭೂಮಿಯ ಬೇಗೆಯನ್ನು ಆಕಾಶ ಮಳೆಯ ಮೂಲಕ ತಣಿಸೋದಿರಬಹುದು, ಕಡಲಿನ ದಾಹವನ್ನು ಭೂಮಿ ತನ್ನ ನದಿಗಳ ಮೂಲಕ ಹಿಂಗಿಸೋದಿರಬಹುದು. ಇಷ್ಟರ ಮಟ್ಟಿಗಿರುವ ಲೋಕದ ಪ್ರೀತಿಗೆ ನಾವು ನಿರಾಕರಣೆ ಮಾಡುವುದು ಹೇಗೆ? ಋಷ್ಯಶೃಂಗರೇ ದೇವ ಬಗೆವೊಡಿ ನಿಜಕ್ಕೆ ಸಾಕ್ಷಿ, ಕೌಶಿಕರು ಆ ಕಿಣ್ವದ ಉಮ್ಮಳವ ನರಿತರಲ್ತೆ. ರಾಮ, ನಿನ್ನ ಹುಟ್ಟಿಗೆ ಕಾರಣವಾದ ಪುತ್ರಕಾಮೇಷ್ಟಿಯನ್ನು ಮಾಡಿಸಿದ ಋಷ್ಯಶೃಂಗನೇ ಇದಕ್ಕೆ ಸಾಕ್ಷಿ. ನಾವು ನೋಡಿದ್ದೀವಿ ಆ ಕಥೆಯನ್ನು. ಇನ್ನು ನಿನ್ನ ಗುರು ಇಲ್ಲೇ ಪಕ್ಕದಲ್ಲಿ ನಿಂತಿದ್ದಾರೆ. ವಿಶ್ವಾಮಿತ್ರರು ಪಟ್ಟದ್ದು ಸ್ವಲ್ಪವಾ ಅಲ್ಪವಾ? ಹಾಗಿರುವಾಗ ಇಂತಿಂಥ ಋಷಿಗಳೇನೆ ನಿನ್ನ ಗುರು, ನಿನ್ನ ತಂದೆಗೆ ಮಾರ್ಗದರ್ಶಿಯಾದ ಮಹರ್ಷಿ, ಇವರೆಲ್ಲರೂ ಕೂಡ ಹಾಗಿರುವಾಗ ನಾನು ಯಾವ ಮಹಾ? ಸೃಷ್ಟಿಯಂತ್ರದ ಕಪಟ, ರಾಗ ವ್ಯಸನಗಳ ಘಟ, ರಕ್ತಮಾಂಸಗಳ ಹಠವೆಮ್ಮ ಪಾಡು. ನಾವು ವಿ ಆರ್ ಪ್ರಾಡಕ್ಟ್ಸ್ ಆಫ್ ದಿ ಮಲೀಷಿಯಸ್ ನೇಚರ್ ಆಫ್ ಕ್ರಿಯೇಷನ್. ನಾವು ಸೃಷ್ಟಿ ಎನ್ನುವ ಕಾಪಟ್ಯದ ವಂಚನೆಯ ಫಲ, ರಾಗ ದ್ವೇಷ ಆಕರ್ಷಣೆಗಳ ಮಡಿಕೆಗಳು ನಾವು. ಅದನ್ನು ತಿದ್ದೋದು ಅಂದರೆ ನಮ್ಮ ಘಟವೇ ಮುರಿದೋಗ್ಬಿಡುತ್ತೆ. ರಕ್ತ ಮಾಂಸಗಳ ಹಠ, ಇದು ನಮ್ಮ ಗತಿ. ಆ ಕಪಟಕ್ಕೀಡಾಗಿ ಜೀವತಾಂ ಬಡವಾಗಿ ಬೇಡುವುದು ಬೇರೊಂದು ಜೀವಸಖನ. ಹಾಗಿದ್ದಾಗ ಯಾರನ್ನೋ ಬಯಸುತ್ತೆ, ಏನೋ ಮಾಡುತ್ತದೆ. ಕಾರಿರೊಳೊಳು ಆಗಸದಿ ತಾರೆ ನೂರಿದ್ದೇನು, ದಾರಿಗಣ ಕಣ್ಣಿಗೆ ಬೇಕೊಂದು ಮನೆ ಬೆಳಕು, ದೂರದ ದೈವವಂತಿರಲಿ ಮಾನುಷ ಸಖನ ಕೋರುವುದು ಬಡಜೀವ ಅಂತ ಹೇಳಿದ್ರಲ್ಲ ಡಿ ವಿ ಜಿಯವರೇನೆ. ತನುವ ನೆಳೆಸುವುದು, ಮನವ ನೆಳೆಸುವುದು, ನಿಲಲಾರ ವರ್ತನದೊಳ್ ಆರು ಮಿಳೆಯೋಳು. ಡಿ ವಿ ಜಿಯವರು ಶೃಂಗಾರ ಮಂಗಳದಲ್ಲಿ ಅನಾಮಧೇಯ ವಿರಹೇ ಸಾಕ್ಷ್ಯ ಅಂತ ತಮ್ಮ ಬದುಕನ್ನೇ ಬರ್ಕೋತಾರೆ, ತಮ್ಮ ಒಂಟಿತನದ ನೋವನ್ನು ಬರ್ಕೋತಾರೆ.
ಹಾಗಾಗಿ ಏಕಾಕಿ ನ ರಮತೆ ಅಂತ ವೇದವೇ ಹೇಳಿಬಿಟ್ಟಿದೆ. ಬ್ರಹ್ಮವಸ್ತುವಿಗೂ ಕೂಡ ಒಂಟಿ ಬೋರ ಆಯ್ತಂತೆ. ಬಹುಶ್ಯಾಂ ಪ್ರಜಾ ಏಯೇತಿ ಅಂತಲೇ ಆಯಿತು ಅಂತ. ನಲ್ಮೆ ನೀಡುವಳೆಲ್ಲಿ ನೇಹ ಪಾಲಿಗನೆಲ್ಲಿ ಎಲ್ಲಿ ಕೆಳೆಯನುತ ಬಾಯಿ ಬಿಡುವರೆಲ್ಲ. ಇನ್ನೊಂದೆಲ್ಲಿ ಮತ್ತೊಂದೆಲ್ಲಿ ಜೀವ ಅಂತ ನೋಡ್ತಾನೆ ಇರ್ತಾರೆ, ಆ ಪೂರ್ಣತೆಯನ್ನು ತುಂಬಿಕೊಳ್ಳಬೇಕು ಅಂತ. ವಸ್ತುತಃ ಯಾವ ಜೀವವೂ ಪೂರ್ಣವಾದ ಪೂರ್ಣತೆಯನ್ನು ತಂದುಕೊಡೋಕ್ಕಾಗೋಲ್ಲ. ಅದರ ಬಗ್ಗೆ ಅರಿವಿರಬೇಕು, ಬೇಜಾರು ಮಾಡ್ಕೋಬಾರ್ದು, ಇದ್ದದ್ದನ್ನು ದೂರ ಮಾಡಬಾರ್ದು, ಇನ್ನು ಇಲ್ಲದೇ ಇರೋದನ್ನು ತುಂಬ ಅಪೇಕ್ಷೆ ಪಡಬಾರ್ದು. ಹಾಗೆ ಅಂತ ಇದ್ದಿರೋದ್ರೊಳಗೆ ಪೂರ್ಣತೆ ಸಿಕ್ಕಿಬಿಡುತ್ತೆ ಅನ್ನೋ ಭ್ರಮೆ ಇಟ್ಕೋಬಾರ್ದು, ಪೂರ್ಣತೆ ಸಿಗಲಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಇಟ್ಕೋಬಾರ್ದು. ಎಷ್ಟೆಷ್ಟು ಕಷ್ಟ ಕತ್ತಿ ಮೇಲೆ ನಡೆಯುವುದಲ್ಲ, ಏನೇನು ಆ ರೀತಿಯಾಗಿದೆ. ಅದನ್ನು ಡಿ ವಿ ಜಿಯವರು ಹೇಳ್ತಾರೆ. ಇಂತು ದುರ್ಬಲರಪ್ಪ ಮಾನಿಸರನ್ ಆರ್ದ್ರ ಹೃದಯರ್ ನೀಮೆಂತು ಕಲುಷಿತರೆನುತ ನೂಂಕುವರೆ ಜರದು. ಇದು ಡಿ ವಿ ಜಿಯವರು ಹೇಳ್ತಾರೆ. ಹೀಗಾಗಿ ಈ ಥರ ಏನೋ ತೊಂದರೆಗಳಿಗೆ ಒಳಗಾದವ್ರನ್ನ ನೀವು ಜಾರದ್ರಿ ದೂರದ್ರಿ ಹಾಗೆ ಅಂತ ಆಕ್ಷೇಪ ಮಾಡಬೇಡಿ. ನೋಡಿ, ನಮ್ಮ ಟಿ ವಿ ಚಾನೆಲ್ಗಳು, ಪತ್ರಿಕೆಗಳು, ನಮ್ಮ ಎಲ್ಲ ವಾಟ್ಸಪ್ಗಳು ಮತ್ತೊಂದು ಮಗದೊಂದರೊಳಗೂ ಲೋಕದ ಆಧಾರದ ಕಥೆಯನ್ನೇ ಪರ್ಯಾಯವಾಗಿ ಪ್ರಕಾರಾಂತರವಾಗಿ ಹೇಳಿಕೊಂಡು ಗೇಲಿ ಮಾಡಿಕೊಂಡು ತಿರುಗ್ತಾ ಇರ್ತೀವಿ. ಎಲ್ಲ ಕ್ರೈಮ್ ನ್ಯೂಸ್ಗೂ ಇದೇ ಆಹಾರ. ಈ ಮಾತ್ರದ ಮಾತುಗಳನ್ನು ನಾವು ಆಡಬಹುದಾ? ಬೈಬಲ್ನಲ್ಲಿ ಬರುತ್ತಲ್ಲ, ಪಾಪ ಮಾಡದೇ ಇದ್ದವ್ರು ಕಲ್ಲಿಸೀಲಿ ಅಂತ. ಆ ಸ್ಥಿತಿಗೆ ಡಿ ವಿ ಜಿ ನಮ್ಮನ್ನು ತರ್ತಾರೆ. ಎನಿತು ಕಲುಷದ ಕಡಲ ಹೈದಿಹಿರಿ ನೀ ಮೆನುತ್ತೆ ಕೇಳುವ ಮರುಕಮೆ ಪೆರ್ಮೆ ನಿನ್ನಂದದವರದಂತೆ. ಅಯ್ಯೋ, ಎಷ್ಟು ಕಷ್ಟದ ಪ್ರವಾಹಕ್ಕೆ ಎದುರಾಗಿ ನೀವು ದಾಟಿದರಲ್ಲ, ಅಲ್ಲಿ ಇಲ್ಲಿ ಕೈ ಸೋತು ಮುಳುಗಿ ಒಂದೆರಡು ಗುಟಕ್ಕೆ ನೀರು ಕುಡಿದಿದ್ದೀರಪ್ಪ. ಆಯಿತು, ಬನ್ನಿ ದಡಕ್ಕೆ ಹಾಕೋಣ ನಿಮ್ಮನ್ನು. ಎದೆ ಒತ್ತಿ ಆ ಬಾಯಿಂದ ಕುಡಿದ ನೀರನ್ನು ಹೊರಕ್ಕೆ ಕಕ್ಕಿಸೋಣ, ನೀವು ಉಸಿರಾಡಿಕೊಂಡು ಬಾಳಿ ಅಂತ ಹೇಳುವ ಕೆಲಸ ಮಾಡುವವರು ತುಂಬ ಪುಣ್ಯಾತ್ಮರು. ಹವ್ಯಗಳ ನಾರ್ಗೆ ಕೊಡುತ್ತಾ ಆರ್ತಣಿಯೇ ತಣಿಯುವವೋ ಆ ದೇವಗಣವನ್ ಆಳ್ವಿಂದ್ರ ದೇವಂ. ನಾವು ಯಾರಿಗೆ ಹವಿಸ್ಸುಗಳನ್ನು ಕೊಡ್ತೀವಿ ಆ ದೇವತೆಗಳ ದೇವ ಇಂದ್ರ. ನಿರ್ಜರರೊಳಗೆ ಅಗ್ರಿಮನು, ನಿರುಪಮ ಪರಾಕ್ರಮನು, ನಿರ್ಜರಾಧಿಪತಿ, ಅಮರ ಅಜರ ಅಂತವನು, ಪರಾಕ್ರಮಿ. ಧರೆಗೆ ಮಳೆ ಬೆಳೆಗಳಿಂದಿತ್ತು ಕಾವ ವಿಭುವು, ನಂದನದಿ ರಂಭೋರ್ವಶಿಯರ ಶೃಂಗಾರರಸ ಲಹರಿಯಲಿ ವಿಹರಿಪ್ಪ ಭೋಗಶಾಲಿ, ಮೂಜಗದಿ ರೂಪ ಸೌಂದರ್ಯದಿಂ ಪೆಸರಾಂತು ಶಚಿಯ ಸೊಬಗನು ಭುಜಿಪ ಯೋಗಶಾಲಿ. ಅಂತಪ್ಪ ನೀ ಮಾನುಷಿಯ ನಡೆಸಿ ಬರಲು ಅಂಥ ಇಂದ್ರ ನನ್ನಂಥ ಮನುಷ್ಯಳ ಕಡೆಗೆ ಬಂದ ಅಂದರೆ ನನಗೇನೋ ಸ್ಪೆಷಲ್ ಇರಬೇಕು ಅಂತ. ಹಾಗಾಗಿ ತಾನೆ ಯಾರೋ ದೊಡ್ಡ ರಾಜಕಾರಣಿಗಳು ಬಂದು ನಮ್ಮ ಮನೆಗೆ ಬಂದು ಬಾಗಿಲಿಗೆ ಬಂದು ಕೈ ಮುಗಿದು ನಿಂತ್ಕೊಂಡ್ರೆ ಇಂಥವ್ರು ಬಂದ್ರಲ್ಲ, ನನಗೇನೋ ಸ್ಪೆಷಲ್ ಇರಬೇಕು ಅಂತ ತಲೆ ಮೇಲಕ್ಕೆ ಹೋಗುತ್ತಲ್ಲ. ಸ್ವಂತವು ಬಿದುದಯ್ಯ ಮೇರೆಯಂ ಮರೆತು ಸ್ವಸ್ವರೂಪಾಭಿಮಾನದಿನೇ ನಾವು ಕೆಟ್ಟೆನಯ್ಯ. ಹಾಗಾಗಿ ದೇವ, ನಾನರಿಯನೀ ಕೃತ್ರಿಮ ವಿಲಾಸ ಕಥವ ಅಬಲರ್ಗೆ ಸಬಲರಿಂ ಸಲುವ ಸಹನೆಯಲ್ಲಿ ನೀನು ಮನುಜ ಭಾವವ ಮುನಿಸು ಮಚ್ಚರಂಗಳನ್ನು ಕಳೆದು ದೇವಭಾವದೋಳು ಎನ್ನನ್ನು ಉದ್ಧರಿಸು ಕೌಸಲೇಯ. ನೀನು ಮನುಷ್ಯನಾಗಿ ನನ್ನನ್ನು ನೋಡದೆ ಒಂದು ಸ್ವಲ್ಪ ದೇವರಾಗಿ ನೋಡು ಅಂತ. ಅಂದರೆ ಈ ಮನುಷ್ಯ ಭಾವದ ಏರು ಪೇರುಗಳನ್ನು ಮೀರಿ ನೋಡುವ ಒಂದು ಸ್ಥಿತಿ ಇದೆ, ಆ ದೃಷ್ಟಿಯಿಂದ ಕಂಡುಬಿಡು ಅಂತ ಕೇಳ್ಕೋತಾಳೆ. ಇದು ಎಷ್ಟು ಕಷ್ಟ. ತನ್ನ ಮಕ್ಕಳಿಗಿಂತ ಚಿಕ್ಕ ವಯಸ್ಸಿನವನಾದ ರಾಮನ ಮುಂದೆ ಅಹಲ್ಯೆ ತನ್ನ ಯಾವುದೋ ಒಂದು ಕ್ಷಣಕಾಲದ ಹಾದರದ ಕಥೆಯನ್ನು ಹೇಳ್ಕೊಳ್ಬೇಕು. ಎಷ್ಟು ಕಷ್ಟ ಇದೆ ನೋಡಿ. ಈ ಸನ್ನಿವೇಶವನ್ನು ಜಗತ್ತಿನ ಯಾವ ಕಾವ್ಯ ನಿರ್ಮಾಣ ಮಾಡಿದೆ? ಆದಿಕಾವ್ಯ ದೊಡ್ಡದಾಗಿದ್ದು ಈ ಕಾರಣದಿಂದ. ಕೆಲವೊಮ್ಮೆ ನಮಗೆ ತುಂಬ ದೊಡ್ಡವರು ಅನಿಸ್ಕೊಂಡವರು, ಪೂಜನೀಯರಾದವರು ಅಪರಾಧಿಗಳಂತೆ ಕಟಕಟಿಕೆಯಲ್ಲಿ ನಿಲ್ಲುಕೊಳ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಅವ್ರನ್ನ ಹೇಗೆ ನಡೆಸ್ಕೋಬೇಕು? ಅದನ್ನು ಉಪೇಕ್ಷೆ ಮಾಡಬೇಕೆ? ಇಷ್ಟು ಪೂಜ್ಯರಾದವರು ತಪ್ಪು ಮಾಡಿದ್ರಿಂದ ಇನ್ನೂ ತದಕಬೇಕು ನಿಮ್ಮನ್ನು ಅನ್ಬೇಕೆ? ಎರಡು ಕಡೆಗೂ ವಾದ ಮಾಡ್ಬೋದು. ಏನು ಮಾಡೋಣ? ಅದು ನಮಗೆ ಬಿಟ್ಟಿದ್ದು ಕಡೆಗಷ್ಟೆ. ಇಲ್ಲಿ ಯಾವುದೇ ಕಾನ್ಸ್ಟಿಟ್ಯೂಷನ್ನು, ಸಂವಿಧಾನ, ಕಾನೂನು, ಕಟ್ಟಲೆ ಅಂತ ಅನ್ನೋದಿಲ್ಲ. ನಮಗೆ ಆ ಹೊತ್ತಿಗೆ ಏನು ತೋರುತ್ತದೆ ಅದನ್ನು ಮಾಡಬೇಕಾದದ್ದಷ್ಟೇ, ಇನ್ನೇನೂ ಅಲ್ಲ. ಹಾಗಾಗಿ ಧರೆಯ ನಿನ್ನೂ ಸೋಕದಾಗಸದ ಬಿಂದು ನೀನು. ಸೀತಾ ವಿವಾಹವೂ ಆಗಿಲ್ಲ ರಾಮನಿಗೆ. ಹಾಗಾಗಿ ಹೇಳ್ತಾ ಇದ್ದಾಳೆ, ನೀನು ರಾಮ, ನೀನೆಂಥವನು ಅಂದರೆ ಇನ್ನೂ ಭೂಮಿಗೆ ಬೀಳದಿರುವ ಮಳೆಹನಿಯಂತೆ ಇದೆಯಾ ಅಂತ. ಮಳೆಹನಿ ಡಿಸ್ಟಿಲ್ಡ್ ವಾಟರ್, ಕಲರ್ಲೆಸ್, ಟೇಸ್ಟ್ಲೆಸ್, ಓಡರ್ಲೆಸ್, ಶುದ್ಧವಾದದ್ದು. ಮಾನವ ಸ್ಪರ್ಶ, ಮಾನವ ಸಂಪರ್ಕ ಬಂದರೆ, ಸಂಸಾರಕ್ಕೆ ಬಿದ್ದರೆ ಅದು ಬಾವಿಯೋ ಗಂಗೆಯೋ ಚರಂಡಿಯೋ ಯಾವುದೋ ಗೊತ್ತಿಲ್ಲ.
ಬದುಕಿಗೆ ಬಂದು ಒದಗತಕ್ಕಂಥ ಸಂಗಾತಿ ಯಾರು? ಗಂಗೆಯಂಥವರ, ಹಿಮಾಲಯದಂಥವರ, ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು. ಹೇಳ್ತಿದ್ದೀನಿ, ತುಂಬ ನಮ್ಮ ಯೋಗ್ಯತೆಗೆ ತುಂಬ ದೊಡ್ಡವರೇ ಬರ್ಬೋದು, ನಮ್ಮ ಯೋಗ್ಯತೆಗೆ ತುಂಬ ಕೀಳಾದವರು ಬರ್ಬೋದು, ಗೊತ್ತಿಲ್ಲ ನಮಗೆ. ನಮ್ಮ ಬದುಕು ಸಂಸಾರಕ್ಕೆ ಬಿದ್ದ ಚರಂಡಿಯಲ್ಲಿ ಬಿದ್ದು ಚರಂಡಿ ಆಗುತ್ತಾ, ಗಂಗೆಯಲ್ಲಿ ಬಿದ್ದು ಗಂಗೆ ಆಗುತ್ತೋ, ಹಿಮಾಲಯದಲ್ಲಿ ಬಿದ್ದಂಥ ಪವಿತ್ರವಾದಂಥ ಹಿಮಮಣಿಯಾಗಿ ಅಲ್ಲೇ ಶಾಶ್ವತವಾಗಿ ನಿಲ್ತಕ್ಕಂಥ, ಮತ್ತೆ ಕೆಳಗೆ ಜಾರೇ ಬರದೇ ಇರತಕ್ಕಂಥ ಸ್ಥಿತಿಗೆ ಹಾಗೆ ಬರ್ತೀವೋ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಅದನ್ನು ನಿನಗೆ ಅನುಭವ ಇಲ್ಲ, ಅದರಿಂದಲೇ ನಿನಗೆ ಪಾವಿತ್ರ್ಯ ಅನ್ನುವ ಒಂದು ಮಾತು ಇದೆ. ಯಾರು ಪುಣ್ಯವಂತರು ಅಂದರೆ ಪರೀಕ್ಷೆಗೆ ಒಳಗಾಗದೇ ಇದ್ದವರು ಪುಣ್ಯವಂತರು. ಮೊನ್ನೆ ದಿವಸ ನನ್ನ ಗೆಳೆಯ ಶಂಕರ್ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದ. ಇನ್ನು ಮೇಲೆ ನಾನು ಫೇಸ್ಬುಕ್ನಲ್ಲಿ ಒಂದು ವರ್ಷ ಪದ್ಯ ಹಾಕೋದಿಲ್ಲ, ತುಂಬ ಪದ್ಯಗಳು ಬರೆದುಬಿಟ್ರೆ ನನ್ನ ಅವಧಾನದ ಪದ್ಯಗಳ ತರಹ ಕಳಪೆ ಆಗ್ಬಿಡುತ್ತವೆ, ಅದರ ಬಗ್ಗೆ ನಂಗೆ ತುಂಬ ಮುಜುಗರ ಇದೆ ಅಂತ. ಸರಿ, ಅವನು 10 ವರ್ಷದಲ್ಲಿ 10 ಅವಧಾನ ಮಾಡಿದವನು. ಅವನು ಬರೆದಿರೋ 10 ಅವಧಾನದಲ್ಲಿ ಒಟ್ಟು ಸೇರಿದ್ರೆ 100 ಪದ್ಯ ಆಗಿರ್ಬೋದು. ಅಲ್ಲಿ 100 ಪದ್ಯದಲ್ಲಿ ಒಂದು ಪದ್ಯಕ್ಕೆ ಒಂದು ತಪ್ಪು 100 ತಪ್ಪಿರ್ಬೋದು, ಅಷ್ಟೇ ಅನ್ಬಹುದು. ಆದರೆ ನಾನು 1000 ಅವಧಾನಗಳಿಗೂ ಜಾಸ್ತಿ ಮಾಡಿದ್ದೀನಿ. ಒಂದೊಂದು ಅವಧಾನದಲ್ಲಿ 10-20 ಪದ್ಯಗಳು ಹೇಳಿದ್ದೀನಿ, ಶತಾವಧಾನಗಳು ಮಾಡಿದ್ದೀನಿ, ಲಕ್ಷಾಂತರ ಪದ್ಯಗಳು ಹೇಳಿದ್ದೀನಿ. ಲಕ್ಷಾಂತರ ಪದ್ಯಗಳಲ್ಲಿ ಕೋಟ್ಯಾಂತರ ತಪ್ಪುಗಳಿರ್ತವೆ. ನಾನು ಯಾವ ನೇಣು ಹಾಕ್ಕೋಬೇಕು? ಶಂಕರ ಹೇಳಬಹುದು, ನಾನು ಹೇಳೋಕ್ಕಾಗುತ್ತದೆಯಾ? ನಾನು ಅಹಲ್ಯ ಥರವೇ ಕೈ ಮುಗಿದುಕೊಂಡಿರಬೇಕಾಗುತ್ತದೆ. ಅಂದರೆ ತುಂಬ ಮಾಡಿದ್ರೆ, ತುಂಬ ಮಾತಾಡಿದ್ರೆ, ತುಂಬ ಬಾಳಿದ್ರೆ ತುಂಬ ಹಾಳೂ ಇರುತ್ತದೆ, ಗೋಳು ಇರುತ್ತದೆ, ಬೀಳು ಇರುತ್ತದೆ. ಹಾಗೆಂತ ಇದೊಂದು ಕ್ಷಮೆ ತಗೊಳ್ಳೋದಕ್ಕೆ ಇದೊಂದು ಅಪ್ಲಿಕೇಶನ್ನ. ನಮ್ಮ ಅಸ್ತಿತ್ವಗಳು ಉಳಿಬೇಕು ಅಂದರೆ ಈ ಥರದ ಕ್ಷಮೆಗಳೂ ಬೇಕಲ್ವ? ಹೀಗೂ ಉಂಟು. ಈ ಸಂಕೀರ್ಣತೆ ತುಂಬ ದೊಡ್ಡದಾದದ್ದು. ಅದನ್ನು ಯಾವ ಕಡೆಯಿಂದ ನೋಡಿದ್ರು ನಮ್ಮನ್ನು ಸಮರ್ಥಿಸ್ಕೊಳ್ತಾ ಇದ್ದೀವಿ ಅನ್ನೋದೇ ಆಗಿಬಿಡುತ್ತದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ, ನರಕರಗಳಿನ್ನೂ ಮಂಟದ ಕುಂದ ಮುಕುಳ ನೀನು ಮನುಷ್ಯನ ಕೈ ಸೋಂಕದೇ ಇರತಕ್ಕಂಥ ಮಲ್ಲಿಗೆ ಮೊಗ್ಗು ಅಂತ. ಕುಂದ ಮುಕುಲ, ಜಾಜಿ, ಸೂಜಿ ಮಲ್ಲಿಗೆಯ ಮೊಗ್ಗು. ನಮ್ಮ ಹರಿಹರ ಪುಷ್ಪರಗಳಲ್ಲಿ ಹೇಳ್ತಾನಲ್ಲ, ತರಣಿ ಕಿರಣ ಮುದ್ದಿಡುವ ಮುನ್ನ, ಭ್ರಮರ ಕರ ಸೋಂಕುವ ಮುನ್ನ, ಸೂರ್ಯನ ಕಿರಣಗಳು ಹೂಗಳನ್ನು ಮುಟ್ಟುವ ಮುನ್ನ, ದುಂಬಿಗಳ ಕಾಲಿಗೆ ಅದು ಎಟುಕುವ ಮುನ್ನ ಬಿಡಿಸಿಕೊಂಡು ಬಂದು ಪಂಪಾಪತಿ ವಿರೂಪಾಕ್ಷನಿಗೆ ಹಾಕಬೇಕು ಅಂತ. ಆ ರೀತಿಯಲ್ಲಿರ್ತಕ್ಕಂಥ ಹೂವು ನೀನು, ಮುಗ್ಗು. ಸೃಷ್ಟಿಚಕ್ರಕ್ಕೆ ಬಲಿಯಾದ ದುರ್ಬಲರು ನಾವು, ಸೃಷ್ಟಿಯ ಜಗನ್ನಾಥ ರಥದ ಕೆಳಗೆ ಪುಡಿಪುಡಿಯಾದವರು ನಾವು. ಬಗೆದೀಗ ಕನಿಕರಿಸು ರಘುವೀರ ದುರಿತ ದೂರ. ಆಮೇಲೆ ಹೇಳ್ತಾಳೆ, ಶುಚಿಯ ಒಲವೆನಗೆ ರುಚಿತೋರದ ಒಲಾಯಿತು ಅಂತ ಇಂದ್ರ ಹೇಳ್ತಾನೆ. ಶಚಿಯೂ ಸುಖ ಕೊಡೋಕ್ಕಾಗಲಿಲ್ಲ, ತನಗೆ ಅದರೊಳಗೆ ಆಕರ್ಷಣೆ ಕಡಿಮೆ ಆಯಿತು, ಹಳಸುಲು ಅನ್ನುವಂತೆ ಭಾವ ಬಂತು. ಸುಲಭ ಲಭ್ಯತೆ ಕುತುಕ ಲವಣವಿರದೆ, ಸುಲಭವಾಗಿ ಸಿಕ್ಕೋದ್ರೊಳಗೆ ಕ್ಯೂರಿಯಾಸಿಟಿ ಎನ್ನುವ ಉಪ್ಪು ಹುಳಿ ಖಾರ ಜಾಸ್ತಿ ಇರೋಲ್ಲ. ಮನೆಯ ಅಡಿಗೆಗೆ ಎಂದಾದರೂ ಹೋಟೆಲ್ನ ರುಚಿ ಬರುತ್ತೀಯ? ಅದಕ್ಕೆ ಬೇರೆಯದೇ ಆಗಬೇಕು. ನಮ್ಮ ಅಜ್ಜಿ ಹೇಳ್ತಾ ಇದ್ರಂತೆ ನಮ್ಮ ತಾತನಿಗೆ, ಆ ಮಂಗಳೂರಿನಲ್ಲಿ ಉಡುಪಿ ಕಡೆ ಸಾರು ಚೆನ್ನ, ನಿಜವಾಗ್ಲೂ ಚೆನ್ನ ಅಂದರೆ ಹೌದು, ಗಂಜಲಕ್ಕೆ ಉಪ್ಪು ಖಾರ ಹಾಕಿ ಕುದಿಸಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ, ನಮ್ಮ ಮನೇಲಿ ಆಗಿರಬಾರ್ದು ಅಷ್ಟೇನೆ ಅದು ಅಂತೆಲ್ಲ ನಮ್ಮ ಅಜ್ಜಿ ಬೈಯೋರಂತೆ. ಯಾವ ಹೆಂಗಸ್ಗಾದ್ರೂ ತನ್ನ ಗಂಡ ಇನ್ನೊಬ್ಬರ ಅಡುಗೆ ಚೆನ್ನಾಗಿದೆ ಅಂದರೆ ಸಂತೋಷ ಆಗತ್ಯ? ಅನ್ನಪೂರ್ಣೆಗೂ ಕೋಪ ಬರುತ್ತದೆ. ಅಪ್ಸರೆಯರ ಉಪಚಾರ ತೊಳ್ತಿನ ಉಳಿಗವಾಯಿತು, ಭುಕ್ತ ಭೋಗದೆ ನವ್ಯ ರಸತೆ ಇರದೆ, ಅಪಹತಾನ್ನಾಕಾಂಕ್ಷೆ ಗುಪ್ತ ಭೋಜನ ವಂಚೆ, ಮುಷಿತ ರಮಣೀತರ್ಷೆ ಸೆಳೆಯಿತೆನ್ನ. ಕದ್ದು ಮುಚ್ಚಿ ತಿಂದದ್ದು ಅದು ರುಚಿ ಅಂತ ಅನಿಸ್ತು. ಮುಷಿತ ರಮಣೀತರ್ಷೆ, ಕದ್ದು ಕೂಡಿದ್ದು ವಿಶೇಷ ಅಂತ ಅನಿಸ್ತು. ಚೌರ್ಯ ಶೃಂಗಾರಾನಲ ಜ್ವಾಲೆಯಿಂದೆನ್ನ ದೈವತ್ವ ಪೂಜ್ಯತ್ವ ಬೂದಿಯಾಯಿತು. ಪೇಳಲಿನ್ನೇನಿಹುದು ನಿರ್ಮಿಶ್ರ ಸತ್ವಮೂರ್ತಿ. ರಾಮ ನಿರ್ಮಿಶ್ರ ಸತ್ವಮೂರ್ತಿ, ಶುದ್ಧ ಸತ್ವ ಅವನು. ಪಾಪ ಪಶ್ಚಾತ್ತಾಪ ಬಾಷ್ಪ ಮಾರ್ಜಿತರು ನಾವು. ಪಶ್ಚಾತ್ತಾಪ ಬಂದಿದೆ. ಪಶ್ಚಾತ್ತಾಪದ ಲಕ್ಷಣ ಮತ್ತೆ ಆ ತಪ್ಪು ಮಾಡಬಾರ್ದು ಅಂತ. ಅದು ತಪ್ಪೇ ಅಲ್ಲ ಅನಿಸ್ಬಿಟ್ರೆ ಮಾಡದೇ ಇರ್ತಾರೆಯೇ. ಹೀಗೆ ಇನ್ನೊಂದು ಮುಖವೂ ಇದೆ ಹೀಗೆ ಅಂತ. ಅಷ್ಟು ಹೊತ್ತಿಗೆ ಗೌತಮನು ಬರ್ತಾನೆ ಅಂತ DVG ಅವರ ಕಲ್ಪನೆ. ಅವರು ಹೇಳ್ತಾರೆ, ಅವ್ರಿಗೂ ತಪ್ಪು ಗೊತ್ತಾಗಿದೆ, ಎಂಥದ್ದು ಇದು ಅವಿವೇಕ ಅಂತ. ಆತ್ಮಗತಿ ಆತುರತಿ ಸಹಧರ್ಮಿತೆಯ ಮೆರೆತು ಕಣ್ತಡೆಯ ತೊಟ್ಟ ಹಯವಾದೆನಯ್ಯ.
ಆತ್ಮೋದ್ಧಾರ ಅಂತ ಅಂದುಕೊಂಡು ಜೀವೋದ್ಧಾರವನ್ನು ಮರೆತುಬಿಟ್ಟೆ, ಪತ್ನಿಯ ಅಪೇಕ್ಷೆಯನ್ನು ಮರೆತಿದ್ದಾಯಿತು, ಕಣ್ಣು ಕಟ್ಟಿದ ಕುದುರೆಯಂತೆ ಆಯಿತು, ಶಾಸ್ತ್ರನಿಷ್ಠೆಯ ಬರದೆ ಲೋಕ ಹೃದಯವ ಮರೆತು ಕರ್ಮಕರ್ಕರ ಕಮಠನಾದನಯ್ಯ, ಕರ್ಮಿಷ್ಠನ ಆಗ್ಬಿಟ್ಟಿದ್ದು. ಎಷ್ಟೋ ಸಂಸಾರಗಳು ಗಂಡಂದೋ ಹೆಂಡತಿಯೋ ಎಣೆಮೀರದ ಮಡಿ, ಎಣೆಮೀರಿದ ಆಚಾರ ಅಂತನೂ ಹುಚ್ಚುಗಳಿಗೆ ಬಲಿಯಾಗ್ಬಿಡುತ್ತೆ. ಅದೇ ಥರ ಎಣೆಮೀರದ ಅನಾಚಾರಕ್ಕೂ ಬಲಿಯಾಗುತ್ತೆ. ಇದು ನಾವು ಗಮನಿಸಬೇಕಾದದ್ದು. ಒಂದು ಹದ ಇರಬೇಕಲ್ಲ. ಹೀಗಾಗಿ ಆರೈದೊಡು ಈರ್ಷೆಯುಂ ಪ್ರಕೃತಿ ಕಾರ್ಯದೊಳೆಂದು ಒಂದು ಸಾಧನಂ ತಾನಲ್ತೆ ಸರ್ವ ವಿಸೃತಂ ಪ್ರೇಮ ದೈಕಾಗ್ರ್ಯ ನೈರ್ಮಲ್ಯಗಳ ಕಾಯಲದು ಸೃಷ್ಟಿ ನಿಯಮಿತ ಗೃಹದ್ವಾರ ಶುನಕಂ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ, ಅಸೂಯೆ ಬಂದು ಶಾಪ ಕೊಟ್ಟಿದ್ದಾಯ್ತಲ್ಲ, ಅದೂ ಕೂಡ ಒಂದು ಒಳ್ಳೆಯದೇ. ಯಾಕೆ? ಪ್ರೇಮದ ನಿರ್ಮಲತೆಯನ್ನು ಕಾಪಾಡೋದಕ್ಕೆ ಅದು ಮನೆ ಬಾಗಿಲು ಕಾಯುವ ನಾಯಿ. ಪಾಸಿಟಿವ್ನೆಸ್, ಅಸೂಯೆ ಅನ್ನುವುದು ಒಂದು ರೀತಿ ಕಾಪಾಡುತ್ತೆ ವ್ಯಕ್ತಿಗಳನ್ನು. ಕೇತಕಿ ಕುಸುಮವನ್ನು ಕಾವ ಕಂಟಕದ ತೆರದಿ ಪ್ರೀತಿಯಂ ಸುತ್ತಿಯುವುದು ಮಚ್ಚರದ ಬೇಲಿ ಮುಳ್ಳು. ಅಂದರೆ ಮತ್ಸರ ಅನ್ನುವ ಬೇಲಿಯ ಪ್ರೀತಿ ಅನ್ನುವ ಕೇತಕಿಯನ್ನು ಕಾಯುವ ಮುಳ್ಳಿನ ಹಾಗೆ ಇರುತ್ತದೆ. ಅದರಿಂದಲಿ ಈಕೆಗೆ ಆದ ಗಾಯ ಸಹಜವಲ್ತೆ. ಹಾಗಾಗಿ ಪ್ರೀತಿಯೇ ಅಸೂಯೆಯ ರೂಪದಲ್ಲಿ ಬಂತು, ಕೋಪದ ರೂಪದಲ್ಲಿ ಬಂತು. ಹಾಗಾಗಿ ಶಾಪ ಕೊಟ್ಟಿದ್ದಾಯಿತು. ಈ ಪಾಳು ಮನೆಯ ಮತ್ತೆ ಇಳಿಸಲ್ಕಹುದೇ ದೊರೆಯೇ. ಮನೆಯಂತೂ ಹಾಳಾಯಿತು, ಇದನ್ನು ಮತ್ತೆ ಕಟ್ಟೋದಕ್ಕೆ ಸಾಧ್ಯವಾ ಅಂತ ರಾಮನ್ನ ಕೇಳ್ತಾನೆ. ಇವರೆಲ್ಲ ಸೀಸನ್ಡ್ ಪರ್ಸನ್ಸ್, ಇವರು ಬಂದು ರಾಮನ ಕೇಳೋದು. ಏನು ಮಾಡೋದು ನೋಡಿ, ಎಷ್ಟೋ ಬರೀ ಹಾಗಾಗ್ಬಿಡುತ್ತೆ. ನಾವು ಯಾರೋ ಪರಿಹಾರ ಕೊಡ್ತೀವಿ ಅಂತ ಹೋಗ್ತೀವಿ, ಪಾಪ ಅವರು ತೀರಾ ಚಿಕ್ಕವರು, ಈ ಅನುಭವಗಳಿಗೆ ಹೊರತಾಗಿರ್ತಕ್ಕಂಥವ್ರು. ತಪಿಸೇನು ನಾನು ನೊಂದವಳವೊಲೆ ನೊಂದು ಛಲಮೇನು ಎನಗೆ ಆಗದವಳಿನ್ನು, ಅವಳಂತೆ ನಾನು ಸಂಕಟಪಟ್ಟಿದ್ದೀನಿ ಅಂತ ಗೌತಮರು ಹೇಳ್ತಾರೆ. ಅವರು ಎಲ್ಲೋ ಸಂಕಟ ಪಟ್ಕೊಂಡು ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಕೂತರಲ್ಲ. ಹಾಗಾಗಿ ಹೀಗೆ ಇವರೆಲ್ಲರೂ ಮಾತಾಡ್ತಾ ಇದ್ದಾಗ ಕೌಸುಮ ಶರತಂತ್ರದ ಪರಿಭಾಷೆಯನ್ ಆ ಮೂವರಿಂದ ಮಾಲಿಸಿ ರಾಮನ್ ಕೌಶಿಕನ ನೋಡುತ್ತಿಂತ ಶಾಸಿಸಿದಂ ಮನದೊಳು ಇರುವರೊಂದೆನಿಸುವೋಲ್. ರಾಮನಿಗೆ ಏನನ್ಸುತ್ತೆ? ವಿಶ್ವಾಮಿತ್ರನ ನೋಡ್ತಾರೆ, ಏನು ಮಾಡೋದು ಅಂತ. ವಿಶ್ವಾಮಿತ್ರರಿದ್ದಾರಲ್ಲ, ಅವರು ಎಲ್ಲವನ್ನ ದಾಟಿ ಬಂದವರು, ಕಾಮಕ್ರೋಧ ಲೋಭಾದಿಗಳನ್ನೆಲ್ಲ ಮೀರಿ ಬಂದವರು. ಗುರುವೇ ಮನದಾತುರದಿಂದ ದುರಿಯೋಳ್ ಬೀಳ್ದವರನ್ನು ಉಳಿಸಲಾಗದೆ ಮತ್ತಂ ಕರೆಯಂ ಕಂಬನಿ ತೊಳೆಯದೆ. ಅಯ್ಯೋ, ಇವರ ಕರೆ ಯಾವ ಕೊಳೆ ಅಂತಾಗಿದೆ, ಅದನ್ನು ಇಷ್ಟು ಕಂಬನಿ, ಇಷ್ಟು ಕಣ್ಣೀರು ತೊಳೆಯೋಕ್ಕಾಗೋಲ್ವಾ ಅಂತ ಕೇಳ್ತಾನೆ. ಆಗ ಜೀವ ನಿಶ್ರೇಣಿಯಲ್ಲಿ ಪುಣ್ಯ ಪದವಿಯನ್ನು ಅಡರೆ ಪಾಪವಾದೀತೊಂದು ಮೆಟ್ಟಿಲಂತೆ. ಪುಣ್ಯದ ಪದವಿಯನ್ನು ಹತ್ತೋದಕ್ಕೆ ಕೆಲವೊಮ್ಮೆ ಪಾಪವೂ ಒಂದು ಮೆಟ್ಲಾಗುತ್ತೆ ಅಂತ. ಈ ಮಾತನ್ನು DVG ಅವರು ಬರೆದರು ಅಂದರೆ ಎಷ್ಟು ದೊಡ್ಡ ಬರವಣಿಗೆ, ಎಷ್ಟು ಉದಾತ್ತವಾದ ಚಿಂತನೆ ಅವರದು. ಆತ್ಮಶೋಧದ ಶಿಖಿಯೋಳ್ ಅಳಲ್ ಅದರ ಸುಕೃತಮೇಂ ರಣಭುವಿಯನ್ ಅರಿಯದನ ಶೌರ್ಯದಂತೆ. ಯುದ್ಧವನ್ನೇ ಕಾಣದೇ ಇರೋವನ ಶೌರ್ಯದಂತೆ ತಪ್ಪು ಗೊತ್ತಿಲ್ಲದೆ ಇದ್ದವನ ಸರಿಗೆ ಯಾವ ಮಾತ್ರದ ಬೆಲೆ. ಹಾಗಾಗಿ ಕಡಲ ತಡಿಯಿಂದ ನೋಳ್ಪರ ಬೆಪ್ಪು ಬೆರಗು ಮಾತೆ. ಸಮುದ್ರವನ್ನ ದಡದಿಂದ ನೋಡ್ತಕ್ಕಂಥ ಬೆಪ್ಪು ಜನರ ಮಾತೇನು, ಮುಳುಗಿ ತಳಸೋಂಕಿ ಮೇಲ್ಬಂದಾತನ್ ಆಳ ಮರಿತ ಆತನ್. ಹಾಗಾಗಿ ಅದನ್ನು ಹೊಕ್ಕು ಬಂದವರಿದ್ದಾರಲ್ಲ, ಅವರು ದೊಡ್ಡವರು, ಕಾದು ಆಚೆಗೆ ಬಂದವರು. ಮನ್ಮತಾಬ್ಧಿಯ ಮಹಾವರ್ತನವ ಹಾಯ್ದ ಧೀರಂ, ಮನ್ಮಥ ಸಾಗರದ ಸುಳಿ ಅಲೆ ಅದನ್ನೆಲ್ಲ ದಾಟಿ ಬಂದವರು. ಗೆಲುವನ್ ಅಜನೊಡ್ಡಿರುವ ಶಾಂತಿಯ ವೀರಪಣಮಂ, ಇದು ಬ್ರಹ್ಮ ಒಡ್ಡಿದಂಥ ಪಣ. ಹಾಗಾಗಿ ಇನ್ನು ಸ್ಮರಿಸದಿರಿ ಕಳೆದ ದುಶ್ಚರಿತೆಗಳ. ವಿಶ್ವಾಮಿತ್ರರು ಹೇಳ್ತಾರೆ, ಪಾತಕ ಸ್ಮರಣೆ ತಾಂ ಪ್ರೇತದಂತೆ. ಪಾತಕದ ಸ್ಮರಣೆ ಪ್ರೇತ ಇದ್ದಂತೆ, ಅದನ್ನು ತಗೊಂಡೋಗಿ ಸುಟ್ಟು ಬಿಡಬೇಕು. ಪಾತಕದ ಸ್ಮರಣೆಯೂ ಮಾಡಬಾರ್ದು. ಕೆರೆಯದಿರಿ ಕೆಣಕದಿರಿ ಹಳೆಯ ಗಾಯವ ನೆನೆದು ಮರೆವಿನಲ್ಲಿ ಹೊಸದ ದೊವಲು ಬೆಳೆಯಲಹುದು. ಹೊಸ ತೊಗಲು ಬೆಳೆಯುತ್ತದೆ. ನೀವು ಕೆರಿತಾ ಇದ್ರೆ ತೊಗಲು ಬೆಳೆಯೋದೇ ಇಲ್ಲ. ಚರ್ಮ ಬೆಳಿಬೇಕು ಅಂದರೆ ಕೆರಿಬಾರ್ದು, ಬಿಟ್ಬಿಡ್ಬೇಕು. ಯಾರು ಕರಕರೆ ಮಾಡಬಾರ್ದು. ಹಾಗಾಗಿ ಕಾಲ ತೈಲಾಂಜನಂ, ನಿಮ್ಮ ಹಸುಗಳ ತಣಿಸಿ ಮಾಯಿಪುದು ಪಿಂತಾದ ಗಾಯಗಳನ್ನು. ಕಾಲ ಅನ್ನುವ ತೈಲಾಂಜನ, ಆಯಿಂಟ್ಮೆಂಟು, ಮುಲಾಮು, ಅದೆಲ್ಲವನ್ನೂ ತಣಿಸುತ್ತದೆ. ಹಾಗಾಗಿ ಮರ್ತ್ಯಲೋಕದೊಳೆಲ್ಲ ಮನೆಗಳಂ ಮಣ್ಣು ಕಲ್ಲುಗಳು. ಮನುಷ್ಯ ಲೋಕದ ಎಲ್ಲ ಮನೆಗಳು ಕಲ್ಲು ಮಣ್ಣಿಂದ ಆದವು. ಎಲ್ಲ ಮನೆಗಳು ಎಂದೋ ಬೀಳುವುವೆ ಅನಿತಿನಿತ್ತು. ಎಲ್ಲ ಮನೆಗಳು ಅಷ್ಟೋ ಇಷ್ಟೋ ಬೀಳುವಂತವೆ. ಬೀಳ್ದ ಮನೆಯನ್ನು ಮರಳಿ ನಿಲ್ಲಿಪುದೇ ಪುರುಷ ಧರ್ಮಂ. ಬಿದ್ದ ಮನೆಯನ್ನು ಮತ್ತೆ ಊರಿಗೋಲು ಕೊಟ್ಟು ನಿಲ್ಲಿಸಬೇಕು. ಅದೇ ಜೀವಧರ್ಮ. ಶುದ್ಧರಾದಿರಿ ಲೋಕಯಾತ್ರೆಯಂ ಚರಿಸಿರಿನ್ನು, ಲೋಕಯಾತ್ರೆಯನ್ನು ನೀವು ನಡೆಸಿರಿ ಅಂತ ಹೇಳಿ, ಪತನವ ಕಂಡ ಬಳಿಕ ಉನ್ನತ ದರ್ಶನದಿಂ ಪ್ರಸನ್ನ ಮಕ್ಕುಂ ಚೇತಂ. ಹಾಗಾಗಿ ಬಿದ್ದವರು ಮೇಲಕ್ಕೆ,
ಎದ್ದು ಹೋದಾಗ ಪಾವಿತ್ರ್ಯ ಬರುತ್ತದೆ. ಸರಸಿಯ ಸುಂದರದಲ್ಲಿ ಪಂಕ ಮೆರೆತು ಪಂಕಜ ಮೆಸುಗು. ಸರೋವರದಲ್ಲಿ ಕೆಸರಿಂದಾನೇ ಹುಟ್ಟಿರೋ ಕಮಲ ಕೆಸರಿಂದ ಆಚೆ ನಿಲ್ಲುತ್ತದೆ. ಹಾಗೆ ನಾವು ನಿಲ್ಲಬೇಕು, ಬೇರೆ ದಾರಿ ಇಲ್ಲ. ನಮ್ಮ ಬುಡ ಹುಡುಕಿದ್ರೆ ಕೆಸರೆ, ಆದರೆ ಅದು ಕಂಡುಕೊಳ್ಳದಂತೆ ನಿಲ್ಲುವುದೆಷ್ಟು ಸಾಧ್ಯವೋ ಅಷ್ಟು ನಿಲ್ಲಬೇಕು. ವ್ರತನಿಷ್ಠರ ಕುದಾರರ್ ಶ್ರುತಿಶಾಸ್ತ್ರಿಗಳ ಆಲಿಸುಗೆ ಹೃದಂತಶ್ರುತಿಯಂ ಗತಿಯುಂಟೆಲ್ಲರ್ಗಂ ಸತ್ಪಥಂ ಉಂಟು ಅಬಲರ್ಗಂ ಇದುವೇ ಪರತತ್ವಾರ್ಥಂ. ದುರ್ಬಲರಿಗೂ ಹಾದಿ ಬಿಟ್ಟವರಿಗೂ ಉದ್ಧಾರಕ್ಕೆ ದಾರಿ ಇದೆ. ಇದು ಶಾಸ್ತ್ರ, ಇದು ಶ್ರುತಿ ಅಂತ DVG ಹೇಳ್ತಾರೆ. ಅದು ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾದದ್ದು. ಅಮೋಘವಾದಂಥ ಕಥಾನಕವನ್ನು ನಾವು ನೋಡ್ತೀವಿ. ಆಮೇಲೆ ಅವರು ನಮ್ಮ ಅಹಲ್ಯ ಮತ್ತು ಗೌತಮ ದಂಪತಿಗಳು ಪುನಃ ಸಂಸಾರವಂದಿಗರಾಗ್ತಾರೆ. ನೋಡಿ, ಮುಂದೆ ಬರುತ್ತದೆ ಆ ಕಥೆ. ಇವರಿಬ್ಬರ ಮಗನೇ ಶತಾನಂದ. ಆತ ಜನಕ ಮಹಾರಾಜನ ಪುರೋಹಿತ. ಶತಾನಂದನಿಗೆ ಈ ವಿಷಯ ಗೊತ್ತಾಗುತ್ತದೆ. ನೋಡಿ ಎಷ್ಟು ಕಷ್ಟ. ಈ ಕಾಲದಲ್ಲಿ ಈ ಥರದ್ದು ಎಷ್ಟೋ ಸನ್ನಿವೇಶಗಳಿವೆ. ಮಕ್ಕಳು ಎಲ್ಲೋ ಇರ್ತಾರೆ, ತಂದೆ ತಾಯಿಗಳು ವಿಚ್ಛೇದನ ತಗೊಂಡಿರ್ತಾರೆ, ಅಥವಾ ತಂದೆ ತಾಯಿಗಳು ಮನಸ್ಸು ಮುರ್ಕೊಂಡಿರ್ತಾರೆ ಯಾವುದೋ ಕಾರಣಕ್ಕೆ. ಮಕ್ಕಳಿಗೆ ತಾಯಿ ಕಡೆ ಮಾತಾಡುವುದಾ, ತಂದೆ ಕಡೆ ಮಾತಾಡುವುದಾ, ಅಥವಾ 10 ಜನ ಇವರ ಅಪ್ಪ ಅಮ್ಮ ಸರಿ ಇಲ್ವಂತೆ ಅಂದರೆ ಅದಕ್ಕೆ ಏನು ಉತ್ತರ ಕೊಡೋದು, ಏನು ಮಾಡುವುದು, ಎಷ್ಟು ಕಷ್ಟ ಇರುತ್ತದೆ. ಆ ಸನ್ನಿವೇಶದಲ್ಲಿ ಅವ್ರನ್ನ ಯಾರಾದರೂ ಪುಣ್ಯಾತ್ಮರು ಸೇರಿಸಿದ್ರು ಅಂತಾದರೆ ಎಷ್ಟು ಸಂತೋಷವಾಗುತ್ತದೆ. ಮುಂದೆ ಶತಾನಂದನೇ ರಾಮನಿಗೆ ವಿಶ್ವಾಮಿತ್ರನ ಕಥೆ ಹೇಳುವುದಾಗುತ್ತದೆ. ಅಪ್ಪ, ನಿನ್ನ ಗುರು ಸಾಮಾನ್ಯರಲ್ಲ, ಇಂಥ ದೊಡ್ಡ ಗುರು ಅಂತ. ಹಾಗೆ ಹೇಳುವಾಗ ಆ ಕೃತಜ್ಞತಾ ಭಾವ ತುಂಬ ಇದೆ. 15 ಸರ್ಗಗಳ ಕಥೆ ವಿಶ್ವಾಮಿತ್ರರ ಕಥೆ. ಮುಂದೆ ನಾವು ನೋಡ್ತೀವಿ, ಈ ಕಂತಿನಲ್ಲೇ ಅದು ವಿಸ್ತಾರವಾಗಿ ಬರುತ್ತದೆ. ಯಾಕೆಂದರೆ ಆ ಕಷ್ಟಗಳನ್ನು, ನೋವುಗಳನ್ನು ಕಂಡು ದಾಟದವರು ಯಾರಿದ್ದಾರೆ ಅವರ ಬಗ್ಗೆ ದೊಡ್ಡ ಕೃತಜ್ಞತೆ ಬರತಕ್ಕಂಥ ಮಾತಾಗುತ್ತದೆ. ಅಲ್ಲಿ ನಾವು ಕಾಣಬೇಕು ಆ ರೀತಿಯಾದದ್ದನ್ನು. ಶತಾನಂದರಿಗೆ ಆ ಸಮಾಧಾನ ಬಂತು. ಅಬ್ಬ, ನಮ್ಮ ತಂದೆ ತಾಯಿಗಳು ಒಟ್ಟು ಸೇರಿದ್ರು, ಇನ್ನು ನನಗೆ ಲೋಕಾಪವಾದವಿಲ್ಲ ಅಂತ. ಲೋಕಾಪವಾದ ಇಷ್ಟು ದೊಡ್ಡದಾಗಬೇಕಾ? ಹೌದು, ಎಲ್ಲೋ ಅಸಾಮಾನ್ಯರಿರ್ತಾರೆ, ಅವರು ಲೋಕವನ್ನು ಮೀರಿ ನಿಲ್ತಾರೆ, ಲೋಕವನ್ನೇ ಅಪೇಕ್ಷಿಸೋಲ್ಲ. ಮತ್ತೆ ಇನ್ನು ಕೆಲವರು ಲೋಕವನ್ನು ಉಪೇಕ್ಷಿಸ್ತಾರೆ, ಧಿಕ್ಕರಿಸ್ತಾರೆ. ಕೆಲವರು ಸತ್ವದಿಂದ ಲೋಕವನ್ನು ಮೀರ್ತಾರೆ, ಇನ್ನು ಕೆಲವರು ರಜಸ್ಸಿನಿಂದ ಲೋಕವನ್ನು ಬಗ್ಬಡಿತಾರೆ. ಪ್ರಪಂಚ ಏನು ಮಾಡಿದ್ರೆ ಏನು ಪರವಾಗಿಲ್ಲ ಅಂತ ಧಿಕ್ಕರಿಸ್ಕೊಂಡು ಒದ್ದುಕೊಂಡಿದ್ದು ಬಿಡ್ತಾರೆ. ಇನ್ನು ಕೆಲವರು ಪಾಪ ಲೋಕ ಎಲ್ಲಿ ನಮ್ಮನ್ನು ಒದ್ದು ಬಿಡುತ್ತೋ ಅಂತ ಅಂದುಕೊಂಡು ಚಿಪ್ಪಿನೊಳಗೆ ಒದ್ದಾಡ್ತಾ ಇರ್ತಾರೆ. ಈ ಥರದ್ದು ಎಷ್ಟೊಂದೆಲ್ಲ ಉಂಟು. ಯಾವುದೇ ಈ ಬಗೆಯ ಭಾವ ಸನ್ನಿವೇಶವನ್ನು ನಾವು ಈ ಕಥೆಯ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನೋಡಿದಾಗ ತಿಳಿಯುತ್ತದೆ. ಹಾಗಿದ್ದರೆ ನೀವು ಹೇಳುವಂತೆ ನೋಡಿದರೆ ಎಲ್ಲ ಸಂಸಾರದಲ್ಲಿ ಎಲ್ಲ ರೀತಿಯಾದ ಜಾರಿಕೆಗಳಿಗೂ ಗಂಡಾಗಲಿ ಹೆಣ್ಣಾಗಲಿ ಹಾದಿ ಬಿಟ್ಟಿದ್ದಕ್ಕೆಲ್ಲನೂ ಕ್ಲೀನ್ ಟಿಕ್ ಮಾರ್ಕ್ ಕೊಡ್ತಾ ಇರಬೇಕಾ ಅಂತ ಬರುತ್ತದೆ. ಇದಕ್ಕೆ ಅವರ ಜೊತೆಯವರಷ್ಟೇ ಪ್ರಮಾಣ, ಬೇರೆಯವರು ನಾವಲ್ಲ. ನಮಗೆ ಅದರೊಳಗೆ ಅಧಿಕಾರವಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಆ ಗಂಡ ಹಾದಿ ಬಿಟ್ಟನು ಅಂದರೆ ಹೆಂಡತಿಗೆ ಅವನ ಮೇಲೆ ಇನ್ನೂ ಪ್ರೀತಿ ಇದ್ದು ಸಮಾಧಾನವೇ ಇದ್ದರೆ ಇಲ್ಲ, ನಡೆಯುತ್ತೆ. ವಯಸ್ಸು ವರ್ಷ ನಾವೆಲ್ಲ ಮಾತಾಡ್ತಕ್ಕಂಥದ್ದು. ಅವರಿಬ್ಬರ ದಾಂಪತ್ಯಕ್ಕೆ ಅವರಿಬ್ಬರೇ ಹೊಣೆಯಾಗಿರ್ತಾರೆ. ಅದಕ್ಕೆ ನಾವು ಅವ್ರನ್ನ ಬೇರ್ಪಡಿಸುವ ಪ್ರಯತ್ನವನ್ನು ಮಾಡಬಾರ್ದು. ನಿಜವಾಗಿ ತೊಂದರೆ ಇದೆ ಅಂತ ಇಬ್ಬರು ಹೇಳ್ಕೊಂಡು ಬಂದರೆ ಬೇಕಾದ್ರೆ ಮಾಡ್ಬೋದು, ಅಥವಾ ಸೇರ್ಪಡಿಸಿ ಅಂತ ಹೇಳೋಕ್ಕೆ ಬಂದರೆ ಅವಾಗ ಮಾಡ್ಬೋದೇ ಹೊರತು ನಮ್ಮ ಬಳಿಗೂ ಬರದೇ ಇದ್ದಾಗ ಸಮಸ್ಯೆ ನಾವು ಮೂಗು ಮುಂದೆ ಮಾಡಿಕೊಂಡು ಹೋದರೆ ಅನ್ಯಾಯವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಕೀಳುಗರಿಯೋದು ಕೂಡ ತುಂಬ ತಪ್ಪಾಗುತ್ತದೆ ಅಂತಕ್ಕಂಥದ್ದು ಗೊತ್ತಾಗುತ್ತದೆ. ಮತ್ತು ಇನ್ನೊಂದು ಏನಂದರೆ, ಈ ಪಾವಿತ್ರ್ಯ, ಈ ಪಾತಿವ್ರತ್ಯ, ಸಾತಿವ್ರತ್ಯ ಇವೆಲ್ಲವೂ ಅವರವರಿಗೆ ಸಂಬಂಧಪಟ್ಟಂಥದ್ದು. ನನಗೆ ಕಾಫಿಗೆ ಸಕ್ಕರೆ ಸಾಕು ಅಂತ ಅನ್ನೋದಕ್ಕೆ ಯಾವ ಹೊರಗಿಂದ ಯಾವ್ದಾದ್ರು ಅತ್ರಿ ಮಹರ್ಷಿಗಳ ಸಂಹಿತೆ ಪ್ರಮಾಣವ, ಮನು ಮಹರ್ಷಿಗಳ ಸ್ಮೃತಿ ಪ್ರಮಾಣವ, ನನ್ನ ನಾಲಿಗೆ ಪ್ರಮಾಣ. ಹೀಗಾಗಿ ನಮ್ಮ ಬದುಕಿನಲ್ಲಿ ನಮ್ಮ ಮನೆಗಳಲ್ಲಿ ನಾವು ಸರಿಯಾಗಿದ್ದೀವಿ ಅಂತ ಅನ್ನೋದಕ್ಕೆ ಅವರವರು ಪ್ರಮಾಣ, ಬೇರೆಯವರಲ್ಲ. ಯಾವುದು ಸಾರ್ವಜನಿಕವಾಗಿ ನಡೆಯುತ್ತಿದೆಯೋ ಅದಕ್ಕೆ ಬೇರೆಯವ್ರ ಪ್ರಮಾಣ. ಈಗ ಸಾರ್ವಜನಿಕವಾಗಿ ಒಂದು ಸಂಗೀತ ಕಚೇರಿ ಮಾಡಿದ್ರೆ ಆಗ ಅದರಲ್ಲಿ ಶ್ರುತಿ ಇತ್ತ, ಲೈವಿತ್ತ, ಅಪಸ್ವರವಿತ್ತ, ಅವಲೈವಿತ್ತ ಅನ್ನೋದಕ್ಕೆ ಎಲ್ಲರೂ ಪ್ರಮಾಣರಾಗ್ತಾರೆ. ಇವರ ಗಂಡ ಹೆಂಡತಿಯರ ಮಟ್ಟಿಗೆ, ತಾಯಿ ತಂದೆಯರ ಮಟ್ಟಿಗೆ ಇರೋದಕ್ಕೆ ಹೊರಗೆ ಬರದೇ ಇದ್ದಾಗ ಅಲ್ಲಿಗೆ ಪ್ರಮಾಣ. ಹೊರಗೆ ಬಂತೋ ಅಂದರೆ ನಮಗೆ ಯಾವ ಮಟ್ಟಿಗೆ ಅದು ಬಾಧೆ ಕೊಡ್ತಾ ಇದೆ ಅಂತ ನೋಡಬೇಕು.
ಮತ್ತು ಲೋಕಕ್ಕೆ ಮಾರ್ಗದರ್ಶಿಗಳಾದಂಥವ್ರು ಯಾರಾದರೂ ಮಾಡಿದ್ರೆ ಅವರು ಮಾರ್ಗದರ್ಶಿಗಳು ಅನ್ನುವಂತೆ ನಡ್ಕೊಳ್ತಾ ಇದ್ದಾರಾ, ಬೇರೆಯವ್ರನ್ನ ನಾವು ನಿರ್ದೇಶಿಸ್ತೀವಿ ಅಂತ ಹೇಳ್ತಿದ್ದಾರಾ? ಹಾಗಲ್ಲವಾದರೆ ಲೋಕವೇ ಅವ್ರನ್ನ ತೊಗೊಂಡ್ಬಿಟ್ರೆ ಏನು ಮಾಡುವುದು? ಲೋಕ ಅವ್ರನ್ನ ತೊಗೊಂಡ್ರೆ ಅವರದನ್ನು ಒಪ್ಪುದರ? ಇವೆಲ್ಲವನ್ನೂ ನೋಡಬೇಕಾಗುತ್ತದೆ. ತುಂಬ ಸಂಕೀರ್ಣವಾದ ಸನ್ನಿವೇಶ. ಹಾಗಾಗಿ ಆಯಾ ಸ್ಥಿತಿಗಳನ್ನು ಕಂಡು ಹೇಳಬೇಕಷ್ಟೇ ಹೊರತು ಯೂನಿವರ್ಸಲ್ ಡೈರೆಕ್ಟಿವ್ ಅನ್ನೋದು ಕೊಡೋಕ್ಕಾಗೋಲ್ಲ. ಈ ವಿಷಯದಲ್ಲಿ ಅಷ್ಟೇ. ಮತ್ತೊಬ್ಬರ ಹುಳುಕುಗಳನ್ನು ಕುರಿತು ಚರ್ಚೆ ಮಾಡುವಾಗ ಅಬ್ಜೆಕ್ಟಿವ್ ಆಗಿರಿ. ಅಂದರೆ ಪ್ರಮಾಣ ಪ್ರಮೇಯಗಳ ಮಧ್ಯೆ ಇರ್ತಕ್ಕಂಥದ್ದು. ಈಗ ನಾನು ಎಷ್ಟೋ ಜನರ ಬರವಣಿಗೆ ಬಗ್ಗೆ ಮತ್ತೊಂದರ ಬಗ್ಗೆ ಎಷ್ಟೆಷ್ಟೋ ಆಕ್ಷೇಪ ಮಾಡಿದೆ. ಅದು ಸಾರ್ವಜನಿಕವಾದ ಪ್ರಮಾಣಕ್ಕೆ ಸಿಕ್ಕಿರತಕ್ಕಂಥದ್ದು. ಇವನು ಬರೆದಂಥದ್ದು ಈ ವಾಲ್ಮೀಕಿಗಳಲ್ಲಿಯೇ ಬರೆದ ದೃಶ್ಯ ಅನ್ನುವಂಥದ್ದು ನೋಡಿ ಪಾಣಿ ರೂಪದ ಪ್ರಕಾರವಾಗಿ ಸರಿ ಇಲ್ಲ ಅಂತಾರೆ ಅಂತ ಹೇಳ್ಬೋದೇ ಹೊರತುನುವೆ ವಾಲ್ಮೀಕಿಗಳು ಸಂಸಾರ ಮಾಡ್ತಾ ಇದ್ದಾಗ ಸರಿಗಿದ್ರಾ ಇಲ್ವಾ, ಅವ್ರ ಹೆಂಡತಿಗೆ ಅನ್ಯಾಯ ಮಾಡಿದ್ರಾ ಇಲ್ವಾ ನನಗೇನು ಗೊತ್ತು. ಅದಲ್ಲ, ಅದು ನಾನು ಹೇಳ್ತಕ್ಕಂಥದ್ದಲ್ಲ. ಅದೇ ಅಹಲ್ಯ ರೂಪದಲ್ಲಿ ಕಥೆ ಬಂದಾಗ ಈ ಕಥೆಯ ಮಟ್ಟದ ಸತ್ಯ ಅಂತ ಇಟ್ಕೊಂಡು ಅಷ್ಟು ಹೇಳ್ಬೋದು. ಹೀಗೆ ನಮ್ಮ ಮಿತಿಗಳನ್ನು ನಾವು ನಿರ್ಧಾರ ಮಾಡಿಕೊಂಡ್ರೆ ವೃಥಾ ಮತ್ತೊಬ್ಬರಿಗೆ ನೋವು ಕೊಡೋದು, ವೃಥಾ ಲೋಕಕ್ಕೆ ಕೆಟ್ಟ ಗ್ರಾಸವನ್ನು ಕೊಡುವುದು ತಪ್ಪುತ್ತದೆ ಅಂತ ನೋಡಿದಾಗ ಅಷ್ಟರ ಮಟ್ಟಿಗೆ ಲೋಕಶಾಂತಿಗೆ ನಾವು ಕಾರಣರಾಗ್ತೀವಿ, ಚಿತ್ತ ಸಮಾಧಾನವನ್ನು ತಂದುಕೊಡ್ತೀವಿ. ಮತ್ತು ಪಾಪಿಯ ಬಗ್ಗೆ ಸಹಾನುಭೂತಿ ಇರುತ್ತದೆ, ಪಾಪವನ್ನು ಹೇಗೆ ನಿರ್ವಾಹ ಮಾಡಬೇಕು ಅನ್ನೋದು ಗೊತ್ತಾಗುತ್ತದೆ. ಮುಂದೆ ರಾಮ ಲಕ್ಷ್ಮಣರೆಲ್ಲ ಹೊರಡ್ತಾರೆ. ರಾಮನ ಪಾದ ಗುಣ ಅಹಲ್ಯೆಯನ್ನು ಪರಿಶುದ್ಧಳನ್ನಾಗಿ ಮಾಡ್ತು ಅಂತ ನಮ್ಮ ಭೋಜರಾಜ ತನ್ನ ಚಂಪು ರಾಮಾಯಣದಲ್ಲಿ ಹೇಳ್ತಾನಲ್ಲ, ದುಃಖೇ ಸುಖೇ ಚ ರಜಯೇವ ಬಭೂವ ಹೇತು ತಾದೃಕ್ ವಿಧೌ ಮಹತಿ ಗೌತಮ ಧರ್ಮಪತ್ನ್ಯಾ ಯಸ್ಮಾತ್ ಗುಣೇನ ರಜಸಾ ವಿಕೃತಿಂ ಗತಾಸ ರಾಮಸ್ಯ ಪಾದ ರಜಸಾ ಪ್ರಕೃತಿಂ ಪ್ರಪೇದೆ. ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಅವಳಿಗೆ ರಜೋಗುಣವೇ ಕಾರಣವಾಯಿತು. ರಜೋಗುಣದಿಂದಾಗಿ ರಜೋ ರಾಗಾತ್ಮಕಂ ವಿದ್ಧಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ರಾಗದ ಮತ್ತೊಂದು ಮುಖವಾದ ದ್ವೇಷವನ್ನು ಎರಡನ್ನೂ ಹುಟ್ಟಿಸುತ್ತೆ. ಹಾಗಾಗಿ ಅವಳು ತಪ್ಪಿದಳು ಅಂತ ಮತ್ತೆ ನೋಡಿ, ನಾನು ಬಹಳ ಎಚ್ಚರದಲ್ಲಿ ಹೇಳ್ತೆ ತಪ್ಪಿದಳು ಅಂತ ಕೋರ್ಟ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಕಷ್ಟ, ಯಾರೊಬ್ಬರ ಬದುಕಿನ ಬಗ್ಗೆ ತೀರ್ಮಾನ ಕೊಡುವುದು ಕಷ್ಟ. ಇನ್ನು ಅವಳಿಗೀಗ ರಾಮನ ಪಾದ ರಜಸ್ಸು, ಪಾದ ಧೂಳಿಯೇ ಉದ್ಧಾರವನ್ನು ತಂದುಕೊಡ್ತು. ಯಾವುದು ಎಲ್ಲಿ ಹೇಗೆ ವರ್ತಿಸುತ್ತದೆ ಅಂತ ಹೇಳೋಕ್ಕಾಗಲ್ಲ. ಕುವೆಂಪು ಅವರು ರಾಮಾಯಣ ದರ್ಶನದಲ್ಲೇ ಅದಕ್ಕೆ ಹೇಳ್ತಾರೆ, ಅಹಲ್ಯೆಗೆ ರಾಮ ನಮಸ್ಕಾರ ಮಾಡ್ತಾನೆ, ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ ಅಂತ. ಈಚೆಗೆ ಭೈರಪ್ಪನವರ ಉತ್ತರಕಾಂಡ ಕಾದಂಬರಿ ಬಂತಲ್ಲ, ಅಲ್ಲಿ ಆ ಒಂದು ಅಹಲ್ಯೆಯ ಸನ್ನಿವೇಶವನ್ನು ಬರೆಯುವ ಕಾಲದಲ್ಲಿ ಬರವಣಿಗೆಯ ಎಲ್ಲ ಹಂತಗಳನ್ನು ನೋಡ್ತಾ ಇದ್ದನಲ್ಲ, ಅವರು ತುಂಬ ಬಹಳ ಮನೋಹರವಾಗಿ ಬರೆದಿದ್ದಾರೆ. ಆಗ ಅಲ್ಲಿ ಒಂದು ಕಡೆ ಯಾವುದೋ ಒಬ್ಬ ರಾಜ ಅಂತ ಕಲ್ಪಿಸಿಕೊಂಡಿದ್ದಾರೆ ಆ ಕಾದಂಬರಿಯಲ್ಲಿ, ಇಂದ್ರ ಅಂತ ಮಾಡಿಲ್ಲ, ಒಡವೆಯನ್ನು ತಂದು ಕೊಟ್ಟ ಅಂತ. ಆಗ ಅದನ್ನು ವಿಮರ್ಶೆ ಮಾಡಿದ ಮತ್ತೊಬ್ಬ ವಿದುಷಿ, ಅವರು ತುಂಬ ಹಿರಿಯರಾದವರು, ದೊಡ್ಡವರು, ವಿದುಷಿ, ಸಾಹಿತ್ಯ ವಿದ್ವಾಂಸರು, ಜೀವನವನ್ನು ಚೆನ್ನಾಗಿ ಬಲ್ಲಂಥವರು, ಈ ಒಡವೆಯ ಪ್ರಲೋಭನೆ ಅನ್ನೋದು ಬರೀಬೇಡಿ, ರಾಜನ ಒಡವೆಗಲ್ಲ, ಆಕೆ ರಾಜನಿಗೆ ಮರಳಾಗಿತ್ತು. ಇಂದ್ರ ಬಂದ್ಬಿಟ್ಟು ಯಾವುದೋ ಕಾಮಧೇನುವನ್ನು, ಕಲ್ಪವೃಕ್ಷವನ್ನು, ಚಿಂತಾಮಣಿನ ಕೊಟ್ಟು ಮರಳು ಮಾಡಿಕೊಂಡಿದ್ದಲ್ಲ, ವ್ಯಕ್ತಿಯೇ ಇಷ್ಟ ಆಗಿರ್ತಕ್ಕಂಥದ್ದಲ್ಲಿ. ಹಾಗಾಗಿ ಆ ಸೋಲುವುದರೊಳಗೆ ಅರ್ಥದ ಲೋಭ ಇಲ್ಲ ಅಂತಂದರು. ಮತ್ತು ಭೈರಪ್ಪನವರು ಆ ಒಡವೆ ಅನ್ನೋದನ್ನು ಬದಲಾಯಿಸಿದ್ರು. ಅದನ್ನು ಬದಲಾಯಿಸಿಬಿಟ್ಟು ಕೇವಲ ವ್ಯಕ್ತಿ ಮಾತ್ರ ಅಂತ ಮಾಡಿದ್ದಾಯಿತು. ಆಮೇಲೆ ಆಕೆ ಯಾವ ತರಹ ಲೋಕದ ಕಣ್ಣಿಗೆ ಕಾಣದಂತೆ ಯಾವ ಥರ ತನ್ನ ಪರ್ಣಶಾಲಿಯೊಳಗೆ ಹುದುಗಿ ಒದ್ದಾಡಿಕೊಂಡು ಬಾಳ್ತಾಳೆ, ಶಲ್ಯದಂತೆ ಸೊರಗಿ ಶೀರ್ಣವಾಗಿ ಚಕ್ಕಳ ಚರ್ಮದ ಅಸ್ಥಿಪಂಜರದ ಚಕ್ಕಳದ ಒಂದು ಮುದ್ದೆಯ ತರಹ ಆಗಿದ್ದಳು ಅಂತ ಅನ್ನೋದು. ನಮ್ಮದು ತಪ್ಪು ಅನಿಸಿದಾಗ ನಮಗಿನ್ಯಾರು ಶಿಕ್ಷೆಯೇ ಕೊಡಬೇಕಲ್ಲ, ಸಂವೇದನಶಾಲಿಯಾದವನಿಗೆ ಅದೇ ಶಿಕ್ಷೆಯೇ ಆಗಿಬಿಡುತ್ತೆ, ಮತ್ತಷ್ಟು ಇನ್ನಷ್ಟು ನಿಂದೆ ಮಾಡಬೇಕಾಗಿಲ್ಲ. ಆಮೇಲೆ ವಿಶ್ವಾಮಿತ್ರನ ಜೊತೆಗೆ ರಾಮ ಅಲ್ಲಿಗೆ ಹೋಗಿ, ಎಲ್ಲಿ ಗೌತಮರು ತಪಸ್ಸು ಮಾಡ್ತಾರೆ ಅಲ್ಲಿಗೆ ಹೋಗಿ ಗೌತಮರನ್ನು ಒಪ್ಪಿಸಿ ಕರ್ಕೊಂಡು ಬರುವುದಾಗುತ್ತದೆ ಅಂತ. ಆ ಥರ ಮಾಡಿದ ರಾಮ ಸೀತೆಯ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೊಂಡ್ಬಿಟ್ಟ? ಅಂದರೆ ತಪ್ಪು ಅನ್ನೋದೇ ಮಾಡಿದಂಥ ಆ ಅಹಲ್ಯೆಗೆ ಕ್ಷಮೆ ಕೊಡಿಸಿದವನು ಈಗ ತಪ್ಪೇ ಮಾಡದೇ ಇರುವ ಸೀತೆಯ ವಿಷಯದಲ್ಲಿ ಯಾಕೆಷ್ಟು ಕಠೋರವಾಗಿ ನಡ್ಕೊಂಡ ಅಂತ ಕೇಳಿಸ್ತಾರೆ. ಇದಕ್ಕೆ ಯಾವ ವಾಲ್ಮೀಕಿ ಯಾವ ಉತ್ತರ ಕೊಡೋಕ್ಕೆ ಸಾಧ್ಯ? ಸೀತೆಯೇ ಪ್ರಶ್ನೆ ಎಲ್ಲ ಕಾಲದ ಪ್ರಶ್ನೆಯೂ ಆಗುತ್ತದೆ. ಹಾಗೆಂತ ರಾಮನ ಬೈಯೋಣವೆ? ಖಂಡಿತ ಆಗೋಲ್ಲ.
ಸೀತೆಯನ್ನು ದೂರ ಇಟ್ಟು ರಾಮ ಏನು ಸಂತೋಷಪಟ್ಟ? ಇನ್ನೊಬ್ಬ ಗೀತಾನ, ಇನ್ನೊಬ್ಬ ನೀತಾನ, ಇನ್ನೊಬ್ಬ ಪ್ರೀತಾನ ಕಟ್ಕೊಂಡೆ ಇಲ್ಲವೇ? ಅಂದರೆ ಯಾರದೋ ತಪ್ಪಿಗೆ ಇವರು ಸಂಕಟ ಪಟ್ಟರಲ್ಲ. ನಮ್ಮ ಬದುಕಲ್ಲಿ ಹಾಗಾಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ. ಅಮ್ಮ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಯಾವುದೋ ಅಡುಗೆ ಮಾಡಿಬಿಟ್ಟು ಡಬ್ಬಿನಲ್ಲಿ ಹಾಕ್ಕೊಟ್ಟಿರ್ತಾಳೆ. ಈ ಹಾಳಾದ ಬೇಸಿಗೆ ಕಾಲದಲ್ಲಿ ಅದು ಹಳಸೋಗ್ಬಿಡುತ್ತೆ. ಏನು ಮಾಡೋದು? ಆಫೀಸಿಗೆ ಮಠ ಮಧ್ಯಾಹ್ನ ತೆಗೆದುಕೊಂಡೋಗಿ ಡಬ್ಬಿ ತೆಗೆಯೋಷ್ಟಿಗೆ ಗಬ್ಬಂತ ವಾಸನೆ ಬರುತ್ತೆ. ಅಲ್ಲಿ ಇನ್ನೇನು ಸಿಗೋದಿಲ್ಲ, ಸಿಕ್ಕಿದ್ದು ತಿನ್ನೋಕೆ ಮನಸ್ಸಿಲ್ಲ, ಉಪವಾಸ. ಅಮ್ಮನ್ನು ಬೈಯೋಣವೆ, ಬೇಸಿಗೆಯನ್ನು ಬೈಯೋಣವೆ, ನಮ್ಮನ್ನು ಬೈಕೊಳ್ಳೋಣವೆ. ಇನ್ನೊಂದು ಗಂಟೆ ಮುಂಚೆನೇ ತಿನ್ನಬಾರ್ದಾಗಿತ್ತೆ. ಏನೋ ನಿಯತ್ತಾಗಿ ಕೆಲಸ ಮಾಡೋರು ಅಂತ ಲಂಚ್ ಬ್ರೇಕಲ್ಲೇ ಊಟ ಮಾಡೋದು ಅಂತ ಮಾಡ್ಕೊಂಡಿದ್ದ. ಅಥವಾ ಇನ್ನೂ ಒಂದು ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿಬಿಟ್ಟು ಆಮೇಲೆ 1 ಗಂಟೆಗೆ ಬದಲಾಗಿ 2 ಗಂಟೆಗೆ ತಿಂದಿದ್ರಿಂದ ಹೀಗಾಯಿತು ನೋಡುವೆ. ಏನೋ ಗೊತ್ತಿಲ್ಲ. ಯಾರೋ ಪುಣ್ಯಾತ್ಮರಲ್ಲಿ ಮೋಸ ಹಾಕಿದ್ರೆ ಆಗ ಹಳಸದ ಹುಳಿ ಹೋಗಿ ಹಳಸದ್ದೇ ಸಾಕಾರ ಮೊಸರಲ್ವೇ. ದಟ್ ಈಸ್ ದಿ ಫರ್ಮೆಂಟೇಷನ್. ಮೊಸರು ಆ ಹಳಸನ್ನು ಹೋಗಿಸೋದಕ್ಕೆ ಮತ್ತು ದೊಡ್ಡ ಹಳಸು ಬೇಕಾಯಿತು. ಗೊತ್ತಿಲ್ಲ. ಅಂದರೆ ಜೀವತಾರಕವಾದದ್ದು, ಜೀವಶೋಧಕವಾದದ್ದು ಹೇಗೆ ಬರುತ್ತದೆ ಅಂತ ಗೊತ್ತಿಲ್ಲ. ಮಹಾಕೃತಿಗಳಿಂದ ಈ ಅಂತರಂಗ ಕ್ಷಾಲನವಾಗುತ್ತದೆ. ಅದನ್ನು ನೋಡಿಕೊಳ್ಬೇಕು. ನಾಳೆ ವಿಶ್ವಾಮಿತ್ರರ ಕಥೆ ಇತ್ಯಾದಿಗಳನ್ನು ನೋಡೋಣ. ನಮಸ್ಕಾರ.